ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022ರಂದು ಪರಮ ಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಇಳಕಲ್ ಇವರ ಆಶೀರ್ವಾದದೊಂದಿಗೆ ವಚನ ಸಾಹಿತ್ಯ ಮತ್ತು ಶರಣ ಸಿದ್ಧಾಂತವನ್ನು ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡಂತಹ ಮೈಸೂರಿನ ಶ್ರೀ ಶಂಕರ್ ದೇವನೂರ್ ಅವರ ಮಾರ್ಗದರ್ಶನದಲ್ಲಿ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಇಂದಿನ 81ನೇ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಈ ಎಲ್ಲ ಉಪನ್ಯಾಸಗಳಿಗೆ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತಹ ಎಲ್ಲ ವಿದ್ವಾಂಸ ಮಹನೀಯರುಗಳಿಗೆ ಈ ಮೂಲಕ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಹಾಗೂ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಈ ಕಾರ್ಯಕ್ರಮಗಳನ್ನ ವೀಕ್ಷಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಂತ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಕಾರ್ಯಕ್ರಮದ ನಿರ್ವಹಣೆಯನ್ನ ಲಕ್ಷ್ಮೇಶ್ವರದ ಶ್ರೀಮತಿ ರೇಖಾ ವಡ್ಕಣ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಶುರು ಮಾಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡ್ಲಾ? ಎಸ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಮಂದಾರ ವೇದಿಕೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣ ಬಂಧುಗಳಿಗೆ ಪ್ರಪ್ರಥಮವಾಗಿ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸೋಣ. ವಚನ ಮಂದಾರ ಶ್ರೀ ಶಂಭು ಹಿರೇಮಠ್ ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವುಗಳ ಒಂದು ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಅಂತರ್ಜಾಲ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮದ ಕುರಿತಾಗಿ ಪ್ರಪ್ರಥಮವಾಗಿ ವಚನ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ಈ ಒಂದು ವಚನ ಮಂದಾರ ವೇದಿಕೆಯ ಸದಸ್ಯರಲ್ಲಿ ಒಬ್ಬರಾಗಿರುವಂತಹ ಕುಮಾರಿ ವೈಷ್ಣವಿ ಕುಲಕರ್ಣಿ ಇಳಕಲ್ ಇವರಿಂದ. ಆರಂಭ ಮಾಡುವೆ ಗುರು ಪೂಜೆಗೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು, ವ್ಯವಹಾರ ಚಲಿಗೆಂದು ವ್ಯವಹಾರ ಚಲಿಗೆಂದು ಆರಂಭ ಮಾಡುವೆ ಗುರು ಪೂಜೆಗೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು.
ವೈಷ್ಣವಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ತೆಗೆದ್ಬಿಡಮ್ಮ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಫ್ ಮಾಡಿ ಜಸ್ಟ್ ನಿಮ್ದು ಇದನ್ನ ಮಾಡಿ. ಏನಾಯ್ತು? ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕನೆಕ್ಟ್ ಮಾಡಿದಿರಲ್ಲ, ಹಾ ಸರ್. ಅದನ್ನ ತೆಗೆದ್ಬಿಡಿ. ಜಸ್ಟ್ ಯು ರಿಸೈಟ್ ದಿ ವಚನ. ಕೇಳಿಸ್ತಾ ಇಲ್ಲ ವಚನ. ಓಕೆ ಸರ್. ಓಕೆ, ರಿಮೂವ್ ಆಲ್ ಯುವರ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್. ಓಕೆ ಸರ್. ಏನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇಡಬಾರ್ದು. ಅಲ್ಲ, ಅದು ಡಿಸ್ಟರ್ಬ್ ಆಗುತ್ತೆ, ಅದು ಕೇಳಿಸಲ್ಲ ನಿಮ್ಮ ಹಾಡು. ಹಾ ಓಕೆ ಸರ್. ಓಕೆ, ಹಾರ್ಮೋನಿಯಂ ಇರ್ಲಿ, ಇವು ಬೇಡ. ಹಾರ್ಮೋನಿಯಂ ಇರ್ಲಿ, ಏನ್ ತೊಂದರೆ ಇಲ್ಲ. ಓಕೆ ಸರ್. ಓಕೆ, ಫಸ್ಟ್ ಇಂದ ಹಾಡ್ತೀನಿ. ಎಸ್ ಎಸ್, ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಓಕೆ ಸರ್. ಆರಂಭ ಮಾಡುವೆ ಗುರು ಪೂಜೆಗೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು. ಕಾಯಕವ ಮಾಡು ಕಾಯಕವ ಮಾಡು ಸ್ಕಿಪ್ ಆಗ್ತಾ ಇದೆ. ಆರಂಭ ಮಾಡುವೆ ಗುರು ಪೂಜೆಗೆಂದು, ಆರಂಭ ಮಾಡುವೆ ಪೂಜೆಗೆಂದು. ನೀ ಕೊಟ್ಟ ದ್ರವ್ಯ ನಿಮ್ಮ ನೀ ಕೊಟ್ಟ ದ್ರವ್ಯ ನಿಮ್ಮ ಆರಂಭ ಮಾಡುವೆ ಗುರು ಪೂಜೆಗೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು, ಆರಂಭ ಮಾಡುವೆ ಆರಂಭ ಮಾಡುವೆ ಆರಂಭ ಮಾಡುವೆ ಗುರು ಪೂಜೆಗೆಂದು. ಶರಣ ಶರಣ.
ಮಕ್ಳಿ ರೇಖಾ ವಡ್ಕಣ್ಣವ್ರದ್ದು ಡಿಸ್ಕನೆಕ್ಟ್ ಆಗಿದೆ ಅನ್ಸುತ್ತೆ. ಈಗ ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಲಿಂಗಮ್ಮನವರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಲಿದ್ದಾರೆ ಶಾರದಮ್ಮ ಎಂ.ಕೆ. ಪ್ರೊಫೆಸರ್ ಶಾರದಮ್ಮ ಎಂ.ಕೆ. ಅವರು ತಮ್ಮ ವಿಚಾರವನ್ನು ಮಂಡಿಸಬೇಕು. ವಡ್ಕಣ್ಣವ್ರು ಇದ್ದೀರಾ? ಓಕೆ, ಶಾರದಮ್ಮನವರು ತಮ್ಮ ಉಪನ್ಯಾಸವನ್ನ ಮಂಡಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಮಂದಾರ ವಿಚಾರ ಸಂಕಿರಣ ವೇದಿಕೆಯ ಸಂಸ್ಥಾಪಕರಾದ ವಿಜಯಕುಮಾರ್ ಕಮಾರ್ ಸರ್ ಅವರಿಗೆ ಶರಣು ಶರಣಾರ್ಥಿ. ಹಾಗೆಯೇ ಸರ್ವಮಂಗಳ ಸಕ್ರಿ ಮೇಡಮ್ ಮತ್ತು ರಾಜೇಶ್ವರಿ ಶೀಲಾವಂತ್ ಮೇಡಮ್ ರವರಿಗೂ ಕೂಡ ಆತ್ಮೀಯ ಶರಣು ಶರಣಾರ್ಥಿಗಳು. ಹಾಗೆಯೇ ಶಂಕರ್ ದೇವನೂರ್ ಸರ್ ಅವರಿಗೂ ಕೂಡ ಆತ್ಮೀಯ ಶರಣು ಶರಣಾರ್ಥಿಗಳು. ಪ್ರಾರ್ಥನೆಯನ್ನು ಸಲ್ಲಿಸಿದ ವೈಷ್ಣವಿ ಕುಲಕರ್ಣಿ ಅವರಿಗೂ ಕೂಡ ಶರಣು ಶರಣಾರ್ಥಿಗಳು. ಹಾಗೂ ಈ ಅಂತರ್ಜಾಲ ವಿಚಾರ ಸಂಕಿರಣ ವೇದಿಕೆಗೆ ಆಗಮಿಸಿರುವಂತಹ ಎಲ್ಲ ಶರಣು ಬಂಧುಗಳಿಗೂ ಕೂಡ ಆತ್ಮೀಯ ಶರಣು ಶರಣಾರ್ಥಿಗಳು. ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ಶಿವಶರಣರು ನಡೆಸಿದ ಚಳುವಳಿಯಿಂದಾಗಿ ಕ್ರಾಂತಿಯುಗವೇ ನಡೆಯಿತು. ಇಲ್ಲಿ ಚಳುವಳಿಯಿಂದಾಗಿ ಅನೇಕ ಕ್ರಾಂತಿಯೇ ನಡೀತು ಅಂತ ನಾವು ಹೇಳ್ತೀವಲ್ಲ, ಹಾಗೆ ಕಾಯಕ ಜೀವಿಗಳ ಚಳುವಳಿಯಾಗಿ ರೂಪುಗೊಂಡು ವರ್ಣ, ವರ್ಗ, ಲಿಂಗ, ಜಾತಿ ಮುಂತಾದ ವಿಷಯಗಳಲ್ಲಿದ್ದ ವಿಷಮತೆಗಳ ವಿರುದ್ಧ ತಿರುಗಿ ಬಿದ್ದ ಸರ್ವ ಸಮಾನತೆಯ ನೆಲೆಯಲ್ಲಿ ಹೊಸ ಸಮಾಜವನ್ನ ಕಟ್ಟುವ ಪ್ರಯತ್ನವನ್ನ ಈ ವಚನ ಸಾಹಿತ್ಯ ಮುಖೇನ ನಡೀತಾ ಬಂತು. ಇದೆಲ್ಲವೂ ಕೂಡ ಬಸವಣ್ಣನವರ ನೇತೃತ್ವದಲ್ಲಿ, ಅವರ ಅನುಭವ ಮಂಟಪದಲ್ಲಿ ಅನೇಕ ಶಿವಶರಣರಿಗೆ ಅವಕಾಶ ಮಾಡಿಕೊಡುವುದರ ಮೂಲಕ ಶರಣೆಯರ ತಮ್ಮ ಅನುಭವದ ನುಡಿಗಳನ್ನ ವಚನಗಳ ಮೂಲಕ ವ್ಯಕ್ತಪಡಿಸುತ್ತಾ ವಚನ ಸಾಹಿತ್ಯವನ್ನ ಸಮೃದ್ಧವಾಗಿ ಜಗದಗಲ ಪಸರಿಸುವಂತೆ ಸರ್ವಕಾಲಿಕ ಸತ್ಯಗಳನ್ನ ನುಡಿದಿದ್ದಾರೆ. ಈಗ ಪ್ರಸ್ತುತ ನನ್ನ ಉಪನ್ಯಾಸದ ವಿಷಯ ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಲಿಂಗಮ್ಮನ ಪರಿಚಯ ಹಾಗೂ ವಚನ ವಿಶ್ಲೇಷಣೆ. ಹೀಗೆ ಹಡಪದ ಅಪ್ಪಣ್ಣ, ಈ ಹಡಪದ ಅಪ್ಪಣ್ಣ ಅನ್ನೋ ಹೆಸರಿನಲ್ಲಿಯೇ ಅವರ ಕಾಯಕ ಮತ್ತೆ ಹಡಪ ಅನ್ನೋದು ಅದರ ಅರ್ಥ ಅನ್ನೋದ್ರ ಬಗ್ಗೆ ನೋಡೋಣ. ಹಡಪ ಬಸವಣ್ಣನವರಿಗೆ ಇಲ್ಲಿ ಹಡಪದ ಅಪ್ಪಣ್ಣನವರು ಬಸವಣ್ಣನವರಿಗೆ ಅತಿ ಮುಖ್ಯರಾಗಿದ್ರು, ಆಪ್ತರಾಗಿದ್ರು, ಒಡನಾಡಿಗಳಾಗಿದ್ರು. ತಮ್ಮ ಅನುಭವ ಮಂಟಪದಲ್ಲಿ ಪ್ರಮುಖ ಕಾರ್ಯದರ್ಶಿಯೂ ಕೂಡ ಆಗಿದ್ರು. ಹೀಗೆ ಹಡಪ ಅಂದ್ರೆ ಈಗೆಲ್ಲ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚೀಲ. ಹಡಪದ ಅಪ್ಪಣ್ಣನವರು ತಮ್ಮ ಚೀಲದಲ್ಲಿ ಎಲೆ ಅಡಿಕೆಯನ್ನ ಇಟ್ಕೊಂಡು ಅಲ್ಲಿ ಅನುಭವ ಮಂಟಪದಲ್ಲಿ ಇರುವಂತಹ ಶರಣೆಯರಿಗೆ ತಾಂಬೂಲವನ್ನ ವಿತರಣೆ ಮಾಡ್ತಿದ್ರು. ಆದ್ದರಿಂದ ಅವರಿಗೆ ಹಡಪದ ಅಪ್ಪಣ್ಣನೆಂದೇ ಹೆಸರು ಬಂತು. ಹೀಗೆ ಮತ್ತೊಂದ್ ಕಡೆ ನೋಡೋದಾದ್ರೆ ಈ ತಾಂಬೂಲ ಅಂತ ನಾವೇನ್ ಹೇಳ್ತೀವಲ್ಲ, ಎಲೆ ಅಡಿಕೆ ಇಟ್ಕೊಳ್ಳುವಂತಹ ಚೀಲ, ಆ ಚೀಲದಲ್ಲಿ ಮತ್ತೊಂದ್ ಕಡೆ ಇವರು ಕ್ಷೌರಿಕದ ಸಲಕರಣೆಗಳನ್ನು ಕೂಡ ಇಟ್ಕೊಳ್ಳುವಂತಹ ಚೀಲವೂ ಕೂಡ ಆಗುತ್ತೆ. ಆದ್ರಿಂದ ಅದನ್ನ ಹಡಪದ ಅಪ್ಪಣ್ಣ ಅಂತ ಹೆಸರು ಬಂತು. ಮತ್ತೊಂದ್ ಕಡೆ ಆ ಚೀಲದಲ್ಲಿ ಕ್ಷೌರಿಕ ವೃತ್ತಿಯ ಸಲಕರಣೆಗಳನ್ನ ಇಟ್ಕೊಳ್ಳೋದ್ರಿಂದ ಇಲ್ಲಿ ಆತ ಕ್ಷೌರಿಕ ವೃತ್ತಿಯನ್ನು ಕೂಡ ಕಾಯಕವಾಗಿ ಮಾಡ್ಕೊಂಡಿದ್ನ. ಮತ್ತೊಂದ್ ಕಡೆ ತಾಂಬೂಲವನ್ನ ವಿತರಣೆ ಮಾಡುವಂತಹ ಕಾಯಕವನ್ನ ಮಾಡ್ಕೊಂಡಿದ್ರ.
ಹಾಗೆ ಈಗ ಇಲ್ಲಿ ಕ್ಷೌರಿಕ ವೃತ್ತಿ ಅಲ್ಲಿನ ಸಮಾಜದ ಜನತೆಗೆ, ಅಲ್ಲಿನ ಒಂದು ಜನ ಸಮೂಹಕ್ಕೆ ತುಂಬಾ ಕೆಳವರ್ಗದ ವೃತ್ತಿ ಏನೋ ಅನ್ನುವಂತಹ ದೃಷ್ಟಿಯಲ್ಲಿ ಆತನನ್ನ ನೋಡೋದಿಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ತುಂಬಾ ಹೀನಾಯವಾಗಿ ಆತನನ್ನ ನೋಡೋ ದೃಷ್ಟಿ ಇತ್ತು ಅನ್ನುವಂಥ ಪ್ರತೀತಿಯು ಕೂಡ ಇದೆ. ಯಾಕೆಂದ್ರೆ ಕೆಳವರ್ಗದವನು ಎಂಬ ಅನ್ನೋ ನಿಂದನೆಗೆ ಅವರು ಒಳಪಡೋದಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ಮನಗಂಡಂತಹ ಬಸವಣ್ಣನವರು ಅಡಪದ ಅಪ್ಪಣ್ಣನಿಗೆ ಆಗ್ತಿರುವಂತಹ ಒಂದು ನಿಂದನೆ, ಒಂದು ಜಾತಿ, ಒಂದು ಕಳಂಕದ ನಿಂದನೆಯನ್ನ ಮನಗಂಡು ತಮ್ಮ ಮನಸ್ಸಿನಲ್ಲಿ ಇದಕ್ಕೆ ಏನಾದ್ರೂ ಬೇರೆ ಒಂದು ಆತನಿಗೆ ಆಗ್ತಿರುವಂತ ಅನ್ಯಾಯವನ್ನ ತಡೆಗಟ್ಟಬೇಕು, ಜಾತಿಯಿಂದ ಆಗ್ತಿರುವಂತ ನಿಂದನೆಯನ್ನ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಸವಣ್ಣನವರು ಹೀಗ್ ಮಾಡ್ತಾರೆ. ಅಲ್ಲಿ ಬರುವಂತಹ ಜನಸಮೂಹವೆಲ್ಲ ಹೇಗೆ ಅಂದ್ರೆ ಆತ ಬೆಳಗ್ಗೆ ಎದುರುಗಡೆ ಬಂದ್ರೆ ಸಾಕು ಅಪಶಕುನ ಅನ್ನುವಂತಹ ಒಂದು ಭಾವನೆಯನ್ನ ತಿಳ್ಕೊಂಡಿರ್ತಾರೆ. ಆ ಭಾವನೆಯನ್ನ ವ್ಯಕ್ತಪಡಿಸಿರುವಂತಹ ಭಾವನೆಯನ್ನ ತೆಗಿಬೇಕು ಅಂತದನ್ನ ಅಲ್ಲಿಂದ ಹೊರ ಹಾಕ್ಬೇಕು, ಮನಸ್ಸಿನಲ್ಲಿರುವಂತಹ ಕಳಂಕವನ್ನ ತೆಗಿಬೇಕು ಅನ್ನೋ ದೃಷ್ಟಿನಲ್ಲಿ ಆ ಮೂಢನಂಬಿಕೆಯನ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಯಾರೇ ಒಂದು ಅನುಭವ ಮಂಟಪಕ್ಕೆ ಬರ್ಲಿ, ಅವ್ರು ಬಂದವರೆಲ್ಲ ಅಡಪದ ಅಪ್ಪಣ್ಣನನ್ನು ನೋಡ್ಕೊಂಡೇ ಬರ್ಬೇಕು ಅನ್ನೋ ನಿಯಮವನ್ನ ಮಾಡಿದ್ರು. ಯಾರು ನಿಂದಿಸ್ತಿದ್ರೋ, ಯಾರು ಆತನನ್ನ ಹೀನ ಕುಲದವನು, ಹೀನಾಯ ಕೆಲಸ ಮಾಡೋನು ಅನ್ನೋ ಜನಗಳೆಲ್ಲ ಆತನನ್ನ ನೋಡಿ ಆತನನ್ನ ನೇರವಾಗಿ ನೋಡಿ ನಂತರ ಬೇರೆ ವೃತ್ತಿಯನ್ನ ಶುರು ಮಾಡ್ಬೇಕು ಅನ್ನೋ ಅಷ್ಟು ನಿಯಮವನ್ನ ಆ ಒಂದು ಬಸವಣ್ಣನವರು ಅಲ್ಲಿ ತಂದ್ರು, ನಿಯಮವನ್ನ ಮಾಡಿದ್ರು ಎಂಬುದನ್ನ ಪ್ರತೀತಿ ನಾವು ನೋಡ್ಬೋದು. ಹೀಗೆ ಅಡಪದ ಅಪ್ಪಣ್ಣ ಈ ಅಡಪದ ಅಪ್ಪಣ್ಣನ ಧರ್ಮಪತ್ನಿಯೇ ಇಲ್ಲಿ ಲಿಂಗಮ್ಮ. ಈಕೆ ವಚನಕಾರರು ತಮ್ಮ ಸಹಧರ್ಮಿಣಿಗೆ ಗೌರವದಿಂದ ಈಕೆಗೆ ಪುಣ್ಯಸ್ತ್ರೀ ಎಂದು ಕೂಡ ಕರೀತಾರೆ. ಅಪ್ಪಣ್ಣನವರ ಸಹಧರ್ಮಿಣಿ, ಧರ್ಮಪತ್ನಿ, ಪುಣ್ಯಸ್ತ್ರೀ ಆಗಿರುವಂತಹ ಲಿಂಗಮ್ಮ. ಲಿಂಗಮ್ಮ 12ನೇ ಶತಮಾನದಲ್ಲಿ ಸ್ತ್ರೀಯರು ಪಡೆದ ಪುರುಷ ಸಮಾನ ಅವಕಾಶಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ತುಂಬಾ ಮುಖ್ಯವಾದದ್ದು. ಯಾವುದೇ ಒಬ್ಬ ಮಹಿಳೆ ತಾನು ಉನ್ನತ ಸ್ಥಾನಕ್ಕೆ ಏರ್ಬೇಕು ಅಂದ್ರೆ ತಾನು ತನ್ನಲ್ಲಿರುವಂತಹ ಉದಿಗಿರುವಂತಹ ಚೈತನ್ಯ ಶಕ್ತಿಯನ್ನ ಹೊರ ಹಾಕ್ಬೇಕು ಅಂದ್ರೆ ಅವಳಿಗೆ ಪ್ರಮುಖವಾಗಿ ಬೇಕಾಗಿರುವಂತದ್ದು ಸ್ವಾತಂತ್ರ್ಯ. ಅಂತಹ ಸ್ವಾತಂತ್ರ್ಯವನ್ನ ಇಲ್ಲಿ ಅವಕಾಶ ಮಾಡಿಕೊಟ್ರು. ಎಲ್ಲಿ ಅಂದ್ರೆ ಈ 12ನೇ ಶತಮಾನದಲ್ಲಿ ಮಹಿಳೆಯರಿಗೆ ಅತ್ಯಂತ ಉತ್ತಮವಾದ ಸ್ಥಾನಮಾನ ಇತ್ತು ಅನ್ನೋದನ್ನ ನಾವಿಲ್ಲಿ ಮನಗಾಣ್ಬೋದು. ಹಾಗೆ ಆಕೆಯಲ್ಲಿರುವಂತಹ ಪ್ರಬುದ್ಧ ಜ್ಞಾನ ಶಕ್ತಿಯನ್ನ ಹೊರ ಹಾಕ್ಬೇಕು ಅಂದ್ರೂ ಕೂಡ ಒಂದು ಉತ್ತಮ ವೇದಿಕೆಯನ್ನ ಕೂಡ ಇಲ್ಲಿ ಕೊಡ್ತಾ ಬಂತು ಅನುಭವ ಮಂಟಪ. ಇದಕ್ಕೆಲ್ಲ ಪ್ರಮುಖ ಕಾರಣಕರ್ತರಾದವರು ಯಾರು ಅಂದ್ರೆ ಭಕ್ತಿ ಭಂಡಾರಿ ಬಸವಣ್ಣನವರು. ಬಸವಣ್ಣನವರ ದಿವ್ಯ ಜ್ಞಾನ, ನಿಷ್ಕಲ್ಮಶ ಹೃದಯ, ತಿಳಿಯಾದ ಮನಸ್ಸು ಎಲ್ಲಾ ಶರಣೆಯರಿಗೆ ಸಮಾನ ಅವಕಾಶ ಮಾಡಿಕೊಡ್ತಾ ಬಂತು. ಅನೇಕ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ವಂಚಿತಳಾಗಿದ್ದ ಮಹಿಳೆ ಈ ಕಾಲಘಟ್ಟದಲ್ಲಿ ಅಂದ್ರೆ ಆ 12ನೇ ಶತಮಾನದ ಕಾಲಘಟ್ಟದಲ್ಲಿ ಸಮಾನ ವೇದಿಕೆಯನ್ನ ಕಲ್ಪಿಸಿಕೊಂಡು ತಮ್ಮ ಅನುಭವ ಅಮೃತ ನುಡಿಗಳನ್ನ ತಮ್ಮ ವಚನಗಳ ಮೂಲಕ ವಚನ ಸಾಹಿತ್ಯ ಕೃಷಿ ಮಾಡಿ ಅನೇಕ ಶರಣೆಯರು ತಮ್ಮ ಅಪಾರವಾದ ಕೀರ್ತಿಗೆ ಭಾಜನರಾಗಕ್ಕೆ ಶುರು ಮಾಡಿದ್ರು. ಅದ್ರಲ್ಲಿ ಕೆಲವರು ಉದಾಹರಣೆಗೆ ತಗೊಳ್ಳೋದಾದ್ರೆ ಅಕ್ಕ ಮಹಾದೇವಿ ಆಗಿರ್ಬೋದು, ಗಂಗಾಂಬಿಕೆ ಆಗಿರ್ಬೋದು, ನೀಲಾಂಬಿಕೆ ಆಗಿರ್ಬೋದು, ಸತ್ಯಕ್ಕ, ಆಯ್ದಕ್ಕಿ, ಲಕ್ಕಮ್ಮ, ಗೊಗ್ಗವ್ವೆ, ಕಾಳವ್ವೆ, ಲಿಂಗಮ್ಮ, ಹೀಗೆ ಅನೇಕ ಮಹಿಳಾ ಮಣಿಗಳನ್ನ ಶರಣೆಯರನ್ನ ನಾವು ನೋಡ್ತಾ ಬಂದಿದ್ದೀವಿ. ಹೀಗೆ ಇನ್ನು ಲಿಂಗಮ್ಮ ಅಂದ್ರೆ ಅಡಪದ ಪುಣ್ಯಸ್ತ್ರೀ ಲಿಂಗಮ್ಮ ಅವರು ಇಲ್ಲಿ ಅಂದ್ರೆ ಅವ್ರ ವೈಯಕ್ತಿಕ ಜೀವನದ ಬಗೆಗೆ ಹೆಚ್ಚಿನ ವಿವರಗಳು ಲಭ್ಯವಿಲ್ಲ. ಕೆಲವು ಪುಸ್ತಕಗಳನ್ನ ಗಮನಿಸ್ತಾ ಬಂದಾಗ ಗುರುರಾಜ ಚರಿತ್ರೆಯಲ್ಲಿ ಬರುವಂತಹ ಚಾರು ಗುರು ಭಕ್ತಿ ಲಿಂಗಮ್ಮ ಎಂಬ ಹೇಳಿಕೆಯನ್ನ ಬಿಟ್ರೆ ಮತ್ತಾವ ವೀರಶೈವ ಲೇಖನಗಳಲ್ಲಿಯೂ ಕೂಡ ಈಕೆಯ ಬಗ್ಗೆ ಅಷ್ಟೊಂದು ಮಾಹಿತಿಗಳ ಉಲ್ಲೇಖ ಇಲ್ಲ.
ನಿಜ ಮುಕ್ತೆ ಲಿಂಗಮ್ಮನವರು ಹಡಪದ ಅಪ್ಪಣ್ಣನ ಪುಣ್ಯಸ್ತ್ರೀ ಲಿಂಗಮ್ಮನು ಮಹಾನುಭಾವೆ, ಸತಿಪತಿಗಳೊಂದಾದ ವ್ಯಕ್ತಿಹಿತ ಒಪ್ಪುದು ಶಿವ ಶರಣೆ ಎಂಬ ಮಾತಿನ ದೃಷ್ಟಾಂತವಾಗಿ ಬದುಕಿನ ಅಪೂರ್ವ ಶರಣ ದಂಪತಿ. ಇಲ್ಲಿ ಲಿಂಗಮ್ಮನು ನಿಜ ಸುಖಿ, ಅಪ್ಪಣ್ಣನವರಿಗೆ ಸರಿಯಾದ ಅರ್ಧಾಂಗಿಯಾಗಿದ್ದಳೆಂದು ನಿಸ್ಸಂದೇಹವಾಗಿ ಊಹಿಸಬಹುದು. ಅವರನ್ನ ಜೊತೆಗೆ ಅಲ್ಲಿ ಆಕೆಯಲ್ಲಿ ಅವಶ್ಯಕವಾಗಿದ್ದ ಎಲ್ಲ ಗುಣಗಳು ಆಕೆಯಲ್ಲಿ ಇರಬಹುದು. ಇಲ್ವಾದ್ರೆ ಆಕೆ ಹೇಗೆ ನಿಜ ಮುಕ್ತಿ ಆಗ್ತಿದ್ಲು? ಈಕೆ ವಚನಕಾರಳು ಹೌದು, ಅನುಭವದ ಪೂರ್ಣವಾದ ಆಕೆಯ ವಚನಗಳ ಪಾಂಡಿತ್ಯ ಪೂರ್ಣವೂ ಕೂಡ ಆಗಿವೆ. ಅಲ್ಲದೆ ಆಕೆ ಹೇಳಬೇಕಾದ ವಿಚಾರಗಳನ್ನ ಅಚ್ಚುಕಟ್ಟಾಗಿ, ನೇರವಾಗಿ, ಸುಸ್ಪಷ್ಟವಾಗಿ ಹೇಳ್ಬಿಡ್ತಾ ಇದ್ಲು. ಏಕೆಂದ್ರೆ ಇಲ್ಲಿ ವೈಯಕ್ತಿಕ ವಿವರ ಇಲ್ಲದಿದ್ದರೇನಂತೆ ಅವಳ ವಚನಗಳ ಮೂಲಕ ಸಾಕಷ್ಟು ಅವಳ ಗುರಿ ಏನು, ಅವಳ ವಚನದ ವೈಶಿಷ್ಟ್ಯತೆ ಹೇಗಿತ್ತು, ಅವಳ ಉದ್ದೇಶ ಏನು ಅನ್ನೋದನ್ನ ನಾವು ಮನಗಾಣ್ಬೋದು. ಈಕೆಯು 113 ವಚನಗಳನ್ನ ರಚಿಸಿದ್ದಾರೆ. ಈ ವಚನಗಳ ಮೂಲಕ ಅವಳ ವ್ಯಕ್ತಿ ವೈಶಿಷ್ಟ್ಯತನಗಳನ್ನ ತಿಳಿಯಲು ಸಹಾಯಕವಾಗಿವೆ. ಈಕೆಯ ಗುರು ಚೆನ್ನಮಲ್ಲೇಶ. ಈಕೆಯ ವಚನಗಳ ಅಂಕಿತ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ. ಅಪ್ಪಣ್ಣನಿಗೆ ಪ್ರಿಯವಾದವನೇ ಚೆನ್ನಬಸವಣ್ಣ. ಹಡಪದಪ್ಪಣ್ಣನೇ ಎನ್ನ ಕರಸ್ಥಲಕ್ಕೆ ಲಿಂಗವಾಗಿ ಬಂದು ನೆಲೆಗೊಂಡನು ಎಂಬ ಸತಿಪತಿ ಭಾವವನ್ನ ವ್ಯಕ್ತಪಡಿಸುತ್ತಾಳೆ. ಅಂದ್ರೆ ಇಲ್ಲಿ ಪತಿಯ ಬಗ್ಗೆ ಇದ್ದಂತಹ ಭಕ್ತಿ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ನೋಡ್ಬೋದು. ಈಕೆಯೂ ಕೂಡ ತನ್ನ ವಚನಗಳ ಅಂಕಿತ ನಾಮದಲ್ಲಿ ತನ್ನ ಪತಿ ದೇವರಾದ ಹಡಪದಪ್ಪಣ್ಣನ ಹೆಸರನ್ನೇ ಕೂಡ ಇವಳು ಕೂಡ ಸಂಬೋಧಿಸ್ಕೊಳ್ತಾ ಇದ್ದಾಳೆ. ಮತ್ತೆ ಜೊತೆಗೆ ಇವಳ ವಚನಗಳಲ್ಲಿ ಸಾಕಷ್ಟು ವೈಶಿಷ್ಟ್ಯತೆಯನ್ನ ನಾವು ನೋಡ್ಬೋದು. ಸಾಕಷ್ಟು ವಚನಕಾರರು ವಚನ ಕೃಷಿಯನ್ನ ಮಾಡ್ತಾ ಬಂದಿದ್ದಾರೆ. ಆದ್ರೆ ಹಡಪದ ಅಪ್ಪಣ್ಣನ ಪುಣ್ಯಸ್ತ್ರೀ ಲಿಂಗಮ್ಮನ ವಚನಗಳಲ್ಲಿ ಬಹುತೇಕ ವಿಶೇಷತೆಗಳನ್ನ, ವೈಶಿಷ್ಟ್ಯತೆಗಳನ್ನ ನೋಡ್ಬೋದು. ಏನದು ಅಂತಹ ವೈಶಿಷ್ಟ್ಯತೆ, ಅಂತಹ ವಿಚಾರ ಅಂತಂದ್ರೆ, ಈಕೆಯ ವಚನಗಳಿಗೆ ಏನಂತ ಕರೆದಿದ್ದಾರೆ ಅಂದ್ರೆ ಬೋಧೆಯ ವಚನಗಳು ಅಂತ ಕರೀಲಾಗಿದೆ. ಬೋಧೆಯ ವಚನಗಳು ಅಂತಂದ್ರೆ ತತ್ವ ಬೋಧೆಯ ಅವುಗಳ ಮುಖ್ಯ ಉದ್ದೇಶವಾಗಿದೆ. ವಚನಗಳಲ್ಲಿಯೇ ತತ್ವ ಬೋಧೆಯನ್ನ ಹೇಳುವಂತಹ ವಿಶೇಷ ಸಂದೇಶವನ್ನ ಸಮಾಜಕ್ಕೆ ಸಾರುವಂತಹ ಒಂದು ಉತ್ಕೃಷ್ಟವಾದ ವಚನ ಕೃಷಿಯನ್ನ ಈಕೆ ಮಾಡ್ತಾ ಬಂದಿದ್ದಾಳೆ. ಮನದ ಚಂಚಲತೆ, ಘನವಸ್ತುವನ್ನ ಕಾಣಲು ಆ ಮನವನ್ನ ನಿಗ್ರಹಿಸಬೇಕಾದ ವಿಧಾನ, ಗುರುಲಿಂಗ ಜಂಗಮ ಭಕ್ತಿ, ಶರಣರ ನುಡಿ ಬೋಧನೆ, ಹಾಗೆ ಆಚಾರ ನಿಷ್ಠೆ, ಶರಣನರಿಯದ ಭವಿಗಳು, ತೋರಿಕೆಯ ಭಕ್ತಿಯ ಡಾಂಬಿಕರ ಅವಹೇಳನ, ತಾನು ಸಾಮಾನ್ಯನಿಂದ ಅಸಾಮಾನ್ಯಕ್ಕೆ ಏರಿದ ಸಾಧನೆಯ ರೀತಿ, ಯೋಗ ವಿಚಾರ, ಇವು ಲಿಂಗಮ್ಮನ ವಚನಗಳಲ್ಲಿ ತೋರುವ ಮುಖ್ಯ ವಿಷಯಗಳು ಅನ್ಸ್ಕೊಂಡಿದೆ. ಇನ್ನ ಆಕೆಯ ವಚನಗಳನ್ನ ನೋಡೋದಾದ್ರೆ, ವಚನಗಳಲ್ಲಿ ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದೆ, ಆ ಶರಣರ ಪಾದವಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ, ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತ್ತು, ಕಂಗಳ ಮುಂದಣ ಕತ್ತಲೆ ಅರಿಯಲೊಡನೆ ಮಂಗಳದ ಮಹಾ ಬೆಳಕಿನೊಳಗೆ ಓಲಾಡಿ ಸುಖಿಯಾದೆನಯ್ಯ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ. ಇಲ್ಲಿ ಎಷ್ಟು ಅದ್ಭುತವಾದ ವಚನದ ಸಾಲುಗಳನ್ನ ಹೇಳುವಂತಹ ಒಂದು ಸಮಾಜಕ್ಕೆ ಸಂದೇಶವನ್ನ ಕೊಡ್ತಾ ಬರ್ತಾಳೆ ಲಿಂಗಮ್ಮ. ಅಂದ್ರೆ ಕೀಳು ಕುಲದಲ್ಲಿ ಹುಟ್ಟಿ ಬಂದ ಲಿಂಗಮ್ಮ ತನ್ನ ಕುಲದ ಸೂತಕವನ್ನ ಶರಣರ ಸಂಘದಿಂದ ಕಳೆದುಕೊಳ್ತಾಳೆ.
ಅದನ್ನು ಅವಳು ಯಾವುದೇ ರೀತಿ ಮುಚ್ಚುಮರೆ ಇಲ್ಲದೆ ಪ್ರಾಮಾಣಿಕವಾಗಿ ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನ ಈ ವಚನದ ಸಾಲುಗಳಲ್ಲಿ ಮಾಡುವಂತಹ ಪ್ರಯತ್ನ ಮಾಡ್ತಿದ್ದಾಳೆ. ಕನಿಷ್ಠದಲ್ಲಿ ಹುಟ್ಟಿದೆ ಅಂದ್ರೆ ಏನೋ ಒಂದು ಕೆಳವರ್ಗದಲ್ಲಿ, ಕೀಳು ಕುಲದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವ ಹಿಡಿದೆ. ಅಂದ್ರೆ ಲಿಂಗಮ್ಮ ತಾನು ತನ್ನ ವೈಯಕ್ತಿಕವಾಗಿ ಹೇಳುವಂತದ್ ಮಾಡ್ತಾ ಇದ್ದಾಳೆ. ಕೆಳವರ್ಗದಲ್ಲಿ ಹುಟ್ಟಿದ್ರು ಕೂಡ ನಾನು ಉತ್ತಮರ ಸಹವಾಸದಲ್ಲಿ ನಾನು ಬೆಳೆದೆ. ನಾನು ಎಂತಹ ಸಹವಾಸ ಮಾಡಿದೆ ಉತ್ತಮರು ಅಂತಂದ್ರೆ ಸತ್ಯ ಶರಣರ ಸಹವಾಸ, ಸತ್ಯ ಶರಣರ ಸಂಗವ ನಾನು ಮಾಡ್ತಾ ಬಂದೆ. ಅಲ್ಲಿ ನಾನು ಶರಣರ ಸಂಗವ ಮಾಡಿ ನಾನ್ ಮಾಡಿದ್ದಾದ್ರೂ ಏನು, ಗುರು ಲಿಂಗ ಜಂಗಮವ ಕಂಡೆ. ಸತ್ಯ ಶರಣರ ಅಂದ್ರೆ ಅವರ ಸಂಗವನ್ನ ನಾನ್ ಮಾಡಿ ನಾನು ಗುರುಗಳನ್ನ ಕಂಡೆ. ನಮ್ಮನ್ನ ತಿದ್ದಿ ತೀಡಿ ಒಂದು ಸಮಾಜದಲ್ಲಿ ಒಳ್ಳೆಯ ಬೆಲೆಯುಳ್ಳ ಒಬ್ಬ ಮೌಲ್ಯಾತ್ಮಕ ಗುಣಗಳನ್ನ ಅಳವಡಿಸುವಂತಹ ಒಬ್ಬ ಗುರುಗಳನ್ನ ನಾನ್ ಕಂಡೆ. ಲಿಂಗವನ್ನ ಕಂಡೆ, ಜಂಗಮನನ್ನ ಕಂಡೆ, ಪಾದೋದಕ ಅಂದ್ರೆ ಇಲ್ಲಿ ಪಾದಗಳನ್ನ ತೊಳೆಯುವಂತಹ ಪವಿತ್ರವಾದ ನೀರು, ಹಾಗೆ ಪ್ರಸಾದ, ಇವರನ್ನೆಲ್ಲ ಕಂಡೆ. ನೋಡಿ, ನನ್ನನ್ನ ಏನೋ ನನಗ್ ನಾನು ಅನ್ಕೊಂಡೆ, ನಾನು ಕನಿಷ್ಠದಲ್ಲಿ ಹುಟ್ಟಿದೀನಿ, ಯಾವ್ದಕ್ಕೂ ನಾನು ಪ್ರಯೋಜನ ಇಲ್ವೇನೋ ಅನ್ನುವಂತಹ ಅರ್ಥದಲ್ಲಿದ್ದೆ. ಆದ್ರೆ ನಾನು ಉತ್ತಮರ ಸಹವಾಸವನ್ನ ಮಾಡಿ, ಸತ್ಯ ಶರಣರ ಸಹವಾಸವನ್ನ ಮಾಡಿ ಇವುಗಳನ್ನೆಲ್ಲ ಕಂಡ್ಕೊಂಡೆ. ಈಗ ನನ್ನ ಮನಸ್ಸು ಏನಾಯ್ತು, ಶುದ್ಧಿ ಆಯ್ತು. ಯಾವ ತರ ಶುದ್ಧಿ ಆಯ್ತು, ಮನಸ್ಸು ಹೇಗಿತ್ತು, ಕತ್ತಲೆ ಅನ್ನ ಕಳೆದು ಬೆಳಕು ಹರಿಯಿತು. ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತು. ಈಗ ನನ್ನ ಮನಸ್ಸಿನಲ್ಲಿದ್ದಂತಹ ಕಲ್ಮಶವನ್ನ ನಾನು ಕಳೆದುಕೊಂಡೆ, ಕತ್ತಲೆಯು ಕೂಡ ಕಳ್ಕೊಂಡೆ. ಅದಾದ ನಂತರ ಕಂಗಳ ಮುಂದಣ ಕತ್ತಲೆ ಹರಿಯಲೊಡನೆ ನನ್ನ ಮನಸ್ಸಿನಲ್ಲಿರುವಂತಹ ಒಂದು ಕತ್ತಲೆ ಕಳೆದು ಏನಾಯ್ತು, ಬೆಳಕು ಹರಿಯಿತು. ಎಂತಹ ಬೆಳಕು, ಮಂಗಳದ ಮಹಾ ಬೆಳಕಿನೊಳಗೆ ಓಲಾಡಿ ಆ ಮಂಗಳದ ಸದಾ ಶುಭವನ್ನೇ ಹಾರೈಸುವಂತಹ ಮಹಾ ಬೆಳಕಿನಲ್ಲಿ ನಾನು ಸುಖಿಯಾದೆನಯ್ಯ ಅಂತ ಹೇಳ್ತಾಳೆ. ಅಂದ್ರೆ ಕೀಳು ಕುಲದಲ್ಲಿ ಹುಟ್ಟಿದ್ದೆ ಅಂತ ಅನ್ಕೊಳ್ಳೋದು ನನ್ನ ಒಂದು ಭಾವನೆ ಇತ್ತು. ಆದ್ರೂ ಕೂಡ ನಾನು ಸಮಾಜದಲ್ಲಿ ಒಂದು ಒಳ್ಳೆಯರ ಸಹವಾಸವನ್ನ ಮಾಡಿ ಶರಣರ ಒಂದು ನುಡಿಗಳಿಂದ, ನಾನು ಶರಣರ ಅವರ ಒಂದು ಸಹವಾಸದಿಂದ, ಸಂಘದಿಂದ ನಾನು ಸತ್ಯವನ್ನ ಕಂಡುಕೊಂಡೆ, ಜ್ಞಾನದ ಬೆಳಕನ್ನ ನಾನು ಕಂಡುಕೊಂಡೆ. ಹೀಗೆ ನನ್ನ ಮನಸ್ಸಿನ ಕಲ್ಮಶವನ್ನ ತೊರೆದು ತಮ್ಮ ಅಂತರಾಳದಲ್ಲಿ ಜ್ಞಾನದ ದೀವಿಗೆಯನ್ನ ಬೆಳಗಬಹುದು ಅನ್ನುವಂತಹ ಅಚ್ಚೊತ್ತಾದ ಉತ್ತಮವಾದ ವಚನಗಳ ಮೂಲಕ ಹೇಳ್ತಾ ಹೋಗ್ತಾಳೆ. ಹಾಗೆಯೇ ಹೊತ್ತಿಗೆ ಮೆತ್ತ ಹಾಕಿ ತಿಪ್ಪೆಯಲ್ಲಿ ಕರ್ಪೂರವನ್ನ ಅರಸುವಂತೆ, ತಿಪ್ಪೆಯಂತಹ ಒಡಲೊಳಗೆ ಕರ್ತೃವನ ಅರಸಿಹನೆಂಬ ಅಣ್ಣಗಳಿರ, ನೀವು ಕೇಳಿರೋ ಹೇಳಿಹೆನು. ಕರ್ತೃವನ್ನ ಅರಸುವುದಕ್ಕೆ ಚಿತ್ತ ಹೇಗಾಗಬೇಕೆಂದಡೆ ಜಲದೊಳಗಣ ಸೂರ್ಯನ ಪ್ರತಿಬಿಂಬದಂತಿರ್ಬೇಕು, ಮೋಡವಿಲ್ಲದ ಚಂದ್ರಮನಂತಿರ್ಬೇಕು, ಬೆಳಗಿದ ದರ್ಪಣದಂತೆ ಇರ್ಬೇಕು. ಇಂತು ಚಿತ್ತ ಶುದ್ಧವಾದಲ್ಲದೆ ಆ ಕರ್ತೃವಿನ ನೆಲೆಯ ಕಾಣಬಾರದೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಶರಣರು. ಹೀಗೆ ಹೊತ್ತಿಗೆ ಮೆತ್ತ ಹಾಕಿ ತಿಪ್ಪೆಯಲ್ಲಿ ಕರ್ಪೂರವನ್ನ ಅರಸುವಂತೆ, ಅಂದ್ರೆ ಇಲ್ಲಿ ತಿಪ್ಪೆಯನ್ನ ನಾವು ದೇಹಕ್ಕೂ ಕೂಡ ಮುಂದಿನ ಸಾಲಿನಲ್ಲಿ ನಾವು ನೋಡ್ಬೋದು, ಹೋಲಿಕೆಯನ್ನ ಕೊಟ್ಟಿರುವಂತದ್ದನ್ನ ಹೊತ್ತಿಗೆ, ಸಮಯಕ್ಕೆ, ಸರಿಯಾದ ಸಮಯಕ್ಕೆ ಹೀಗೆ ಮೆತ್ತ ಹಾಕಿ ತಿಪ್ಪೆಯಲ್ಲಿ ಸಾಕಷ್ಟು ಬೇಡವಾದಂತಹ ವಸ್ತುಗಳನ್ನೆಲ್ಲ ನಾವು ತಿಪ್ಪೆಗೆ ಹಾಕ್ತಿವಿ. ಆ ತಿಪ್ಪೆಯಲ್ಲಿ ಕರ್ಪೂರವನ್ನ ಅರಸುವಂತೆ, ಹುಡುಕುವಂತೆ. ಕರ್ಪೂರ ಏನು, ಬೆಳಕನ್ನ ಕೊಡುವಂಥದ್ದು, ಜ್ಯೋತಿಯನ್ನ ಬೆಳಗುವಂಥದ್ದು, ಅಲ್ಲಿ ಒಂದು ಬೆಳಕನ್ನ ಮೂಡಿಸುವಂಥದ್ದು ಅಲ್ವಾ. ಅಂತಹ ಕರ್ಪೂರವನ್ನ ತಿಪ್ಪೆಯಲ್ಲಿ ಹುಡುಕಿದಂತೆ ತಿಪ್ಪೆಯಂತಹ ಒಡಲೊಳಗೆ,
ಆ ತಿಪ್ಪೆಯಂತಹ ಒಡಲೊಳಗೆ ನಮ್ಮ ದೇಹದಲ್ಲಿ ಕರ್ತೃವನ ಅರಸಿಹನೆಂಬ ಅಣ್ಣಗಳಿರ. ಕರ್ತೃ ಅಂದ್ರೆ ಯಾರಿಲ್ಲಿ? ದೇವರು, ಸೃಷ್ಟಿಕರ್ತ. ಅಂತಹ ಸೃಷ್ಟಿಕರ್ತನನ್ನ ಹೇಗೆ ನೀವು ಅರಸಿ ಹುಡುಕ್ತಿದ್ದೀರಾ ಅಣ್ಣಗಳಿರ? ನೀವು ಕೇಳಿರೋ ಹೇಳಿಯೇನು, ಹೆಂಗೆ ನೀವು ಅಲ್ಲಿ ಹುಡುಕ್ತಾ ಇದ್ದೀರಾ? ಆ ತಿಪ್ಪೆನಲ್ಲಿ ಬೇಡವಾದಂತಹ ಕಸ ಕಲ್ಮಶ ಎಲ್ಲವನ್ನ ಹಾಕಿರುವಂತದ್ರಲ್ಲಿ ಬೆಳಕನ್ನ ಹೇಗೆ ನೀವು ಅಲ್ಲಿ ಹುಡುಕ್ತಾ ಇದ್ದೀರಾ? ನಮ್ಮ ದೇಹಕ್ಕೂ ಕೂಡ ಹೊತ್ತೊತ್ತಿಗೆ ನಾವು ಅಲ್ಲಿ ಆಹಾರ ಪದಾರ್ಥಗಳನ್ನ ಸೇರಿಸಿ ಆ ಜಡತ್ವವನ್ನ ಮೂಡಿರುವಂತಹ ಆ ಒಡಲೊಳಗೆ ಹೇಗೆ ನೀವು ಹುಡುಕ್ತಾ ಇದ್ದೀರಾ? ನೀವು ಹುಡುಕ್ಬೇಕು ಅಂದ್ರೆ ಕರ್ತೃವನ್ನ ಅರಸುವುದಕ್ಕೆ, ಆ ಕರ್ತೃ ಆ ಸೃಷ್ಟಿಕರ್ತನನ್ನ ಹುಡುಕ್ಬೇಕು ಅಂದ್ರೆ ಹೇಗಿರ್ಬೇಕು ನಿಮ್ಮ ಚಿತ್ತ? ಹೇಗಾಗಬೇಕೆಂದಡೆ ಹೇಳ್ತಾಳೆ, ನಿಮ್ಮ ಚಿತ್ತ ಹೇಗಿರ್ಬೇಕು? ದೇಹದೊಳಗೆ ದೇವರು ಇರಬೇಕು ಅಂದ್ರೆ, ನಿಮ್ ದೇಹದಲ್ಲಿ ದೇವರನ್ನ ನೀವು ಇರಿಸ್ಕೊಂಡಿರ್ಬೇಕು ಅಂದ್ರೆ ಆ ಒಂದು ಜ್ಞಾನ, ಆ ಒಂದು ಪ್ರಖರ, ಆ ಒಂದು ದಿವ್ಯ ಶಕ್ತಿ ನಿಮ್ಮಲ್ಲಿ ಇರ್ಬೇಕು ಅಂತಂದ್ರೆ ಅಣ್ಣಗಳಿರ ಕೇಳಿರೋ. ಆ ಮನಸ್ಸು ಹೇಗಿರ್ಬೇಕು ನೋಡಿ, ನೀರಿನಲ್ಲಿ ಆ ಜಲದೊಳಗಣ ಸೂರ್ಯನ ಪ್ರತಿಬಿಂಬದಂತಿರ್ಬೇಕು. ಆ ಜಲದೊಳಗಣ ಆ ನೀರಿನಲ್ಲಿ ಆ ಸೂರ್ಯನ ಪ್ರತಿಬಿಂಬ ಪ್ರಜ್ವಲಿಸ್ಬೇಕು, ಕಾಣಿಸ್ಬೇಕು. ಹೇಗೆ ಸೂರ್ಯ ಹೇಗಿದನೋ ಹಾಗೆ ನೀರಿನಲ್ಲಿಯೂ ಕೂಡ ಅದರ ಬಿಂಬ ಕಾಣ್ತಾ ಇರುತ್ತೆ. ಯಾವಾಗ ಕಾಣೋದಕ್ಕೆ ಸಾಧ್ಯ? ಆ ನೀರು, ಆ ಜಲ ತಿಳಿಯಾದಾಗ ಮಾತ್ರ ಆ ಸೂರ್ಯನ ಪ್ರತಿಬಿಂಬನವನ್ನ ನಾವು ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ. ಒಂದು ವೇಳೆ ಆ ನೀರು ಬಗ್ಗಡದಿಂದ ಕೂಡಿದ್ರೆ, ಗಲೀಜಾಗಿದ್ರೆ ಆ ಸೂರ್ಯ ಖಂಡಿತ ಕಾಣೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಮ್ಮ ಮನಸ್ಸಿನೊಳಗಿರುವಂತ ದಿವ್ಯ ಶಕ್ತಿಯನ್ನ, ಆ ಪ್ರಭೆಯನ್ನ, ಆ ಒಂದು ದೈವ ಸ್ವರೂಪವನ್ನ ನಾವು ಕಾಣ್ಬೇಕು, ಸತ್ಯವನ್ನ ನೋಡ್ಬೇಕು ಅಂದ್ರೂ ಕೂಡ ನಮ್ಮ ಮನಸ್ಸು ಆ ಜಲದಂತೆ ಅಂದ್ರೆ ತಿಳಿಯಾಗಿದ್ರೆ ಮಾತ್ರ ಕಾಣೋದಿಕ್ಕೆ ಸಾಧ್ಯ. ಮೋಡವಿಲ್ಲದ ಚಂದ್ರಮನಂತಿರ್ಬೇಕು. ಮಳೆಯ ಮೋಡ ಒಂದ್ ವೇಳೆ ಆವರಿಸ್ಕೊಂಡಿದ್ರೆ ಚಂದ್ರಮ ಅಲ್ಲಿ ಕಾಣಿಸಲ್ಲ, ಅದು ಅಷ್ಟು ಸ್ಪಷ್ಟವಾಗಿ ಕಾಣೋದಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ಮೋಡವಿಲ್ಲದ ಚಂದ್ರಮನಂತಿರ್ಬೇಕು. ನಮ್ಮ ಮನಸ್ಸಿನಲ್ಲೂ ಕೂಡ ಚಂದ್ರಮನಂತಹ ಬೆಳಗು ಕಾಣ್ಬೇಕು. ಮೋಡ ಕವಿದ ವಾತಾವರಣದಲ್ಲಿ ಅದು ಹೇಗೆ ಕತ್ತಲೆಯಲ್ಲಿ ಚಂದ್ರನ ಬೆಳಕು ಹೇಗಿರುತ್ತೆ ಅಷ್ಟು ಸ್ಪಷ್ಟವಾಗಿ ಪಸರಿಸರಲ್ಲ, ಹಾಗೆ ಅಂತ ಒಂದು ಅಂದ್ರೆ ಅದ್ಭುತ ಶಶಿಕಿರಣ ಚಂದ್ರನ ಒಂದು ಬೆಳಕು ಕೂಡ ನಮ್ಮ ಮನಸ್ಸಿನಲ್ಲಿ ಕಾಣೋದಿಕ್ಕೆ ಅಂದ್ರೆ ಸಾಧ್ಯ ಆಗಿರ್ಬೇಕು ನಮ್ಮ ಮನಸ್ಸು. ಬೆಳಗಿದ ದರ್ಪಣದಂತಿರ್ಬೇಕು. ದರ್ಪಣ ಅಂದ್ರೆ ಇಲ್ಲಿ ಕನ್ನಡಿ. ಆ ಕನ್ನಡಿಯ ಮುಂದೆ ನಿಂತಹ ನಮ್ಮ ಛಾಯೆ, ನಮ್ಮ ಚಿತ್ರ, ನಾವು ಹೇಗಿರ್ತೀವೋ ಹಾಗೆ ಆ ಕನ್ನಡಿಯು ಕೂಡ ನಮ್ಮನ್ನ ಕಾಣಿಸುತ್ತೆ, ತೋರಿಸುತ್ತೆ. ಹಾಗೆ ಆ ಒಂದು ಮನಸ್ಸು ಆ ಕನ್ನಡಿಯಂತೆ ಇರ್ಬೇಕು. ಕನ್ನಡಿಯಂತೆ ಇದ್ದಾಗ ಮಾತ್ರ ಅಲ್ಲಿರುವಂತಹ ಏನು ನಮ್ಮ ಶುದ್ಧವಾಗಿರುವಂತಹ ಆತ್ಮ ಮನಸ್ಸು ಕಾಣೋದಿಕ್ಕೆ ಸಾಧ್ಯ. ಇಂತು ಚಿತ್ತ ಶುದ್ಧವಾದಲ್ಲದೆ, ಹೀಗೆ ನಮ್ಮ ಚಿತ್ತ ಮನಸ್ಸು ಶುದ್ಧವಾಗಿಲ್ಲದೆ ಇದ್ರೆ ಆ ಕರ್ತೃವಿನ ನೆಲೆಯ ಕಾಣಬಾರದೆಂದರು. ಹೀಗೆ ನಾವು ನಮ್ಮ ಮನಸ್ಸು ಶುದ್ಧವಾಗಿದ್ರೆ ಮಾತ್ರ ನಾವು ದೇವರನ್ನ ಕಾಣೋದಿಕ್ಕೆ ಸಾಧ್ಯ. ಹೀಗೆ ನಾವು ಅಂತರಂಗ ಶುದ್ಧಿ ಇಲ್ಲದಿದ್ರೆ ದೇವರನ್ನ ಕಾಣೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಈಕೆ ವಚನಗಳ ಮೂಲಕ, ಅಂದ್ರೆ ಇಲ್ಲಿ ಪರಿಸರ ಪ್ರೇರಿತ ಸಹಜ ಉಪಮೇಯಗಳನ್ನ ಬಳಸಿ ತಮ್ಮ ವಚನಗಳ ಅರ್ಥ ಶ್ರೀಮಂತಿಕೆಯಿಂದ ಕೂಡಿರುವಂತಹ ಪದ ಪ್ರಯೋಗಗಳನ್ನು ಕೂಡ ಈಕೆ ಮಾಡಿರೋದನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಹೀಗೆ ನೆನೆಯುತ್ತಿದೆ ಮನ, ದುರ್ವಾಸನೆಗೆ ಹರಿಯುತ್ತಿದೆ ಮನ, ಕೊನೆಗೊಂಬೆಗೆ ಎಳೆಯುತ್ತಿದೆ ಮನ, ಕಟ್ಟಿಗೆ ನಿಲ್ಲದು ಮನ ಬಿಟ್ಟಡೆ ಹೋಗದು ಮನ, ತನ್ನಿಚ್ಛೆಯಲ್ಲಾಡುವ ಮನವ ಕಟ್ಟಿಗೆ ತಂದು ಗೊತ್ತಿಗೆ ನಿಲ್ಲಿಸಿ ಬಚ್ಚಬರಿಯ ಬಯಲಿನೊಳಗೆ ಓಲಾಡುವ ಶರಣರ ಪಾದದಲ್ಲಿ ನಾ ಬೆಚ್ಚಂತಿದ್ದೆನಯ್ಯ. ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ.
ಈ ವಚನದ ವೈಶಿಷ್ಟ್ಯತೆಯನ್ನು ನೋಡಿ ಇಲ್ಲಿ ನಮ್ಮ ಮನಸ್ಸು, ಮನುಷ್ಯನ ಪ್ರತಿಯೊಬ್ಬ ಮನಸ್ಸು ಕೂಡ ತನ್ನದೇ ಆದಂತಹ ಆಲೋಚನೆಗಳನ್ನ, ಮಿಡಿತಗಳಿಂದ ಕೂಡಿರುತ್ತೆ. 108 ಬಗೆಯ ಒಳ ಮಿಡಿತಗಳಿಂದ ಕೂಡಿ ಚಂಚಲತೆಯಿಂದ ತೊಯ್ದಾಡುತ್ತಿರುವ ತನ್ನ ಮನಸ್ಸನ್ನ ವ್ಯಕ್ತಿಯು ಒಂದು ಹತೋಟಿಗೆ ತಂದುಕೊಂಡು ಶಿವಶರಣರ ಒಡನಾಟದಲ್ಲಿ ಒಳ್ಳೆಯ ನಡೆ ನುಡಿಗಳಿಂದ ಬಾಳುತ್ತಿರುವ ಸಂಗತಿಯನ್ನ ಈ ವಚನವು ಧ್ವನಿಸುತ್ತದೆ. ನೆನೆಯುತ್ತಿದೆ ಮನ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಒಳ ಮಿಡಿತಗಳು, ಏನೋ ನಾವು ಬಯಕೆಗಳನ್ನ ಈಡೇರಿಸ್ಕೋಬೇಕು ಅನ್ನೋದ್ರ ಮೂಲಕ ಅಂದ್ರೆ ಏನೋ ಒಂದು ಆ ಮನಸ್ಸು ತವಕದಿಂದ ನೆನೆಸ್ಕೊಳ್ತಾ ಇದೆ, ಪಡ್ಕೊಳ್ಬೇಕು ಅಂತ ಆತಂಕ ಪಡ್ಕೊಳ್ತಾ ಇದೆ, ಹುಡುಕಾಡ್ತಾ ಇದೆ, ಮಿಡಿತಗಳಿಂದ ಶುರುವಾಗಿದೆ. ದುರ್ವಾಸನೆಗೆ ಹರಿಯುತ್ತಿದೆ ಮನ. ದುರ್ವಾಸನೆ, ಇಲ್ಲಿ ದುರ್ವಾಸನೆ ಅಂತಂದ್ರೆ ಕೆಟ್ಟ ಆಲೋಚನೆಗಳು, ಕೆಟ್ಟ ವಿಚಾರಗಳಿಗೆ ಹರಿಯುತ್ತಿದೆ ಮನ. ಯಾವುದೋ ಬೇಕಾಗಿರೋದು, ಬೇಡದೆ ಇರೋದು, ಪಡ್ಕೋಬೇಕು, ತಗೋಬೇಕು ಅನ್ನೋ ತವಕದಲ್ಲಿ ಮನ ಓಲಾಡ್ತಿದೆ. ಕೊನೆಗೊಂಬೆಗೆ ಎಳೆಯುತ್ತಿದೆ ಮನ. ಕೊನೆಗೊಂಬೆ ಅಂತ ಬಂದಾಗ ನೋಡಿ, ಅಪಾಯದ ಒಂದು ಜಾಗ, ಅಪಾಯ, ಮರದ ಕೊಂಬೆ, ಮರದ ತುತ್ತ ತುದಿಗೆ ಹೋದ್ರೆ ಪ್ರಾಣಕ್ಕೆ ಅಪಾಯವಾಗುವಂತಹ ಒಂದು ಜಾಗ. ಹೀಗೆ ನಮ್ಮ ಮನಸ್ಸು ಕೂಡ ಕೆಟ್ಟ ಆಲೋಚನೆಗೆ ಬಲಿಯಾಗಿ ಕೆಟ್ಟ ವಿಚಾರಗಳಿಗೆ ಬಲಿಯಾಗುವುದಕ್ಕೂ ಶುರುವಾಗ್ತಾ ಇದೆ. ಎಳೆಯುತ್ತಿದೆ ಮನ. ಯಾವುದೋ ಕೆಟ್ಟ ಆಲೋಚನಾ ಶಕ್ತಿಗೆ ಎಳೆಯುತ್ತಿದೆ ಮನ. ಕಟ್ಟಿಗೆ ನಿಲ್ಲದು, ಮನ ಬಿಟ್ಟಡೆ ಹೋಗದು. ಅದನ್ನ ಕಟ್ಟಿಟ್ಕೊಳ್ಳೋಕ್ಕೂ ಒಂದ್ ಕಡೆ ಮನಸ್ಸನ್ನ ನಿಗ್ರಹಿಸ್ಕೊಂಡು ಕಟ್ಟಿಟ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಿಲ್ಲ. ಮನ ಬಿಟ್ಟಡೆ ಹೋಗೋದು, ಬಿಡೋದಕ್ಕೂ ಆಗ್ತಾ ಇಲ್ಲ. ಹೀಗೆ ನಮ್ಮ ಮನಸ್ಸು ಅನ್ನೋದು ಚಂಚಲತೆಗೆ ಒಳಗಾಗುವಂತಹ ಒಂದು ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾಳೆ. ಮನ ತನ್ನಿಚ್ಛೆಯಲ್ಲಾಡುವ, ತನ್ನ ಇಷ್ಟ ಬಂದಂತೆ ಈ ಮನಸ್ಸನ್ನ ಹತೋಟಿಯಲ್ಲಿ ಇಡಲು ಆಗದೆ ಕೆಟ್ಟ ಆಲೋಚನೆಗಳನ್ನ ಬಿಡಬೇಕಂದ್ರೆ ಆಗ್ದಲೇ ಇರುವಂತ ಸ್ಥಿತಿಯಲ್ಲಿ ಆದ್ರೂ ಕೂಡ ಮನಸ್ಸನ್ನ ನಿಗ್ರಹಿಸಿ, ಅಂತಹ ಸ್ಥಿತಿಯಲ್ಲೂ ಮನವ ಕಟ್ಟಿಗೆ ತಂದು ನಿಗ್ರಹಿಸಿ ಗೊತ್ತಿಗೆ ನಿಲ್ಲಿಸಿ ಅದನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಬರಿಯ ಬಯಲಿನೊಳಗೆ ಓಲಾಡುವ ಶರಣರ ಪಾದದಲ್ಲಿ ಬೆಚ್ಚಂತಿದ್ದೇನೆಯ್ಯ. ಬೆಚ್ಚಂತೆ ಅಂದ್ರೆ ನಾನು ಜೊತೆಗೂಡ್ಕೊಂಡು, ಜೊತೆಯಲ್ಲಿ ಸಂಗಮ ಮಾಡಿ. ಎಂತಹ ಸಂಘ, ಯಾರ ಸಂಘ? ಶರಣರ ಪಾದವನ ಬೆಚ್ಚಂತಿದ್ದೇನೆಯ್ಯ. ಹೀಗೆ ತನ್ನ ಆ ಮಿಡಿತಗಳ ಮತ್ತೆ ಕೆಟ್ಟ ಆಲೋಚನೆಗಳ ಶಕ್ತಿಯಿಂದ ತಮ್ಮ ಮನಸ್ಸನ್ನ ನಿಗ್ರಹಿಸಿಕೊಂಡು ಹತೋಟಿಗೆ ತಂದು ಈ ಬಯಲೆಂಬ ಈ ಸಮಾಜದಲ್ಲಿ ಒಳ್ಳೆಯ ನಡೆನುಡಿಗಳನ್ನ ಅನುಸರಿಸುವಂತಹ ಶರಣರ ಜೊತೆಗೂಡಿ ನೆಮ್ಮದಿಯಾಗಿರುವೆ ಅಂತ ಹೇಳ್ತಾ ತನ್ನ ವಚನದ ಮೂಲಕ ಈಕೆ ತಮ್ಮ ಮನದ ಬದುಕಿನಲ್ಲಿ, ಮನದಲ್ಲಿ ಆಗುವಂತಹ ತುಮುಲ, ತುಳಿತಗಳನ್ನ, ಮಿಡಿತಗಳನ್ನ ಅದ್ಭುತವಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾಳೆ ಆಕೆ. ಅಂದ್ರೆ ಪುಣ್ಯಸ್ತ್ರೀ ಲಿಂಗಮ್ಮನ ವಚನಗಳಲ್ಲಿ ಮನುಷ್ಯ ಅಂದ್ರೆ ಅದೇ ರೀತಿ ಮನಸ್ಸಿನಲ್ಲಿ ಇನ್ನೂ ಕೆಟ್ಟ ಗರ್ವ, ಅಹಂಭಾವ, ಅಹಂಕಾರದಲ್ಲಿ ತುಂಬಿದ್ದಾಗ ಅವನು ಹೇಗೆ, ಏನು, ಯಾವ ರೀತಿ ಅವನು ಒಳ್ಳೆಯವನಾಗ್ಬೇಕಂದ್ರೆ ಹೇಗಿರ್ಬೇಕು ಅನ್ನೋದನ್ನು ಕೂಡ ಈ ವಚನದಲ್ಲಿ ನಾವು ನೋಡ್ಬೋದು. ಮದ ಮತ್ಸರ ಬಿಡದು, ಮನದ ಕನಲೂ ನಿಲ್ಲದು, ಒಡಲ ಗುಣ ಹಿಂಗದು. ಇವ ಮೂರನು ಬಿಡದೆ ನಡೆಸುವನ್ನಕ್ಕ ಘನವ ಕಾಣಬಾರದು. ಘನವ ಕಾಂಬುದಕ್ಕೆ ಮದ ಮತ್ಸರವನೇ ಬಿಟ್ಟು ಮನದ ಕನಲವೇ ನಿಲ್ಲಿಸಿ ಒಡಲ ಗುಣ ಹಿಂಗಿ ತಾಮೃಳ ರೂಪದಲ್ಲದೆ ಘನವ ಕಾಣಬಾರದೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಇಲ್ಲಿಯೂ ಕೂಡ ವ್ಯಕ್ತಿಗೂ ತನ್ನ ಮನಸ್ಸಿನಲ್ಲಿ ಯಾವಾಗಲೂ ತುಡಿಯುತ್ತಿರುವ
ಅಂದ್ರೆ ಮದ ಮತ್ಸರ ಈ ರೀತಿ ತುಡಿಯುತ್ತಿರುವ ಒಳಿತು ಕೆಡಕಿನ ಒಳ ಮಿಡಿತಗಳಲ್ಲಿ ಕೆಟ್ಟ ವಿಚಾರಗಳನ್ನ ಬಿಟ್ಟು ಒಳ್ಳೆಯ ಜೀವನ ನಡೆಸಿದಾಗ ಮಾತ್ರ ಶಿವನನ್ನು ಕಾಣಲು ಸಾಧ್ಯ ಅಂತ ಹೇಳೋ ಪ್ರಯತ್ನ ಮಾಡ್ತಾಳೆ. ಅಂದ್ರೆ ಮದ ಮತ್ಸರ ಅಂದ್ರೆ ತನ್ನ ಮನುಷ್ಯ ಅಂದ್ರೆ ಆತನಲ್ಲಿರುವಂತಹ ಗರ್ವ, ಮತ್ಸರ, ಅಸೂಯೆ ಹೆಚ್ಚಾದಂತೆಲ್ಲ ಮನದಲ್ಲಿ ಕನಲು, ಸಿಟ್ಟು ಕೂಡ ಹೆಚ್ಚಾಗಿ ಒಡಲಿನ ಆಕ್ರೋಶ ಅನ್ನೋದು ಕಡಿಮೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಇವುಗಳನ್ನ ಉತ್ತಮಗೊಳಿಸ್ಬೇಕಾದ್ರೆ ಅಂದ್ರೆ ಅವುಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಮನುಷ್ಯ ಉತ್ತಮನಾಗ್ಬೇಕು ಅಂದ್ರೆ ಗರ್ವ, ಅಹಂಕಾರ, ಅಸೂಯೆ, ಆಕ್ರೋಶ ಅವುಗಳನ್ನೆಲ್ಲ ಕಡಿಮೆ ಮಾಡಿ ಮನುಷ್ಯ ಉತ್ತಮನಾಗ್ಬೇಕು. ಉತ್ತಮ ಅಂದ್ರೆ ಅವನ ಬೆಳವಣಿಗೆಯನ್ನ ಹೊಂದ್ಬೇಕು ಅಂದ್ರೆ ಹೇಗಿರ್ಬೇಕು? ಇವ ಮೂರನ ಬಿಡದೆ ನಡೆಸುವ ನಕ್ಕ ಘನವ ಕಾಣಬಾರದು. ಇವುಗಳನ್ನ ಬಿಟ್ರೆ ಮಾತ್ರ ಅವನು ಒಂದು ಉತ್ತಮ ಬದುಕನ್ನ ಕಾಣೋದಿಕ್ಕೆ ಸಾಧ್ಯ. ಹಾಗೆ ಆ ಘನವ ಕಾಂಬುದಕ್ಕೆ ಮದ ಮತ್ಸರವನ್ನೇ ಬಿಟ್ಟು ಅದನ್ನೆಲ್ಲ ಬಿಡ್ಬೇಕು. ಅವನಲ್ಲಿರುವಂತಹ ಕೆಟ್ಟ ಆಲೋಚನೆ, ಮದ ಮತ್ಸರ, ಗರ್ವ, ಅಸೂಯೆ ಇವುಗಳನ್ನ ಬಿಟ್ಟಾಗ ಮಾತ್ರ ಅವನು ಒಳ್ಳೆಯ ವಿಚಾರಗಳನ್ನ ಮೈಗೂಡಿಸ್ಕೊಂಡು ಶಿವರೂಪದಲ್ಲಿ ಶಿವ ರೂಪದಲ್ಲಿ ಇರುವಂತಹ ಶಿವ ಆಗಿರ್ಬೋದು ಅಥವಾ ಶಿವನ ರೂಪದಲ್ಲಿರುವಂತಹ ಶಿವ ಶರಣರ ಸಂಗವ ಮಾಡುವುದರ ಮೂಲಕ ಉತ್ತಮ ವ್ಯಕ್ತಿಗಳಾಗಬಹುದು. ಶಿವನ ರೂಪದಲ್ಲಿರುವಂತಹ ಶಿವಶರಣರಾಗಿರ್ಬೋದು. ಅವರ ಸತ್ಯದ ನುಡಿ ಮುತ್ತಿಗಳು ಇಂದಿಗೂ ಕೂಡ ಸತ್ಯವಾಗಿವೆ ಅಂತ ಹೇಳಿ ಅಂತವರ ಸಹವಾಸವನ್ನ ಮಾಡುವುದರ ಮೂಲಕ ಮನುಷ್ಯ ತನ್ನಲ್ಲಿರುವ ಗರ್ವ, ಅಸೂಯೆ, ಕೋಪ, ಸಿಟ್ಟು ಇವುಗಳನ್ನ ಬಿಡುವುದರ ಮೂಲಕ ತಾನು ಶಿವನ ಗುಣಗಳನ್ನ, ಶಿವ ಶರಣರ ಸತ್ಯದ ಗುಣಗಳನ್ನ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡೋದಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಅಂತರಂಗ ಬಹಿರಂಗ ಶುದ್ಧವಿಲ್ಲದೆ ನುಡಿವರು ಸಂತೆಯ ಸೂಳೆಯರಂತೆ. ಅಂತರಂಗ ಬಹಿರಂಗವೆಂಬುದಿಲ್ಲ ನಮ್ಮ ಶಿವ ಶರಣರಿಗೆ. ಅಂತರಂಗವೆಲ್ಲ ಅರುಹಾಯಿತ್ತು, ಬಹಿರಂಗದಲ್ಲಿ ಲಿಂಗವಾಯಿತ್ತು. ಆ ಲಿಂಗದಲ್ಲೇ ನುಡಿದು, ಲಿಂಗದಲ್ಲಿ ನಡೆದು, ಲಿಂಗದಲ್ಲೇ ಮುಟ್ಟಿ, ಲಿಂಗದಲ್ಲೇ ವಾಸಿಸಿ, ಲಿಂಗದಲ್ಲೇ ಕೇಳಿ, ಲಿಂಗವಾಗಿ ನೋಡಿ, ಸರ್ವಾಂಗವು ಲಿಂಗವಾಗಿ ಆ ಲಿಂಗವ ನೋಡುವ ಕಂಗಳಲ್ಲೇ ಐಕ್ಯ ಕಂಡೆಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಎಷ್ಟು ಅದ್ಭುತದ ಸಾಲುಗಳನ್ನ ಇಲ್ಲಿ ನೋಡಿ. ಒಂದೊಂದೇ ವಾಕ್ಯ ಅಂದ್ರೆ ವಚನಗಳನ್ನ ತಗೊಂಡಾಗ ಇಲ್ಲಿ ಪರಿಸರದ ವಿಚಾರ, ಮನದ ಒಂದು ಮಿಡಿತಗಳ ವಿಚಾರ, ಶಿವ ಶರಣರು ಅಳವಡಿಸಿಕೊಳ್ಳುವಂತಹ ಲಿಂಗದ ವಿಚಾರ, ಹೀಗೆ ಸಾಕಷ್ಟು ವಿಚಾರಗಳನ್ನ ಹೇಗೆ ಎಳೆ ಎಳೆಯಾಗಿ ತಮ್ಮ ವಚನಗಳನ್ನ ಬಿಡಿಸಿದಾಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಂತರಂಗ ಬಹಿರಂಗ ಶುದ್ಧವಿಲ್ಲದೆ ನುಡಿವರು. ನಮ್ಮ ಆತ್ಮ ಶುದ್ಧ ಇಲ್ಲದೆ ಇದ್ದಾಗ, ಶುದ್ಧವಿಲ್ಲದೆ ಹೇಗೆಲ್ಲ ನುಡಿವರು ಸಂತೆಯ ಸೂಳೆಯರಂತೆ ಅಂತ ಹೇಳ್ತಾ, ಆದ್ರೆ ನಮ್ಮ ಶಿವಶರಣರಿಗೆ ಅಂತರಂಗ ಬಹಿರಂಗವೆಂಬುದಿಲ್ಲ. ಅಂತರಂಗವೆಲ್ಲ ಅರುಹಾಯಿತು, ಸ್ನೇಹವಾಯಿತು ಅವರಿಗೆ. ಬಹಿರಂಗದಲ್ಲಿ ಲಿಂಗವಾಯಿತು. ಆ ಲಿಂಗದಲ್ಲೇ ನುಡಿದು, ಲಿಂಗದ ಜೊತೆಗೆ ನಡೆದು, ಲಿಂಗದಲ್ಲೇ ಮುಟ್ಟಿ, ಲಿಂಗದಲ್ಲೇ ವಾಸಿಸಿ, ಲಿಂಗದಲ್ಲೇ ಕೇಳಿ, ಲಿಂಗವಾಗಿ ನೋಡಿ ಸರ್ವಾಂಗವು ಕೂಡ ಲಿಂಗವೇ. ಆ ಲಿಂಗವ ನೋಡುವ ಕಂಗಳಲ್ಲೇ ಐಕ್ಯ ಕಂಡೆಯ. ಲಿಂಗವೇ ಇಲ್ಲಿ ಮನುಷ್ಯ ಬದುಕೇ ಲಿಂಗವಾಗಿ, ಅಂತರಂಗವೆಲ್ಲ ಲಿಂಗವಾಗಿ, ಲಿಂಗದಲ್ಲೇ ಸರ್ವಾಂಗವೂ ಆಗಿ ಅಂತ ಹೇಳ್ತಾ ಇಲ್ಲಿ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂದ್ರೆ ಬದುಕು ಅಲ್ಲಿ ಶಿವಶರಣರಿಗೆ ಅಂತರಂಗ ಬಹಿರಂಗವೆಂಬುದು ಇಲ್ಲ ಅಂತ ಹೇಳುವ ಪ್ರಯತ್ನವನ್ನ ಈ ವಚನದ ಸಾಲುಗಳಲ್ಲಿ ಹೇಳ್ತಾಳೆ. ಇಲ್ಲಿ ಲಿಂಗಮ್ಮನ ವಚನಗಳಲ್ಲಿ ಮತ್ತೊಂದು ವಿಶೇಷತೆ ಅಂದ್ರೆ ನೇರ ಮತ್ತು ನಿರ್ದಾಕ್ಷಿಣ್ಯ.
ಇವೆರಡು ಲಿಂಗಮ್ಮನ ವಚನಗಳಲ್ಲಿ ನೇರವಾದಂತಹ ವಿಚಾರವನ್ನ ವ್ಯಕ್ತಪಡಿಸ್ತಾ ಹೋಗ್ತಾಳೆ. ನಿರ್ದಾಕ್ಷಿಣ್ಯವಾದ್ರೂ ಪರವಾಗಿಲ್ಲ, ಅವಳ ವಚನದ ವಿಚಾರವನ್ನ ಅದ್ಭುತವಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾಳೆ. ಜೊತೆಗೆ ನಿಜ ಮುಕ್ತ ಅನ್ನೋದು ಕೂಡ, ಅಂದ್ರೆ ಅವಳು ಉತ್ತಮ ಸತಿಯಾಗಿ, ಸಮಾಜಕ್ಕೆ ಉತ್ತಮ ಶರಣೆಯಾಗಿ ಬದುಕನ್ನ ಕಂಡ್ಕೊಳ್ಳುವಂತಹ ಅಂದ್ರೆ ಉತ್ತಮವಾದ ಬದುಕನ್ನು ಕೂಡ ಈಕೆ ಕಂಡುಕೊಂಡಿದ್ಲು ಅನ್ನೋದು ಕೂಡ ಕೆಲವು ಪುಸ್ತಕಗಳಲ್ಲಿ ನೋಡಿರುವಂತಹ ಮಾಹಿತಿಯಾಗಿದೆ. ಹೀಗೆ ಅಭೂತಪೂರ್ವ ಅಂದ್ರೆ ಅತ್ಯುತ್ತಮವಾದ ವಚನಕಾರ್ತಿ ಹಡಪದ ಅಪ್ಪಣ್ಣನ ಪುಣ್ಯಶ್ರೀ ಸಾಕಷ್ಟು ವಚನಗಳ ಮೂಲಕ ತಮ್ಮ ಸಮಾಜಕ್ಕೆ ಉತ್ತಮ ವಿಚಾರವನ್ನ, ಅದರಲ್ಲಿಯೂ ಕೂಡ ಇವಳು ಅರಿವನ್ನ ಮೂಡಿಸುವಂತಹ, ಬೋಧೆ ಅಂದ್ರೇನೆ ತಿಳುವಳಿಕೆ, ಅರಿವು, ಕಲಿಕೆ ಅಂತಹ ವಿಚಾರಗಳನ್ನ ತಮ್ಮ ತತ್ವಗಳ ಮೂಲಕ ವಚನಗಳಲ್ಲಿ, ಹಾಗಾಗಿ ಈ ವಚನಗಳಿಗೆ ಬೋಧೆಯ ಅಂದ್ರೆ ಬೋಧೆಯ ವಚನಗಳು ಅಂತ ಪಡ್ಕೊಂಡಿದೆ. ಅಪರೂಪ, ಯಾರಿಗೂ ಕೂಡ ಯಾವ ವಚನಗಳಿಗೂ ಕೂಡ ಬೋಧೆಯ ವಚನಗಳು ಅಂತ ಹೇಳಿಲ್ಲ ಶರಣೆಯರಲ್ಲಿ. ಈಕೆಯ ವಚನಗಳಿಗೆ ಬೋಧೆಯ ವಚನಗಳು ಅಂದ್ರೆ ಏನಾದ್ರೂ ವಿಶೇಷವಾಗಿ ಕಲಿಬೇಕು, ಮನುಷ್ಯನಿಗೆ ತಿಳುವಳಿಕೆ, ಅರಿವು, ಕಲಿಕೆ, ಶಿಕ್ಷಣ ಮೂಡಿಸುವಂತಹ ವಚನಗಳಲ್ಲಿ ನಾವಿಲ್ಲಿ ನೋಡಬಹುದು. ಹೀಗೆ ಅದ್ಭುತವಾದ ವಚನಗಳನ್ನ ಈಕೆಯ ವಚನದ ಸಾಲಿನಲ್ಲಿ ನಾವು ಮನಗಾಣ್ಬೋದು ಅಂತ ಹೇಳ್ತಾ, ನಾನು ಇಷ್ಟು ನನಗೆ ಉಪನ್ಯಾಸ ನೀಡಲು ವಚನ ಮಂದಾರ ವೇದಿಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ವಿಜಯಕುಮಾರ್ ಕಮಾರ್ ಸರ್ ಅವರಿಗೂ, ಹಾಗೂ ಸರ್ವಮಂಗಳ ಸಕ್ರಿ ಮೇಡಮ್ ರವರಿಗೂ, ಹಾಗೂ ಆನ್ಲೈನ್ ವೇದಿಕೆಗೆ ಆಗಮಿಸಿರುವಂತಹ ಇದುವರೆಗೂ ಕೇಳುಗ ಶಿವ ಶರಣ ಮನಸ್ಸುಗಳಿಗೆ ಆತ್ಮೀಯ ಶರಣಾರ್ಥಿಗಳು. ಪ್ರೊಫೆಸರ್ ಶಾರದಮ್ಮ MK ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಮತ್ತೊಂದು ವಚನ ಗಾಯನವನ್ನ ಕೇಳೋಣ. ಕುಮಾರಿ ವೈಷ್ಣವಿ ಕುಲಕರ್ಣಿ ಅವರಿಂದ. ವೈಷ್ಣವಿ ಅವರೇ, ಎಕ್ಸ್ಟ್ರಾ ಹಾರ್ಮೋನಿಯಂ ಆಗಲಿ ಅದರ್ ಗ್ಯಾಜೆಟ್ಸ್ ಯೂಸ್ ಮಾಡಬೇಡಿ, ಯಾಕಂದ್ರೆ ಅದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಂತ. ಜಸ್ಟ್ ಯು ಕ್ಯಾನ್ ರಿಸೈಟ್ ದಿ ವಚನ ಆಕ್ಚುಲಿ. ಥ್ಯಾಂಕ್ ಯು. ವೈಷ್ಣವಿ ಅವರಿಂದ ವಚನ ಗಾಯನ. ಅದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅದಕ್ಕೆ. ಓಕೆ ಸರ್, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಶರಣಾರ್ಥಿ. ಸಾರ ಸಜ್ಜನರ ಸಂಗವ ಮಾಡುವುದು, ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಗ ಬೇಡವಯ್ಯ, ಸಾರ ಸಜ್ಜನರ ಸಂಗವ ಮಾಡುವುದು, ಸಾರ ಸಜ್ಜನರ ಸಂಗವ ಮಾಡುವುದು, ಆವಹವಾಡಿ ವಿಷವನುಂಡು, ಆವಹವಾಡಡಿಲು ವಿಷವನುಂಡು, ಅಂಥವರ ಸಂಗ ಬೇಡವಯ್ಯ, ಅಂಥವರ ಸಂಗ ಬೇಡವಯ್ಯ, ಸಾರ ಸಜ್ಜನರ ಸಂಗವ ಮಾಡುವುದು, ಸಾರ ಸಜ್ಜನರ ಸಂಗವ ಮಾಡುವುದು, ಅಂತರಂಗ ಶುದ್ಧವಿಲ್ಲದ, ಅಂತರಂಗ ಶುದ್ಧವಿಲ್ಲದ ಸಿಂಗಿ ಕಾಳಪು ವಿಷವೋ, ಸಿಂಗಿ ಕಾಳಪು ವಿಷವೋ, ಕೂಡಲ ಸಂಗಯ್ಯ, ಕೂಡಲ ಸಂಗಯ್ಯ, ಕೂಡಲ ಸಂಗಯ್ಯ, ಕೂಡಲ
ಸಂಗಯ್ಯ ಕೂಡಲ ಸಂಗಯ್ಯ ಕೂಡಲ ಸಂಗಯ್ಯ ಕೂಡಲ ಸಂಗಯ್ಯ ಕೂಡಲ ಸಂಗಯ್ಯ ಸಾರಸ ಜನರ ಸಂಗವ ಮಾಡುವುದು ಸಾರಸ ಜನರ ಸಂಗವ ಮಾಡುವುದು ದೂರ ದುರ್ಜನರ ಸಂಗ ಬೇಡವಯ್ಯ ಸಾರಸ ಜನರ ಸಂಗ ಮಾಡುವುದು ಸಾರಸ ಜನರ ಸಂಗ ಸಾರಸ ಜನರ ಸಂಗ ಸಾರಸ ಜನರ ಸಂಗ ಮಾಡುವುದು. ನನಗೆ ವಚನ ಗಾಯನ ಮಾಡಲು ಅವಕಾಶ ನೀಡಿರ್ತಕ್ಕಂತ ವಚನ ಮಂದಾರ ತಂಡಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಮಾ. ಉತ್ತಮವಾದ ಶಾರೀರವನ್ನ ಹೊಂದಿದಿರಿ. ಧ್ವನಿ ಅತ್ಯಂತ ಉತ್ತಮವಾಗಿದೆ. ಥ್ಯಾಂಕ್ ಯು. ಒಳ್ಳೆ ಭವಿಷ್ಯ ಕೂಡ ಇದೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡೋಣ. ಓಕೆ, ಥ್ಯಾಂಕ್ ಯು. ಈಗ ಸಂವಾದದ ಕಾರ್ಯಕ್ರಮ. ಮೊದಲಿಗೆ ಪ್ರಶಾಂತ್ ಎಂ ಸಿ ಅವರಿದ್ರೆ ಯು ಕ್ಯಾನ್ ಸ್ಪೀಕ್. ಪ್ರಶಾಂತ್ ಎಂ ಸಿ ಅವರು. ಅವರಿಲ್ಲ ಅಂದ್ರೆ ಡಾಕ್ಟರ್ ಪಳನಿಸ್ವಾಮಿ ಅವರು ಮಾತಾಡ್ಬೋದು. ಡಾಕ್ಟರ್ ಪಳನಿಸ್ವಾಮಿ ಅವರು. ಹಲೋ. ಹಾ, ಪ್ರಶಾಂತ್ ಸರ್ ಹೇಳಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಪ್ರಥಮವಾಗಿ ನನ್ನನ್ನ ಇಂತಹದೊಂದು ಸಜ್ಜನರ ಸಂಘಕ್ಕೆ ಸೇರ್ಸ್ಕೊಟ್ಟಂತ ಶಂಕರ ದೇವನೂರು ಸರ್ ಅವ್ರಿಗೆ ಮತ್ತೆ ನಿಮ್ಮೆಲ್ಲ ಶರಣ ಬಂಧುಗಳಿಗೆ ಚಿರವಾಗಿ ನಮಸ್ತಾ. ಇವತ್ತು ನಮ್ಮ ಭವರೋಗಗಳನ್ನ ಕಳೀಲಿಕ್ಕೆ, ನಮ್ಮೆಲ್ಲ ಸಂಕಷ್ಟಗಳನ್ನ ಪಾರ್ ಮಾಡ್ಲಿಕ್ಕೆ ಇಂತಹದ್ದೊಂದು ವೇದಿಕೆ ತುಂಬಾ ಅಗತ್ಯ ಸರ್. ಯಾಕೆಂದ್ರೆ ನಾನು ತುಂಬಾ ದಿನಗಳಿಂದ ಗಮನಿಸ್ತಾ ಇದ್ದೀನಿ, ಇಂತಹ ಈ ವೇದಿಕೆಗಳಿದಾವಲ್ಲ, ನಮ್ಮೆಲ್ಲ ನಾವೇನು ಮಾನಸಿಕ ತುಮುಲಗಳಿಂದ ಕ್ಲೇಶಗಳಿಂದ ಬದುಕ್ತಾ ಇದೀವೋ ಆ ಎಲ್ಲವುಗಳಿಂದ ಆಚೆ ಬರ್ಲಿಕ್ಕೆ ಈ ಶರಣರ ಸಂಘ ತುಂಬಾ ಅಗತ್ಯ ಅಂತ ನನ್ಗನ್ನಿಸುತ್ತೆ. ಯಾಕೆಂತಂದ್ರೆ ಈ ಶಾರದಮ್ಮ ಮೇಡಮ್ ಅವ್ರು ಹೇಳಿದಾಗೆ ಹಡಪದ ಲಿಂಗಮ್ಮನವರ ಆ ವಾಕ್ಯ ಏನಿದೆ, ಯಾಕೆಂದ್ರೆ ಎಲ್ಲ ಇದ್ರಲ್ಲಿ ಕಾಣುವಂಥದ್ದು ನಾವು ಹುಟ್ಟು ಕನಿಷ್ಠವಾದ್ರೂ ಕೂಡ ಸಾವು ಶ್ರೇಷ್ಠವಾಗ್ಬೇಕು ಅನ್ನುವಂಥದ್ದು. ಹುಟ್ಟು ಕನಿಷ್ಠವಾಗಿರ್ಬಹುದು, ಯಾಕೆಂದ್ರೆ ಅದು ನಮಗ್ ಗೊತ್ತಿರ್ಲಿಲ್ಲ. ಆದ್ರೆ ಸಾವು ಕನಿಷ್ಠ ಆಗ್ಬಾರ್ದು, ಶ್ರೇಷ್ಠ ಆಗ್ಬೇಕು. ಆ ಶ್ರೇಷ್ಠ ಆಗ್ಬೇಕು ಅಂದ್ರೆ ಇಂಥವರ ಸಹವಾಸ ಬೇಕು ಅನ್ನುವಂಥದ್ದನ್ನ 12ನೇ ಶತಮಾನದಲ್ಲೇ ಆ ಲಿಂಗಮ್ಮನವರು ಅದೆಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಸರ್. ಅದು ಇವತ್ತು ಬೇಕಾದದ್ದು. ಇವತ್ತಿಗೂ ಕೂಡ 800 ವರ್ಷಗಳ ಕಳೆದ್ರೂ ಕೂಡ ವಚನ ಸಾಹಿತ್ಯ ಇವತ್ತಿಗೂ ಕೂಡ ಸಾಗರದ ಹಾಗೆ ಉಳ್ಕೊಂಡಿರೋದು ಯಾಕೆ ಅಂದ್ರೆ ಅದೇ ಕಾರಣ, ಅದರಲ್ಲಿರುವಂತ ಬಲಿಷ್ಠ ತತ್ವಗಳ ಮೂಲಕ ಅಂತ ನನಗನ್ಸುತ್ತೆ ಸರ್. ಹಾಗಾಗಿ ಇಂತಹ ವೇದಿಕೆಗಳು ತುಂಬಾ ಅಗತ್ಯ. ಇಂಥವ್ರನ್ನ ನೆನ್ಸ್ಕೊಳ್ಳೋದು, ಆ ಸಜ್ಜನರ ಸಹವಾಸದಲ್ಲಿ ನಾವು ಕೂಡ ಸಾಗುವಂತದ್ದು ತುಂಬಾ ಅಗತ್ಯ ಅಂತ ಹೇಳಿ ನನ್ಗನ್ಸುತ್ತೆ. ಅದನ್ನ ಶಾರದಮ್ಮನವರು ತುಂಬಾ ಚೆನ್ನಾಗಿ ಮನದಟ್ಟು ಮಾಡ್ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಪಳನಿಸ್ವಾಮಿ ಅವರು ತಮ್ಮ ಅಭಿಪ್ರಾಯವನ್ನ ಹಂಚ್ಕೋಬೇಕು. ಡಾಕ್ಟರ್ ಪಳನಿಸ್ವಾಮಿ ಅವರು. ಓಕೆ. ಅರ್ಪಿತಾ ಮ್ಯಾಮ್, ಅರ್ಪಿತಾ ಎಂ, ಅರ್ಪಿತಾ ಅವರು ಕನ್ನಡ ಉಪನ್ಯಾಸಕರು ಕುಶಾಲನಗರದಿಂದ ಜಾಯ್ನ್ ಆಗಿದ್ದಾರೆ. ಅರ್ಪಿತಾ ಅವರು ತಮ್ಮ ಅಭಿಪ್ರಾಯ ಹಂಚ್ಕೋಬೇಕಂತ. ಅರ್ಪಿತಾ ಅವರು. ನಮಸ್ತೆ ಸರ್. ನಮಸ್ತೆ ಸರ್. ಹೇಳಿ. ಸರ್ ಕ್ಷಮೆ ಇರ್ಲಿ ಸರ್, ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಸರ್, ಕಾರ್ಯಕ್ರಮಕ್ಕೆ ಪೂರ್ತಿಯಾಗಿ ಭಾಗವಹಿಸಕ್ ಆಗ್ಲಿಲ್ಲ. ಓಕೆ. ಕೊನೆಯಲ್ಲಿ ನಾನು ಭಾಗವಹಿಸಿದೆ ಸರ್. ಕ್ಷಮೆ ಇರ್ಲಿ ಸರ್. ಮತ್ತೊಮ್ಮೆ ನಾನು ಈ ತರ ತಪ್ಪು ಮಾಡಲ್ಲ, ಸರಿಯಾದ ಟೈಮ್ಗೆ ನಾನು ಜಾಯಿನ್ ಆಗ್ತೀನಿ ಸರ್.
ಇಟ್ಸ್ ನನಗೆ ಓಕೆ. ಶಂಕರ್ ದೇವನೂರ್ ಸರ್ ಅವರು ನನ್ಗೆ ಅದು ಕಳಿಸ್ಕೊಡ್ತಾ ಇರ್ತಾರೆ ಸರ್ ಲಿಂಕ್ಗಳು. ಅವರ ದೆಸೆಯಿಂದಾಗಿ ನಾನು ಈ ವಚನ ಮಂದಾರಕ್ಕೆ ಭಾಗವಹಿಸ್ತಾ ಇದ್ದೀನಿ. ಕಳೆದ ವಾರದಲ್ಲಿ ನಾನು ಭಾಗವಹಿಸಿದ್ದೆ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಕೊನೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ. ಕ್ಷಮೆ ಇರ್ಲಿ ಸರ್. ಥ್ಯಾಂಕ್ ಯು. ಓಕೆ ಓಕೆ, ಇಟ್ಸ್ ಓಕೆ. ಪಳನಿಸ್ವಾಮಿ ಅವರು, ಥ್ಯಾಂಕ್ ಯು ಮ್ಯಾಮ್. ಅರ್ಪಿತಾ ಮೇಡಮ್, ಥ್ಯಾಂಕ್ ಯು. ಸರಿ ಸರ್. ಪಳನಿಸ್ವಾಮಿ ನಮಸ್ತೆ ಅವರೇ, ಸರ್. ನಮಸ್ತೆ ಸರ್, ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಮೊದಲಿಗೆ ವಚನ ಮಂದಾರದ ಎಲ್ಲರಿಗೂ ನಾವು ವಿಡಿಯೋನ ಆನ್ ಮಾಡ್ಬೇಕು ಅಂತ. ಒಂದೇ ನಿಮಿಷ ಸರ್, ಅದೇನು ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇತ್ತು. ಇರ್ಲಿ, ಮಾತಾಡಿ ಸರ್, ಮಾತಾಡಿ. ಬಹಳ ಸಂತೋಷ ಸರ್. ಸರ್ ಅವ್ರಿಗೆ ಮೊದಲಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನನಗೂನು ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ನೆಟ್ವರ್ಕ್ ಸಮಸ್ಯೆ ಆಗಿತ್ತು. ಆದ್ರೆ ನಂತರದಲ್ಲಿ ಕೇಳಿದಂಥದ್ದು ಮೇಡಮ್ ಬಹಳ ಅರ್ಥಗರ್ಭಿತವಾಗಿ ಸಂದರ್ಭೋಚಿತವಾದಂತಹ ಒಂದು ವ್ಯಾಖ್ಯಾನವನ್ನ ಮಾಡಿಕೊಟ್ರು. ತುಂಬಾ ಚೆನ್ನಾಗಿತ್ತು ಸರ್ ಉಪನ್ಯಾಸ. ಕೇಳ್ತಾ ಇದೆಯಾ ಸರ್? ನಾನು ಮಾತಾಡ್ತಾ ಇರೋದು ಕೇಳ್ತಾ ಇದೆಯಾ? ಹಾ ಸರ್, ಕೇಳ್ತಾ ಇದೆ, ಕಂಟಿನ್ಯೂ. ತುಂಬಾ ಉಪನ್ಯಾಸ ತುಂಬಾ ಚೆನ್ನಾಗಿತ್ತು ಸರ್. ಯಾಕಂತಂದ್ರೆ ಸರ್ ಆಗ್ಲೇ ಹೇಳ್ದಾಗನೆ 12ನೇ ಶತಮಾನ ಒಂದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಒಂದು ಹೊಸದಾದಂತಹ ಚೈತನ್ಯವನ್ನ ತಂದು ಕೊಟ್ಟಂತ ಒಂದು ಸಂದರ್ಭ. ಅದರಲ್ಲಿ ಮಹಿಳಾ ಸಾಹಿತಿಗಳು ಸಹ, ಶಿವಶರಣಯ್ಯರು ಸಹ ತಮ್ಮನ್ನ ಅರ್ಪಣೆ ಮಾಡಿಕೊಂಡು, ತಮ್ಮನ್ನ ತೊಡಗಿಸ್ಕೊಂಡು ಸಮಾಜಕ್ಕಾಗಿ ಒಳಿತನ್ನ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ವಚನಗಳನ್ನು ರಚನೆ ಮಾಡಿದಂಥದ್ದು ಬಹಳ ಉತ್ತಮವಾದಂತಹ ಮತ್ತು ಶ್ಲಾಘನೀಯವಾದಂತಹ ಇಂದು ಪ್ರಸ್ತುತವಾಗಿರುವಂತಹ ಒಂದು ಸಂದರ್ಭದ ಮಾತುಗಳು ಸಹ. ಮೇಡಮ್, ನಾನು ಒಂದು ವಿಷಯ ಇಲ್ಲೇ ಸಂದರ್ಭಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ನಾನು ಯಾವ್ದೋ ಒಂದು ಪತ್ರಿಕೆಯನ್ನ ಇವತ್ತು ತಯಾರು ಮಾಡ್ತಿದ್ದೆ, ವಚನ ಸಾಹಿತ್ಯವನ್ನ ಕುರಿತು ಒಂದು ಪತ್ರಿಕೆಯನ್ನ ತಯಾರು ಮಾಡ್ತಿದ್ದೆ. ಶರಣೆ ಹಡಪದ ಲಿಂಗಮ್ಮನವರನ್ನ ಕುರಿತು ಸಹ ಪ್ರಶ್ನೆಗಳನ್ನ ಕೇಳುವಂತ ಸಂದರ್ಭ ಬಂದಿತ್ತು. ಆ ಸಂದರ್ಭದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೆದಕ್ಕಂತ ಬಹಳ ಸಂತೋಷದ ವಿಷಯ. ಉತ್ತಮವಾದಂತ ಉಪನ್ಯಾಸ ಇತ್ತು. ಜೊತೆಗೆ ವೈಷ್ಣವಿ ಮೇಡಮ್ ಅವರು ಸಹ ವಚನ ಗಾಯನವನ್ನ ಚೆನ್ನಾಗಿ ಮಾಡಿಕೊಟ್ಟಂತದ್ದು. ತಮ್ಮೆಲ್ಲರ ನಿರೂಪಣೆ ಮತ್ತು ಸರ್ ಅವರು ಗುರುಗಳು ಶಂಕರ್ ದೇವನೂರ್ ಸರ್ ನಮ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಮತ್ತು ಉಪನ್ಯಾಸವನ್ನ ಮತ್ತೆ ಕೇಳೋದಕ್ಕೆ ಅವಕಾಶ ಆಗ್ತಾ ಇದೆ. ಪ್ರಸ್ತುತ ದಿನಮಾನಗಳಲ್ಲಿ ಬೇರೆ ಬೇರೆ ಸಮಯನ ಬೇರೆ ರೀತಿಯಲ್ಲಿ ಕಳೆಯೋದಕ್ಕಿಂತ ಇಂಥ ಸಂದರ್ಭಗಳಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಾಗ ಕಿಂಚಿತ್ ಬೃಹತ್ ಅಲ್ಲದೆ ಇಲ್ದ್ರು ಒಂದು ಸಣ್ಣ ಪ್ರಮಾಣದಲ್ಲಿ ಬದಲಾವಣೆಯನ್ನ ಮಾಡೋದಕ್ಕೆ ಸಾಧ್ಯ, ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ವಚನ ಸಾಹಿತ್ಯವನ್ನ ಪ್ರತಿ ಮನೆಯಲ್ಲಿಯೂ ಪ್ರತಿ ಮಕ್ಕಳು ಕಲಿಯುವಂತಹ ವ್ಯವಸ್ಥೆಗೆ ನಾವೆಲ್ಲ ಒಳಪಟ್ಟಾಗ ನಿಜಕ್ಕೂ ಸಹ ಅದು ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮವಾಗಿ ಮುನ್ನಡೀತದೆ ಅಂತಕ್ಕಂಥದ್ದನ್ನ ಹೇಳ್ತಾ, ಮತ್ತೆ ಇಂಥ ಕಾರ್ಯಕ್ರಮವೆಲ್ಲ ಭಾಗವಹಿಸೋಣ, ಮುಂದುವರ್ಸೋಣ ಅಂತಕ್ಕಂಥದ್ದನ್ನ ಹೇಳ್ತಾ, ಅವಕಾಶಕ್ಕಾಗಿ ಶಂಕರ್ ದೇವನೂರ್ ಸರ್ ಅವರಿಗೆ, ತಮಗೆ, ಒಟ್ಟಾರೆ ಆ ಸಮೂಹಕ್ಕೆ ಧನ್ಯವಾದಗಳು. ಶರಣಾರ್ಥಿಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ತಮ್ಮ ಸದಭಿಪ್ರಾಯಕ್ಕೆ ಧನ್ಯವಾದಗಳು. ಮುಂದೆ ಪ್ರೀತಿ ಜವಳಗದ್ದಿ ಅಂತ ಮಸ್ಕಟ್ನಿಂದ ಜಾಯ್ನ್ ಆಗಿದ್ದಾರೆ. ಬಹಳ ಪ್ರಬುದ್ಧ ಚಿಂತಕರು ಹಾಗೂ ವೆರಿ ಸೈಂಟಿಲೇಟಿಂಗ್ ಶರಣೆ. ಬಹಳಷ್ಟು ಕೆಲಸ ಮಾಡ್ತಿದ್ದಾರೆ. ಸರ್, ಬಾಳ್ ಹೊಗಳಿದ್ರಿ ನೀವು ನಮ್ಗೆ. ಅಂದ್ರೆ ಇನ್ನು ಕೆಲ್ಸ ಮಾಡ್ಬೇಕಂದಂಗ ಆಯ್ತು. ನಾವು ಇನ್ನು ನಿಮ್ದು ಹೊಗಳಿಕೆ ಕೇಳಿ ಬಾಳ ಜವಾಬ್ದಾರಿ ಜಾಸ್ತಿ ಆಯ್ತು ನಮ್ಗೆ. ವಚನ ಸಾಹಿತ್ಯದ ಕಡೆಗೆ ಅಧ್ಯಯನ ಮಾಡ್ಬೇಕು ಅನಿಸ್ತು. ನಾನು ಬಹಳ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿದ್ದೀನಿ ಸರ್ದು. ಸರು ಗ್ರೂಪ್ ಅಲ್ಲಿ ಅಲ್ದೇನೆ ನನಗ್ ಪರ್ಸನಲಿ ಇವತ್ತು ಇಂತ ಉಪನ್ಯಾಸ ಇದೆ ಮೇಡಮ್, ಅಟೆಂಡ್ ಮಾಡಿ ಅಂತ ಕಳ್ಸಿರ್ತಾರೆ. ಬಾಳ ಸಂತೋಷ. ವಚನ ಸಾಹಿತ್ಯದ ಕಡೆ ಬಾಳ ಒಲವು ತೋರಿಸಿ ನಮಗೂ ಅದರಲ್ಲಿ ಭಾಗವಹಿಸಲು ಅಥವಾ ನಮ್ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳೋ ಅಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್ಗೆ ಮೊದಲು ಧನ್ಯವಾದಗಳು. ಇವತ್ತಿನ ಉಪನ್ಯಾಸದಲ್ಲಿ ಶರಣರ ಚಿಂತನೆ ಬಗ್ಗೆ ಇತ್ತು, ಹಾಗೆ ಹಡಪದ ಲಿಂಗಮ್ಮನವ್ರ ಬಗ್ಗೆ ಇತ್ತು, ಅವರ ಪುಣ್ಯಶ್ರೀ ಬಗ್ಗೆ. ನಾನು ಬಹಳ ಅದನ್ನೆಲ್ಲ ತಿಳ್ಕೊಂಡೆ. ಇವತ್ತು ನಾವು ಕೂಡ ಇಲ್ಲಿ ಬಸವ ಜಯಂತಿ ಮಾಡ್ಬೇಕಂದ್ರೆ ಈ ವರ್ಷ ನಾವು ಅದೇ ಎಲ್ಲ ಶರಣ ದಂಪತಿಗಳ ಬಗ್ಗೆ ನಾವೊಂದು ಉಪನ್ಯಾಸ ಮಾಡ್ಬೇಕು ಅನ್ಕೊಂಡಿದೀವಿ. ಅದನ್ನು ಸ್ಟೇಜ್ ಮೂಲಕ ಅಥವಾ ನಮ್ಮ ನಾಟಕಗಳ ಮೂಲಕ ತೋರ್ಸ್ಬೇಕಂತ ಹೇಳಿ ನಾವು ಯೋಚನೆ ಮಾಡಿದ್ವಿ. ನನಗೆ ಅದಕ್ಕೆ ಇದು ಬಹಳ ಹೆಲ್ಪ್ ಆಯ್ತು. ಅದಕ್ಕೆ ಅವ್ರದ್ದು ಯಾವ್ದು ಪ್ರೋಗ್ರಾಮ್ ಬಿಡಂಗಿಲ್ಲ, ನಾನು ಎಲ್ಲ ಅಟೆಂಡ್ ಮಾಡಿರ್ತೇನೆ. ಇವತ್ತಿನ ಪ್ರೋಗ್ರಾಮ್ ಮಾತ್ರ ನನಗೆ ಬಹಳ ಹೆಲ್ಪ್ ಆಗ್ತದು. ಅಂದ್ರೆ ಇವ್ರು ಶಾರದಮ್ಮ ಅವ್ರು ಮಾಡಿದಂತಹ ಕನ್ನಡ ಉಪನ್ಯಾಸಕರು ಮಾಡಿದಂತಹ ಉಪನ್ಯಾಸ ಬಹಳ ನನಗೆ ಅದ್ಭುತವಾಗಿತ್ತು. ಎಲ್ಲಾ ನೋಡಿ ಅದ ಕೇಳಿ ತಿಳ್ಕೊಂಡೆ. ಎಲ್ಲಾ ಸ್ತ್ರೀಯರ ಬಗ್ಗೆ, ಸ್ತ್ರೀಯ ಸಮಾನತೆ, ಅವರು ಒಂದು ವಚನ ಬರೆದ್ರೆ ಆ ವಚನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಮ್ಮ ಮನಸ್ಸು ಶುದ್ಧವಾಗಿದ್ರೆ
ದೇವ್ರು ನಮ್ಮಲ್ಲಿ ಇರ್ತಾನೆ ಅಂತಂದು ಹೇಳಿದ್ರು. ಬಹಳ ಅದ್ಭುತವಾಗಿತ್ತು ಆ ಲೈನ್ ಮಾತ್ರ. ನಾವ್ ಏನೇ ಕಾಯಕ ಮಾಡಿದ್ರು ಅದು ಪರಿಶುದ್ಧತೆ, ಪರಿಶುದ್ಧ ಮನಸ್ಸಿನಿಂದ ಮಾಡಬೇಕು ಅಂತಂದು. ಸಮಾಜಕ್ಕೆ ಸ್ತ್ರೀಯರದು ವಚನ ಸಾಹಿತ್ಯದ ಟೈಮ್ ಅಲ್ಲಿನೇ ಆ 12ನೇ ಶತಮಾನದಲ್ಲಿನೇ ಸ್ತ್ರೀಯರಿಗೆ ಎಷ್ಟು ಸ್ಥಾನಮಾನ ಕೊಟ್ಟಿದ್ರು. ಲಿಂಗಮ್ಮ ಅವ್ರಿಗೆ ಆತು, ಇನ್ನು ಬಹಳ ಸ್ತ್ರೀಯರ ಬಗ್ಗೆ ಹೇಳಿದ್ರು ಅವರು. ನನಗೆ ಬಹಳ ಹೆಲ್ಪ್ ಆಯ್ತು. ಹೀಗೆ ಪ್ರೋಗ್ರಾಮ್ಗಳು ಮೂಡಿ ಬರ್ಲಿ. ನಮ್ಮಂತ ಯುವ ಚಿಕ್ಕ ಶರಣೆಯರ ಬಗ್ಗೆ ಅಥವಾ ಅವ್ರು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಇದೆ ಈ ಪ್ರೋಗ್ರಾಮ್ ಬಗ್ಗೆ, ವಚನ ಮಂದಾರ ಬಗ್ಗೆ ತಿಳ್ಕೊಂಡು ಎಲ್ಲಾ ಉಪನ್ಯಾಸಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾವ ಇಲ್ಲಿ. ನಾನು ಈ ಟೈಮ್ದಂತೂ ಎಲ್ಲಿ ಹೋಗೋದೇ ಇಲ್ಲ. ನಾನು ಎಲ್ಲಾರ ಹೋದ್ರೆ ಅಯ್ಯೋ ನಾನ್ ಮಿಸ್ ಮಾಡ್ಕೋತೇನಲ್ಲ ಅಂತ ಹೇಳಿ ನನಗ ಬಾಳ ಫೀಲ್ ಆಗತ್ರಿ ಅದು. ಸೊ ಅದಕ್ಕೆ ನಾನು ಈ ಸಾಟರ್ಡೆ ನಮ್ಗೆ ಇಲ್ಲಿ ಹಾಲಿಡೇ ಇರುತ್ತೆ ಅಂದ್ರೂ ನಾನು ಎಲ್ಲಿ ಹೋಗಂಗಿಲ್ಲ. ಅಯ್ಯೋ 4:15 ನನ್ ಪ್ರೋಗ್ರಾಮ್ ಇದೆ, 4:15 ನನ್ ಪ್ರೋಗ್ರಾಮ್ ಇದೆ ಅಂತ ಹೇಳಿ ನಾನ್ ಎಲ್ಲಿ ಹೋಗಲ್ಲ. ನಮ್ಮ ಮನೆಯವ್ರು ಎಲ್ಲಾರು ಹೋಗ್ಬೇಕಂದ್ರೆ ನೀವ್ ಹೋಗ್ ಬನ್ರಿ, ನಾನ್ ಪ್ರೋಗ್ರಾಮ್ ಮುಗಿದ್ಮೇಲೆ ಬರ್ತೇನೆ ಅಂತ ಹೇಳ್ತಿರ್ತೇನೆ ನಾನು. ಇಷ್ಟು ನಾವು ವಿಜಯ್ ಕುಮಾರ್ ಸರ್ ಇಂದ ಈ ವಚನ ಸಾಹಿತ್ಯದ ಬಗ್ಗೆ ಒಲವು ಬಂತು ನನಗೆ. ಅವರಿಗೆ ಧನ್ಯವಾದಗಳು. ಉಪನ್ಯಾಸ ನೀಡಿದಂತಹ ಪ್ರೊಫೆಸರ್ ಶಾರದಮ್ಮ ಅವರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ಅಮ್ಮ. ತಮ್ಮ ಸದಭಿಪ್ರಾಯಗಳಿಗೆ ತಮ್ಮ ಬಸವ ಜಯಂತಿ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬರಲಿ ಅಂತ ನಮ್ಮೆಲ್ಲರ ಹಾರೈಕೆ. ಥ್ಯಾಂಕ್ ಯು. ಮೇ 17 ಸರ್. ಎಸ್ ಐ ನೋ. ಥ್ಯಾಂಕ್ ಯು ವೆರಿ ಮಚ್. ಮೈಸೂರಿನಿಂದ ಮಗು ಸದಾನಂದಯ್ಯನವರು ಜಾಯ್ನ್ ಆಗಿದ್ದಾರೆ. ಅವರು ತಮ್ಮ ಅಭಿಪ್ರಾಯವನ್ನ ಮಂಡಿಸ್ಬೇಕು ಅಂತ. ಸದಾನಂದಯ್ಯ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ಮೇಡಮ್ ಬಹಳ ಚೆನ್ನಾಗಿ ನಮ್ಮ ಲಿಂಗಮ್ಮನ ಬಗ್ಗೆ ಪ್ರಸ್ತುತಪಡಿಸಿದ್ದಾರೆ. ಒಂದನಿಸ್ತದೆ ನಮಗೆ, ವಚನ ಸಾಹಿತ್ಯ ಪ್ರಸ್ತುತ ಸಂದರ್ಭದಲ್ಲಿ ಹೇಗೆ ನಾವು ಅದನ್ನು ಸ್ವೀಕಾರ ಮಾಡಬೇಕು ಎನ್ನುವಂತಹ ಒಂದು ಆಲೋಚನೆಯ ಕಡೆಗೆ, ದಿಕ್ಕಿನ ಕಡೆಗೆ ನಮ್ಮ ಮಾತುಗಳು ಸಾಗಬೇಕು ಅಂತ ಬಹಳ ಮುಖ್ಯ ಅನ್ಸುತ್ತೆ. ಯಾತಕ್ಕೆ ಅಂದ್ರೆ ಅವರ ಬದುಕು, ಅವರ ನಡೆ ನುಡಿ ಏನಿದೆಯಲ್ಲ, ಅದ್ಭುತವಾದಂತಹದ್ದು. ನಾವು ಅನುಸರಣೆ, ಅದಕ್ಕೆ ಹೇಳೋದು, ನಾವು ದೇವರಾಗ್ಬಿಡ್ಬೋದು ಆದ್ರೆ ಬಸವಣ್ಣ ಆಗೋದಕ್ಕೆ ಸಾಧ್ಯವಿಲ್ಲ ಎನ್ನುವಂತ ಒಂದು ಮಾತಿದೆ. ಆ ಮಾತಿನ ಹಿನ್ನೆಲೆಯಲ್ಲಿ ನೋಡ್ಕೊಂಡಾಗ ನಮಗೆ ಈ ಲಿಂಗಮ್ಮನ ವಚನಗಳು ಎಷ್ಟು ಪ್ರಸ್ತುತ ಸಂದರ್ಭಕ್ಕೆ, ನಮ್ಮ ಮನಸ್ಸಿನ ಗೊಂದಲಗಳಿದ್ದಾವಲ್ಲ, ನಮ್ಮ ನಡೆಯಲ್ಲಿ ಇರಬಹುದಂತ ದೋಷಗಳಿದ್ದಾವಲ್ಲ, ನಮ್ಮ ನುಡಿಯಲ್ಲಿ ಇರಬಹುದಂತ ದೋಷಗಳಿದ್ದಾವ, ಅವನ್ನೆಲ್ಲ ಹೀಗೆ ಆಧ್ಯಾತ್ಮದ ಮೂಲಕ ಅವರು ಸರಿಪಡಿಸಿಕೊಂಡು ತಮ್ಮನ್ನ ಸ್ವಸ್ವರೂಪಿಗಳಾಗಿ, ತಮ್ಮನ್ನ ಲಿಂಗ ಸ್ವರೂಪಿಗಳಾಗಿ ಅಥವಾ ಲಿಂಗದಲ್ಲಿ ತಾವು ಲೀನವಾಗುವಂತ ಕ್ರಿಯೆಯನ್ನ ಪಡ್ಕೊಳ್ತಾ ಇದ್ರು ಅಂತ ಅನ್ನೋದು ಅಲ್ಲಿ ವ್ಯಕ್ತವಾಯ್ತು ಅವರ ಮಾತುಗಳು. ಆದ್ರಿಂದ ನಮಗೆ ಇವತ್ತು ಪ್ರಸ್ತುತ ಸಂದರ್ಭದಲ್ಲಿ ಲಿಂಗಮ್ಮ ಈ ರೀತಿಯ ಒಂದು ನಿತ್ಯದ ಬದುಕಿನಲ್ಲಿ ನಾವು ಮಾಡಬಹುದಂತ ದೋಷಗಳ ಹೆಜ್ಜೆ ಹೆಜ್ಜೆಗೂ ನೆನಪು ಮಾಡಿಕೊಂಡಾಗ ಲಿಂಗಮ್ಮ ಹೀಗೆ ಹೇಳಿದ್ಲು ಅನ್ನೋದನ್ನ ನೆನಪು ಮಾಡ್ಕೊಂಡ್ಬಿಟ್ರೆ ನಾವಲ್ಲಿ ಎಚ್ಚರಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆ ಬೆಳಕು ನಮ್ಮಲ್ಲಿ ಮೂಡೋಕ್ ಸಾಧ್ಯ ಆಗ್ತದೆ ಅಂತ. ಇಲ್ಲದೆ ಹೋದ್ರೆ ನಮಗೆ ಲಿಂಗ ನೆನಪು ಬಾರದೆ ಹೋದ್ರೆ ನಮ್ಮ ದೋಷಗಳು ಯಥಾವತ್ತಾಗಿ ಮುಂದುವರಿತವೆ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಾವು ಜಿ ಶಿವರುದ್ರಪ್ಪನವರು ಒಂದು ಮಾತು ಹೇಳ್ತಾರೆ, ನಾವು ಮನುಷ್ಯರು ಕೊಳಕು ಮಂಡಲಗಳ ಮಧ್ಯೆ ನಾವು ಬದುಕುತ್ತಿದ್ದೇವೆ ಎನ್ನುವಂತ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಆ ಮಧ್ಯ ಬದುಕುವಂತಹ ಕೊಳಕು ಮಂಡಲದ ಮಧ್ಯೆ ಬದುಕ್ತಾ ಇದ್ದೇವಲ್ಲ, ಇದರಿಂದ ಬಿಡುಗಡೆ ಹೊಂದೋದಕ್ಕೆ ಶರಣರ ಅಥವಾ ಲಿಂಗಮ್ಮನಂತಹ ಅನೇಕ ವಚನಕಾರರು, ತಳವರ್ಗದ ವಚನಕಾರರಂತೂ ಎಷ್ಟು ಅದ್ಭುತವಾದಂತಹ ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದಕ್ಕೆ ಒಂದು ಲಿಂಗಮ್ಮ ಇವತ್ತು 33 ಜನ ವಚನಕಾರ್ತಿಯರಲ್ಲಿ ಲಿಂಗಮ್ಮನೂ ಬಹಳ ಪ್ರಮುಖವಾದ ವಚನಕಾರ್ತಿಯಾಗಿ ನಮಗೆ ಕಾಣ್ತಾಳೆ ಎನ್ನುವ ಮಾತನ್ನು ಹೇಳ್ತಾ ಮೇಡಮ್ ಅವರು ಚೆನ್ನಾಗಿ ವಿವರಿಸಿದ್ರು. ಅವರಿಗೆ ಧನ್ಯವಾದಗಳು. ಶಂಕರ್ ದೇವರಿಗೆ ತಮಗೂ ಒಂದು ಧನ್ಯವಾದಗಳು. ಹಿರಿಯರಾದ ಮಗು ಸದಾನಂದನವರ ಆಶೀರ್ವಚನಗಳು ಎಂತ ಅದ್ಭುತವಾಗಿತ್ತು ಅಂತಂದ್ರೆ, ಒಂಥರ ಮೆಸ್ಮರೈಸಿಂಗ್ ಮಾತುಗಳು ಅಂತ ನನಗೆ ಅನ್ಸ್ತದೆ. ದೇವರಾಗೋದು ಸುಲಭ ಆದ್ರೆ ಬಸವಣ್ಣ ಆಗೋದು ಕಷ್ಟ ಅನ್ನೋ ಮಾತು ಅಕ್ಷರಶಃ ಸತ್ಯ.
ಶರಣಾರ್ಥಿಗಳು ಕುಮಾರ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುಂದೆ ದೇವನೂರು ಮೇಘ ಅವ್ರು ಇದ್ದಾರೆ, ಮಾತನಾಡ್ಬೋದಾ? ದೇವನೂರು ಮೇಘ ಅವರು. ಹಲೋ ಸರ್, ನಮಸ್ತೆ. ಹೇಳಮ್ಮ. ಸರ್, ಅಂದ್ರೆ ಉಪನ್ಯಾಸ ತುಂಬಾ ಚೆನ್ನಾಗಿ ಮೂಡಿ ಬಂತು ಸರ್. ಏನು ಅಂತಂದ್ರೆ ಮೇಡಮ್ ಅವರು ಮಾತಾಡಿದಂತ ಒಂದು ಶಬ್ದಗಳ ವಿಚಾರ ಆಗಿರ್ಬಹುದು, ಅವರ ಒಂದು ಪದಗಳ ರಚನೆಗಳ ಏರಿಳಿತ ಆಗಿರಬಹುದು, ಮತ್ತೆ ಅವರು ಹೇಳಿದಂತಹ ಒಂದು ವಚನ ಆದ ನಂತರ ಅವರ ಒಂದು ವಿಮರ್ಶೆ ಆಗಿರಬಹುದು, ಅವರ ಒಂದು ಚಿಂತನೆ ಆಗಿರಬಹುದು, ಹಂಚಿರುವುದು ತುಂಬಾ ಒಂದು ಮಹತ್ವಪೂರ್ಣವಾಗಿ ಇದೆ ಅಂತಾನೆ ಹೇಳ್ಬೋದು ಸರ್. ಇದು ಏನ್ ಹೇಳ್ಬೇಕು ಅಂತಂದ್ರೆ ಹೇಳೋದ್ಕಿಂತ ನಡೆಯೋದು ಮುಖ್ಯ ಅಂತ ಅನ್ಸುತ್ತೆ. ಅದರಿಂದ ನಾನು ಇಷ್ಟ ಹೇಳಕ್ ಬಯಸ್ತೀನಿ. ಸರ್, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಗುರುಪ್ರಸಾದ್ ಕುಚ್ಚಂಗಿ ಅವರಿದ್ರು, ಮಾತಾಡ್ಬೋದಾ? ಇಲ್ಲ ಅನ್ಸುತ್ತೆ. ಶ್ರೀ ಶಂಕರ್ ದೇವನೂರ್ ಅವರು ಬಸವ ಪ್ರತಿಭೆ ತಕ್ಷಾರೇಬ ಅಂತ ಮಾತಾಡ್ರಿ ಸರ್. ಸರ್, ಇನ್ನೊಂದು ಮಾತು. ಹೇಳಿಮ್ಮ. ಸರ್, ವಚನ ಅದು ಹೇಳುವಾಗ ಎರಡನೇ ವಚನ ಹೇಳಿದ್ರು, ಅದೊಂದ್ ಸ್ವಲ್ಪ ಇನ್ನೊಂದ್ಸಲ ಹೇಳ್ಬೇಕಿತ್ತ ಸರ್? ಒಂದ್ ಸ್ವಲ್ಪ. ಎರಡನೇ ವಚನ ಅಂದ್ರೆ ಹೊತ್ತಿಗೆ ಅಂತ ವಚನ ಅಲ್ವಾ? ಚಿತ್ತ ಮನಸ್ಸು ಶುದ್ಧವಾಗಿದ್ದಾರೆ, ಅದು ಬಂತಲ್ಲ ಸರ್? ಅದೊಂದ್ಸಲ ಅದು ಇನ್ನೊಂದ್ ಸ್ವಲ್ಪ ಬೇಕಿತ್ತು ಸರ್. ಏನೋ ಒಂದು ಪದವನ್ನ ಯೂಸ್ ಮಾಡಿದ್ರು, ಅದೊಂದ್ ಸ್ವಲ್ಪ ಸ್ಪಷ್ಟ ಆಗ್ಲಿಲ್ಲ ಸರ್ ನನಗೆ. ಶಾರದಮ್ಮನವರೇ, ಎರಡನೇ ವಚನವನ್ನ ಹೇಳಿ ಸರ್. ಎರಡನೇ ವಚನ ಯಾವ್ದಮ್ಮ ಅದು ದೇವನೂರು ಮೇಘ ಅವರು? ಹೊತ್ತಿಗೆನಾ? ಮೇಘ ಯಾವ್ದು ವಚನ ಅದು? ಸರ್, ಮೇಡಮ್ ಹೇಳಿದ್ರಲ್ಲ ಸರ್, ಅದೇ. ಓಕೆ ಸರ್, ಓಕೆ. ಹೊತ್ತಿಗೆ ಮೆತ್ತ ಹಾಕಿ ತಿಪ್ಪೆಯಲ್ಲಿ ಕರ್ಪೂರವನ ಅರಸುವನಂತೆ ತಿಪ್ಪೆಯಂತಹ ಒಡಲೊಳಗೆ ಕರ್ತೃವನ ಅರಸಿಹನೆಂಬ ಅಣ್ಣಗಳಿರ, ನೀವು ಕೇಳಿರೋ ಹೇಳಿಹೆನು. ಆ ಕರ್ತೃವನ ಅರಸುವುದಕ್ಕೆ ಚಿತ್ತ ಹೇಗಾಗಬೇಕೆಂದಡೆ, ಜಲದೊಳಗಣ ಸೂರ್ಯನ ಪ್ರತಿಬಿಂಬದಂತಿರಬೇಕು, ಮೋಡವಿಲ್ಲದ ಚಂದ್ರಮನಂತಿರಬೇಕು, ಬೆಳಗಿದ ದರ್ಪಣದಂತಿರಬೇಕು. ಇಂತು ಚಿತ್ತ ಶುದ್ಧವಾದಲ್ಲದೆ ಆ ಕರ್ತೃವಿನ ನೆಲೆಯ ಕಾಣಬಾರದೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣನ ಶರಣರು. ಶುದ್ಧವಾದಲ್ಲಿ ಕುಲಹೊಳೆ ಸೂತಕವಿಲ್ಲ. ಚಿತ್ತ ಶುದ್ಧವಾದಲ್ಲದೆ ನೆಲೆಯು ನುಡಿಲೇಸ ನಡೆಯದಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ. ನಡೆ ನುಡಿ ಸಿದ್ಧಾಂತ. ಹಲೋ. ಸರ್, ಮೇಡಮ್ ಹೇಳಿ. ಇದ್ರಲ್ಲಿ ನನ್ಗೆ ಒಂದು ಸಣ್ಣ ಒಂದು ವಿಚಾರ ಅನ್ಸಿದ್ದು, ಆ ತಿಪ್ಪೆಗಳ ಮಧ್ಯ ಒಂದ್ ಕರ್ತೃ ಬೆಳಿತಾನೆ ಅನ್ನೋ ಒಂದು ವಿಚಾರವನ್ನ ನೋಡ್ಬೋದು. ಆದ್ರೆ ಇಲ್ಲಿ ನಾವು ತಿಪ್ಪೆ ಅನ್ನೋದನ್ನ ನಾವು ಒಂದು ಕೆಳಮಟ್ಟದಲ್ಲಿ ನೋಡುವಂತದ್ದು. ಐ ಮೀನ್ ಅಂದ್ರೆ ಅದು ಕೆಳಮಟ್ಟ ಅಂತ ನೋಡ್ಬೋದು. ಆದ್ರೆ ನಾವು ಒಬ್ಬ ಮನುಷ್ಯ ಚಿಂತನೆ ಮಾಡೋದ್ರಲ್ಲಿ ಎಡುವುದಾಗ ಮಾತ್ರ ಅದೊಂದು ಕನಿಷ್ಠ ಅಂತ ಹೇಳ್ಬೋದು. ಆದ್ರೆ ನಮ್ಮ ಒಂದು ವಿಚಾರ, ನಮ್ಮ ಒಂದು ಮನಸ್ಸು ಯಾವಾಗ ಒಂದು ಪಾಸಿಟಿವ್, ಐ ಮೀನ್ ಒಂದು ಸಕಾರಾತ್ಮಕವಾಗಿ ಯೋಚನೆ ಮಾಡುತ್ತೋ, ಅವಾಗ ನಾವು ಸಕಾರಾತ್ಮಕ ಒಂದು ಚಿಂತನೆ ನಡೆಸಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲಿ ತಿಪ್ಪೆ ಅನ್ನೋದು ಅವರು ಬಳಸಿರೋ ರೀತಿ ಹೇಗಿರುತ್ತೋ ಅಂತ ಗೊತ್ತಿಲ್ಲ, ಬಟ್ ತಿಪ್ಪೆ ಅನ್ನೋದು ನಿಜವಾಗ್ಲೂ ಈಗ್ಲೂ ಸಹ ಅದು ತುಂಬಾ ಬಳಕೆಯಲ್ಲಿ ಇದೆ. ಅಂದ್ರೆ ಇಲ್ಲಿ ಮನುಷ್ಯ ಮತ್ತೆ ಪ್ರಾಣಿ ಅವರ ಒಂದು ವಿಸರ್ಜನೆ ಆಗಿರ್ಬೋದು, ಅದು ನಾವು ನೋಡೋ ರೀತಿಯಲ್ಲಿ ಅದು ಕೆಳಮಟ್ಟ ಅಂತ ಕಾಣಿಸ್ಬೋದು. ಅದ್ರಲ್ಲೂ ಸಹ ಒಂದು ಒಳ್ಳೆ ಅಂಶ ಇರುತ್ತೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ತಿಳ್ಕೊಬೇಕಾಗುತ್ತೆ ಅಂತ ಅನ್ಸುತ್ತೆ ಮೇಡಮ್ ನನ್ಗೆ. ಹೌದು. ಆದ್ರೆ ಇಲ್ಲಿ ಅಂದ್ರೆ ಬೇಡವಾದಂತದ್ದು, ಬೇಡದ ವಸ್ತುಗಳಿಗೆ ನಾವು ಅಂದ್ರೆ ಏನೋ ಒಂದು ಕಲ್ಮಶ ಬೇಡವಾದದ್ದರ ತಿಪ್ಪೆಯಲ್ಲಿ
ಅಂಥದ್ರಲ್ಲೂ ಕೂಡ ಕರ್ಪೂರವನ್ನ ಅರಸುವನಂತೆ, ಅಂದ್ರೆ ಕರ್ಪೂರ ಅಂದ್ರೆ ಒಂದು ಬೆಳಕನ್ನ ಕೊಡುವಂತಹದ್ದನ್ನ, ಬೆಳಕನ್ನ, ಒಂದು ಜ್ಞಾನವನ್ನ ಹುಡುಕ್ಬೇಕಾದ್ರೆ ಅಲ್ಲಿ ತಿಂಪೆಯಂತಹ ಒಡಲೊಳಗೆ ಅನ್ನೋದನ್ನು ಕೂಡ ಆಕೆ ಬಳಸಿದಾಳೆ. ಅದ್ರೊಳಗೂ ಕರ್ತೃವನ್ನ ಅರಸಿಹನೆಂಬ, ಕರ್ತೃ ಅಂದ್ರೆ ಯಾರು? ಸೃಷ್ಟಿಕರ್ತ. ಆ ದೇವರನ್ನ ನಾನು ಹುಡುಕ್ಬೇಕು ಅಂತ ಅಣ್ಣಗಳಿರ, ನೀವ್ ಕೇಳಿರೋ ಹೇಳಿಹೇನು, ಹೇಗಿರ್ಬೇಕು ಅದು, ಆ ಒಡಲು ಅನ್ನೋದು ಹೇಗಿರ್ಬೇಕು, ಹೇಗಿಟ್ಕೋಬೇಕು ಅಂತಂದ್ರೆ ಆ ಚಿತ್ತ ಹೇಗಾಗ್ಬೇಕು ಅಂದ್ರೆ ಅದಕ್ಕೆ ಅಲ್ಲಿ ಹೇಳ್ತಾಳೆ, ಪ್ರಕೃತಿಯ ಪ್ರತಿಯೊಂದು ವಸ್ತುವನ್ನ ಬಳಕೆ ಮಾಡ್ಕೊಂಡು ಹೇಳ್ತಾಳೆ, ಜಲದೊಳಗಣ ಸೂರ್ಯನ ಪ್ರತಿಬಿಂಬದಂತಿರ್ಬೇಕು. ಅಂದ್ರೆ ಆ ಮನಸ್ಸು ಅನ್ನೋದು ತಿಳಿಯಾದ ನೀರಿಗೆ ಹೋಲಿಕೆ ಮಾಡ್ತಾ ಸೂರ್ಯನ ಪ್ರತಿಬಿಂಬ ಹೇಗ್ ಕಾಣುತ್ತೋ ಹಾಗೆ ಮನಸ್ಸು ಅನ್ನೋದು ಇರ್ಬೇಕು. ಹಾಗೆ ಪ್ರತಿಯೊಂದು ದರ್ಪಣ, ಚಂದ್ರಮ ಇದನ್ನೆಲ್ಲ ನೋಡಿ ಚಿತ್ತ ಶುದ್ಧವಾದಲ್ಲದೆ ಆ ಕರ್ತೃವಿನ ನೆಲೆಯನ್ನ ಕಾಣ್ಬಾರ್ದು. ಕರ್ತೃನ ನಾವು ಅಂದ್ರೆ ದೈವ ಸ್ವರೂಪ, ಆ ಜ್ಞಾನ, ದಿವ್ಯ ಶಕ್ತಿಯನ್ನ ಪಡ್ಕೋಬೇಕಂದ್ರೆ ಮನಸ್ಸು ಶುದ್ಧವಾಗಿರ್ಬೇಕು ಅನ್ನೋದನ್ನ ಒಂದು ಬೆಳಕಿನ ಶುಭ್ರತೆಯನ್ನು ಕೂಡ ಇಲ್ಲಿ ಹೇಳೋ ಪ್ರಯತ್ನ ಮಾಡಿದಾಳೆ ಅಂತ ಹೇಳ್ಬೋದು ಮೇಡಮ್. ಮೇಡಮ್ ನಾನು ಒಂದ್ ಲೈನ್ ಹೇಳ, ಅದು ತಿಪ್ಪೆಯೊಳಗಣ ಅಂತಿದೆ ಅಲ್ಲ, ಈಗ ತಿಪ್ಪೆ ಅಂದ್ರೆ ಈಗ ಅದ್ರಲ್ಲಿ ನಾವು ತುಂಬಾ ಕಸ ಕೊಳಕು ತುಂಬಿದ್ರೆ ಅದು ಅದನ್ನ ಹೊಲಗಳಿಗೆಲ್ಲ ಹಾಕ್ತಾರಲ್ಲ, ಅದರಿಂದ ಅದು ಬೆಳೆ ಬೆಳೆಯುತ್ತೆ, ಅದಕ್ಕೆ ಅದನ್ನ ಹೋಲಿಸಿದಾರ ಅಂತ ನನ್ಗೆ ಏನೋ ಸ್ವಲ್ಪ ಯೋಚನೆ ಬಂತು. ಶಾರದಾ ಮೇಡಮ್ ಏನ್ ಹೇಳ್ತೀರಿ ಇದಕ್ಕೆ? ಹೌದು ಹೌದು. ಅಲ್ವಾ, ತಿಪ್ಪೆ ಅಂದ್ರೆ ಅದೇ ಗೊಬ್ಬರ ಮಾಡ್ತಾ ಇದ್ವಲ್ಲ, ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ, ಅದರಿಂದ ಗೊಬ್ಬರ ಮಾಡಿ, ರಸಗೊಬ್ಬರ ಮಾಡಿ ಹೊಲಗಳಿಗೆಲ್ಲ ಹಾಕುದು. ಅದರಿಂದ ಬೆಳೆ ಹೇಗ್ ಬರುತ್ತೆ, ಗೊಬ್ಬರದ ಹಾಕಿದ್ ನಾವ್ ಕೆಟ್ಟದ್ ಹಾಕಿದ್ರೆ ಒಳ್ಳೇದನ್ನ ನಮಗ್ ಕೊಡುತ್ತಲ್ಲ ಅಂತ ಅಲ್ಲ, ಜೈವಿಕ ಅರ್ಥನೂ ಇಲ್ಲಿ ಬರ್ಬೋದು. ಜೈವಿಕ ಗೊಬ್ಬರವನ್ನ ಬಳಸಿ ನಾವು ಒಂದು ಅದ್ಭುತ ಸಾಧನೆನೂ ಮಾಡ್ಬೋದು, ಕೃಷಿಗೂ ಬೆಳೆಸ್ಬಹುದು. ಇಲ್ಲಿ ಅದನ್ನ ತಗೊಂಡಾಗ ಅದ್ ಹೇಳ್ಬೋದು. ಅಂದ್ರೆ ಒಡಲು ಅಂದ್ರೆ ಒತ್ತೊತ್ತಿಗೆ ನಮ್ಮ ಒಡಲಿಗೆ ಏನೋ ಒಂದು ಆಹಾರನೋ ಯಾವ್ದೋ ಒಂದು ವಸ್ತುನೋ ಒಂದು ಅಂದ್ರೆ ಒತ್ತೊತ್ತಿಗೆ ಪ್ರತಿನಿತ್ಯವೂ ಆಗ್ತಾ ಇದ್ದಾಗ ದೇಹ ಆಲಸ್ಯಕ್ಕೂ ಒಳಗಾಗ್ಬೋದಲ್ವಾ? ಆಗ ನಾವು ಹೇಗೆ ಒಂದು ದೈವ ಸ್ವರೂಪವನ್ನ, ಒಂದು ಸಜ್ಜನರ ಸಂಘವನ್ನ, ಒಂದು ಜ್ಞಾನವನ್ನ ಬೆಳೆಸ್ಕೋಬೇಕು ಅನ್ನೋ ಒಂದು ಇದನ್ನು ನಾವಿಲ್ಲಿ ಅಂದ್ರೆ ಮನಸ್ಸು ಕಲ್ಮಶವಿಲ್ಲದೆ ತಿಳಿಯಾಗಿದ್ರುನು ಎಲ್ಲವನ್ನ ಪಡ್ಕೋಬಹುದು ಅನ್ನೋದು ಕೂಡ ನೋಡ್ಬಹುದು ಮೇಡಮ್. ಮನಸ್ಸಿಗೆ ಹೋಲಿಕೆ ಮಾಡ್ಕೊಂಡಾಗ ಈ ರೀತಿ ಅಂದ್ರೆ ನಾವು ಈಗ ಭೂಮಿ ಒಡಲಿಗೆ ಯಾವ್ದನ್ನು ಒಳ್ಳೇದ್ ಮಾಡ್ತಾ ಇಲ್ಲ, ಕೆಟ್ಟದ್ದನ್ನೇ ಮಾಡ್ತಾ ಇದೀವಿ. ಪ್ಲಾಸ್ಟಿಕ್ ಚೆಲ್ಲೋದು, ಈ ತರ ಎಲ್ಲ ಕೆಟ್ಟದ್ದೇ ಮಾಡ್ತಾ ಇದೀವಿ. ಅಂದ್ರೂ ನಮ್ ಪ್ರಕೃತಿ ನಮಗೆ ಒಳ್ಳೇದನ್ನ ಕೊಡ್ತಾ ಇದೆ, ಆಹಾರ ಕೊಡುತ್ತೆ, ಗಾಳಿಗೆ ಆಕ್ಸಿಜನ್ ಕೊಡುತ್ತೆ. ಈ ತರನ ಅದಕ್ಕೆ ಯೋಚನೆ ಮಾಡ್ಬೋದು, ಆ ಲೈನಿಗೆ ಈ ತರ ಹೋಲಿಸ್ಬೋದಾ ಅಂತ ನನಗೆ ಒಂದ್ ಯೋಚನೆ ಬಂತು. ಪ್ರಕೃತಿಯನ್ನ ಇವತ್ತು ಮನುಷ್ಯ ಅಗಾಧವಾಗಿ ಅದನ್ನ ಹಾನಿ ಮಾಡ್ತಾ ಇದ್ದಾನೆ. ಖನಿಜ ಸಂಪತ್ತಿಗಾಗಿರ್ಬೋದು, ಜಲ ಸಂಪತ್ತಿಗಾಗಿರ್ಬೋದು, ಹೀಗೆ ಸಾಕಷ್ಟು ವಿಧದಲ್ಲಿ ಪ್ರಕೃತಿಯನ್ನ, ಭೂಮಿಯನ್ನು ಕೂಡ ಹಾಳು ಮಾಡ್ತಾ ಇರೋದನ್ನು ಕೂಡ ನೋಡ್ಬೋದು. ಖನಿಜಗೋಸ್ಕರ ಬಗ್ಗದ್ ತೆಗಿತಾ ಇರ್ತೀವಿ, ಆದ್ರೂ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ ಅಂತ. ನಾವೆಷ್ಟೇ ಹೊಲಸು ಚೆಲ್ಲಿದ್ರು ಅದು ನಮಗ್ ಒಳ್ಳೇದ್ ಕೊಡುತ್ತೆ ಅನ್ನೋದು ಒಂದು ಅರ್ಥನೂ ಬರುತ್ತೆ ಅಂತ. ಜಾಗತೀಕರಣ ಪ್ರಭಾವ ಹೆಚ್ಚಾದಂತೆಲ್ಲ ನಮ್ಮ ಮೂಲ ದೇಸಿತನವನ್ನು ಕಣ್ಮರೆ ಆಗ್ತಾ ಇದೆ. ತಂತ್ರಜ್ಞಾನ ಬೆಳೆದಂಗೆಲ್ಲ, ನಾವು ಸಾಫ್ಟ್ವೇರ್ ಕಡೆ ಹೋಗ್ತಾ ಇದ್ದಂಗೆಲ್ಲ ಭೂಮಿಯ ಒಡಲನ್ನ ಅಗಿತಾ ಇದೀವಿ. ಒಳ್ಳೇದಕ್ಕೋಸ್ಕರ ಏನು ಮಾಡ್ತಾ ಇಲ್ಲ ನಾವು. ಇವತ್ತು ನೀರ್ ಹೋಗಿದೆ, ಜಲ ಹೋಗಿದೆ, ಬೆಂಗಳೂರು ಅಂತ ಊರಲ್ಲಿ ನೀರ್ ಹಾಹಾಕಾರ ಆಗಿರ್ತಾ ಇದೆ, ಕುಡಿಯಕ್ ಸತಿಗೂ ನೀರಿಲ್ಲ ಅಂತ ಇದೆ. ಅದಕ್ಕೆ ಪ್ರಕೃತಿಯನ್ನ ನಾವು ಕಾಪಾಡ್ಕೋಬೇಕು. ಹೌದು. ಒಟ್ಟಾರೆ ಈ ವಚನ ಏನಿದೆಯಲ್ಲ, ಶರಣರು ನೆಗೆಟಿವಿಟಿನಲ್ಲಿನೂ ಕೂಡ ಪಾಸಿಟಿವಿಟಿ ಕಂಡ್ರು ಅನ್ನತಕ್ಕಂಥ ವಿಷಯವನ್ನ ಇದು ತೋರಿಸುತ್ತೆ ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ಬಸವ ತಕ್ಷರಿ ಬಂತ ಸರ್, ಹೇಳಿ ಸರ್. ಅಭಿಪ್ರಾಯ ನೀವು ಹೇಳಿದ್ ಸರಿ ಅದು. ಥ್ಯಾಂಕ್ ಯು ಸರ್. ಅಂದ್ರೆ ಶರಣರು ಯಾವಾಗ್ಲೂ ಒಳ್ಳೇದನ್ನೇ ಹುಡುಕಿದ್ರು ಅನ್ನತಕ್ಕ ವಿಷಯ ಅಂತ. ವಾಸಮೆಯಿಂದ ಅದೇ ತರ ತಾನೇ ಬರೋದೊಂದು ವಚನ. ಒಡಲಿಗೆ ನಿಕ್ಕಿ ವಿಷವೀರಿತ ಆಪಾದ ಮಸ್ತಕಕ್ಕೆ ಅಂತಂದ್ ಹೇಳಿ ಆ ವಿಷಯವನ್ನು ಅದಿಮಿ ಯಾರು ಅಮೃತವನ್ನು ಕಾಣ್ತಾರೋ ಅಂತ ಅದೇ. ಎಸ್ ಎಸ್, ಹೌದು ಸರ್. ಧನ್ಯವಾದಗಳು ಸರ್. ಪ್ರೀತಿ ಜೋಳಗದ್ದಿಯವರೇ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಥ್ಯಾಂಕ್ ಯು. ತಕ್ಷರೇಬ ಅಂತ
ಹ್ಯಾಂಡ್ ರೈಸ್ ಮಾಡಿದ್ದಾನೆ. ತಕ್ಷ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಬಸವ ಪ್ರತಿಭೆ ತಕ್ಷ ಚಾಣಕ್ಯ ಅರೇವ ಅಂತ. ಈಗ ಹಿಂದೆ ಒಬ್ರು ಅಕ್ಕ ಮಾತಾಡಿದ್ರು, ಒಂದು ವಚನದ ಬಗ್ಗೆ ಒಂದು ಹೇಳಿದ್ರು. ಅದ್ರಲ್ಲಿ ಸಗಣಿ ಅನ್ನೋದನ್ನ ಅವರು ಸ್ವಲ್ಪ ಇದಾಗಿ ನೋಡಿದ್ರು. ಆ ಒಕ್ಕನಿಗೆ ನಾನೊಂದು ಕಿವಿ ಮಾತೇನಂದ್ರೆ, ಈ ಸಗಣಿ ಅನ್ನೋದು ನಮ್ಮ ಎಲ್ಲದಕ್ಕೂ ಒಳ್ಳೇದು. ಈ ಸಗಣಿನ ವಿಭೂತಿಗೂ ಬಳಸ್ತಾರೆ, ಹಾಗೆ ಇನ್ನು ಅದನ್ನ ಒಣಗಿಸಿ ಸೌದೆ ಆಗಿನೂ ಉಪಯೋಗಿಸ್ತಾರೆ. ಅದನ್ನ ಕೀಳಾಗಿ ನೋಡುವುದು ನನ್ನ ರೀತಿಯಲ್ಲಿ ತಪ್ಪು ಎಂದು ನಾನು ತಿಳಿಸುತ್ತೇನೆ. ಇದಕ್ಕೆ ಮಾಮ ಏನೆನ್ನುತ್ತಾರೆ ಎಂದು ನನಗೆ ಗೊತ್ತಿಲ್ಲ. ಅದನ್ನ ಕೀಳಾಗಿ ನೋಡಿದ್ದಾರೆ ಅಂತ ಏನು ಹೇಳಿಲ್ಲ ಅವರು. ಕೀಳಾಗಿ ನೋಡಿದಾರ ಅಂದ್ರೆ ನೆಗೆಟಿವಿಟಿ ಕಾಣತಕ್ಕದ್ದಂತ ಹೇಳಿದ್ದಾರೆ, ಅದು ಕೀಳಾಗಿ ನೋಡಿಲ್ಲ ಅವರು. ಥ್ಯಾಂಕ್ ಯು. ಅಮ್ಮ ಏನೋ ಮಾತಾಡ್ಬೇಕಂತೆ, ಹೇಳ್ರಿ. ಶರಣಾರ್ಥಿಗಳನ್ನ ಶಾರದಾ ಅಕ್ಕವರು ಹೇಗ್ ಮಾತಾಡಿದ್ರು ಅಂದ್ರೆ, ನಿಧಾನವೇ ಪ್ರಧಾನ ಅಂತ ಹೇಳ್ತೀವಿ. ಹಾಗೆ ತುಂಬಾ ನಿಧಾನವಾಗಿ, ತುಂಬಾ ಸ್ಪಷ್ಟವಾಗಿ, ಸ್ವಚ್ಛವಾಗಿ ಅವರು ತಮ್ಮ ಅಭಿಪ್ರಾಯಗಳನ್ನ ತಮ್ಮ ವಚನಗಳ ಮೂಲಕ ಶರಣೆಯವರ ವಚನಗಳ ಒಂದು ವಿಶ್ಲೇಷಣೆಗಳನ್ನ ಮಾಡಿದ್ರು. ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ತುಂಬಾ ಖುಷಿ ಆಯ್ತು ಅಕ್ಕನವ್ರ ಮಾತು ಕೇಳಿ. ಹಾಗೆ ಮಾಗು ಸದಾನಂದಯ್ಯ ಅಣ್ಣನವ್ರು ಹೇಳಿದ್ರು. ಅವ್ರು ಹೇಳಿದ್ದು ಹೇಗೆ ಅಂದ್ರೆ, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ ಅನ್ನುವಂತ ರೀತಿನಲ್ಲಿ ನಾವು ನಮ್ಮ ನಡೆ ಮತ್ತು ನುಡಿ ಎರಡು ಒಟ್ಟಿಗೆ ಸೇರ್ಕೊಂಡು ಹೋದಾಗ, ನಾವು ನುಡಿದಂತೆ ನಡೆದಾಗ ಜೀವನ ಪಾವನವಾಗುತ್ತೆ ಅನ್ನೋ ಒಂದು ಅರ್ಥವನ್ನ ಶರಣರು ಹೇಳಿದ್ರು. ಇವತ್ತು ಅದನ್ನೇ ಕೂಡ ಅಣ್ಣನವರು ಕೂಡ ಇಲ್ಲಿ ಪ್ರತಿಪಾದಿಸಿದ್ರು. ಇವತ್ತಿನ ವಚನ ಮಂದಾರ ತುಂಬಾ ಚೆನ್ನಾಗಿ ಮೂಡಿ ಬಂತು. ಅಕ್ಕನವರಿಗೆ ಮತ್ತೆ ಎಲ್ಲಾ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬ ನಮ್ಮ ವಚನ ಮಂದಾರದ ಸದಸ್ಯರಿಗೆ ನನ್ನ ಭಕ್ತಿಯ ಶರಣು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಮಾತಾಡಿದ್ರು ಸರ್. ಹಾಗೂ ಸದಾನಂದ ಅಣ್ಣನವರಂತೂ ತುಂಬಾನೇ ಅದ್ಭುತವಾಗಿ ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು. ತಾವು ಹೇಳಿದ್ರಿ, ಅಲ್ಲಿ ನೆಗೆಟಿವಿಟಿಯನ್ನ ಅವರು ಪಾಸಿಟಿವಿಟಿಯಾಗಿ ಕನ್ವರ್ಟ್ ಮಾಡ್ಕೊಂಡ್ರು ಅಂತಂದು. ಅಂದ್ರೆ ಕಸದಿಂದ ರಸನ ನಾವು ಹೇಗ್ ಮಾಡ್ಬೋದು ಅನ್ನೋದನ್ನು ಕೂಡ ಹಿಂದೆ ನಮ್ಮ ಶರಣರು ನಮ್ಗೆ ತಿಳಿಸ್ತಾ ಬಂದಿದ್ದಾರೆ. ಇವತ್ತಿನ ನಮ್ಮ ಬದುಕಿಗೆ ಶರಣರ ವಚನಗಳು ನಮ್ಗೆ ದಾರಿ ದೀಪ ಆಗ್ತವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು. ಚೆನ್ನಾಗಿ ಥ್ಯಾಂಕ್ ಯು. ಶರಣು ಶರಣ. ದೇವನೂರ್ ಸರ್ ತಾವು ಮಾತಾಡ್ಬೇಕು ಅಂತ. ಶಂಕರ್ ದೇವನೂರ್ ಸರ್. ಶಂಕರ್ ದೇವನೂರ್ ಸರ್. ಶಂಕರ್ ದೇವನೂರ್ ಸರ್. ಸರ್ ನಮ್ಗೆ ಸ್ವಲ್ಪ ಬುಕ್ಸ್ ಬೇಕಾಗಿತ್ತು ಸರ್. ಅದೇ ನಮ್ದು ಬಸವ ಜಯಂತಿಗೆ ಎಲ್ಲಾ ಶರಣೆಯರು ದಂಪತಿ ಶರಣೆಯರ್ದು ಎಲ್ಲಿ ಹುಡುಕ್ಬೇಕು, ಹೆಂಗೆ ಅದು? ಅಲ್ಲ, ಬುಕ್ಸ್ ಏನೋ ಕಳಿಸ್ಬೋದು. ಅದೇನು ಮೂಗಿಗಿಂತ ಮೂಗುತಿ ಬಾರ ಅಂತಾರಲ್ಲ, ಹಂಗಾಗುತ್ತೆ. ನಾವು ಈ ಆಸ್ಟ್ರೇಲಿಯಾಕ್ಕೆ ಪುಸ್ತಕ ಕಳಿಸಿದ್ದೆ, 600 ರೂಪಾಯಿ ಪುಸ್ತಕಕ್ಕೆ 10,200 ರೂಪಾಯಿ ಬರೀ ಟ್ರಾನ್ಸ್ಪೋರ್ಟೇಷನ್ ಕೊರಿಯರ್ ಚಾರ್ಜಸ್ ಆಯ್ತು. ದಿಸ್ ಇಸ್ ದ ಪ್ರಾಬ್ಲಮ್. ಅಂತದ್ ಏನಾದ್ರು ಒಂದು ಬುಕ್ಸ್ ಸಪರೇಟ್ ಆಗಿದೆ ಸರ್? ಎಲ್ಲರೂ ಸಿಗುತ್ತಾ? ಕಣಜ ಇಂತಲ್ಲಿ ಏನಾದ್ರು ಮಾಡ್ಬೋದಾ? ಕಣಜದಲ್ಲಿ ಅಲ್ಲ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಪ್ರಕಟ ಮಾಡಿರುವಂತಹ ಬೈಬಲ್ ರೂಪದಲ್ಲಿ ಒಂದು ಗ್ರಂಥ ಇದೆ. ಎಲ್ಲಾ ವಚನಕಾರರ ವಚನಗಳು ಅದರೊಳಗೆ, ಮತ್ತು ಈ ವಚನಕಾರರ ಜೀವನದ ಬಗ್ಗೆ ಸಂಕ್ಷಿಪ್ತವಾದ ಪುಸ್ತಕ. ಒಂದೇ ಒಂದು ಪುಸ್ತಕ ಇದೆ, ಅದನ್ನ ತರಿಸ್ಕೊಳ್ಳಿ, ಅದು ಸಮಗ್ರವಾಗಿ ಸಿಗುತ್ತದೆ. ಕನ್ನಡ ಪುಸ್ತಕ ಪ್ರಕಟ ಮಾಡಿಸ್ ಕನ್ನಡ ಪುಸ್ತಕ ಬೈಬಲ್ ರೂಪದಲ್ಲಿ ಇದೆ. ಅದು ಬಹಳ ತೆಳುವಿನ ಹಾಳೆ. ಎಲ್ಲ ವಚನಕಾರ 240 ವಚನಕಾರರ ವಚನಗಳು ವಿವರ ಇದರೊಳಗಿದೆ. ನೀವು ತೋರಿಸ್ಬೋದು ಬಹುಶಃ ಅವರು ಅದನ್ನ, ಆ ಪುಸ್ತಕವನ್ನ. ಸರ್ ಅವತ್ತಾರು ಏನಾದ್ರು ಅದ್ರ ಬುಕ್ ಮೇಲೆ ಏನ್ ಹೆಸರಿದೆ ಸರ್? ನಾನು ಕಳಿಸ್ತೀನಿ. ಬಸವೇಶ್ವರ ಸಮಕಾಲೀನ. ಆಮೇಲೆ ಇದೊಂದು ಪುಸ್ತಕ. ವಿಜಯ್ ಕುಮಾರ್ ಸರ್,
ಎಲ್ಲಾರನ್ನು ಕೇಳ್ಬಿಡಿ, ಮತ್ತೆ ಯಾರಾದ್ರೂ ಮತ್ತೆ ಇಲ್ಲ ಮಾತಾಡೋರು ಸರ್, ಇದ್ರೆ ಕೇಳ್ತಾ ಇದ್ದೀನಿ. ಅವರು ಪುಸ್ತಕದ ಬಗ್ಗೆ ಕೇಳ್ತಾ ಇದ್ದಾರೆ. ಕೇಳಿ. ಆಮೇಲೆ ಬಸವ ಸಮಿತಿಯವರು ಶರಣ ಸ್ಮಾರಕಗಳು ಆಲ್ಮೋಸ್ಟ್ ಆಲ್ ಎಲ್ಲರದೂ ಸಿಗುತ್ತೆ. ಬಸವ ಸಮಿತಿಯವರು ಮಾಡಿರೋದು ವೀರಣ್ಣ ರಾಜುರವರು ಸಂಪಾದನೆ ಮಾಡಿರುವಂತ ಪುಸ್ತಕ ಸಮಕಾಲೀನರು. ಓಕೆ ಸರ್. ಬಸವೇಶ್ವರರ ಸಮಕಾಲೀನರು ಅಂತ. ಬಹಳ ಅದ್ಭುತವಾದಂತ ಒಂದು, ಅದರಲ್ಲಿ ಒಂದು ತೋರಿಸ್ತೀನಿ. ಅಕ್ಕಮ್ಮನ ಬಗ್ಗೆ ಬರೆದಿರುವಂತಹದ್ದು, ಚಂಡಿತ ಪಾವಟಿ ಅವರು ಬರೆದಿರುವಂತಹದ್ದು. ಅಂದ್ರೆ ಇದು ನಿಮಗೆ ಎಲ್ಲ ಡೀಟೇಲ್ಸ್ ಅನ್ನ ದಿಸ್ ವಿಲ್ ಗಿವ್. ಹಾಗೇನೆ ಶರಣ ಸಾಹಿತ್ಯ ಪರಿಷತ್ನಿಂದ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಈ ಶರಣ ಇದೇ ತರ ಶರಣ ಸಾಹಿತ್ಯ ಪರಿಷತ್ನವರು ಕೂಡ ಮಾಡಿದ್ದಾರೆ. ಅವು ಎರಡು ಪುಸ್ತಕ, ಇದರ ಹೆಸರು ಶರಣ ಸ್ಮಾರಕಗಳು ಅಂತ. ಶರಣ ಸ್ಮಾರಕಗಳು ಅಂತ. ಸ್ಮಾರಕಗಳು. ಓಕೆ ಸರ್. ಆ ಶರಣ ಸಾಹಿತ್ಯ ಪರಿಷತ್ನವರು ಬಹಳ ಅದ್ಭುತವಾದಂತಹ ಪುಸ್ತಕವನ್ನು ಬಿಡಿದ್ದಾರೆ. ಇವರು 3 ವಾಲ್ಯೂಮ್ ಮಾಡಿದ್ರೆ, ಅವರು ಒಂದೇ ವಾಲ್ಯೂಮ್ ನಲ್ಲಿ ಎಲ್ಲವನ್ನ ಕವರ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಫೈಂಡ್ ಎವ್ರಿಥಿಂಗ್ ದೇರ್. ಆದ್ರೆ ನನಗೆ ಪುಸ್ತಕವನ್ನು ಕಳ್ಸಕ್ಕೆ ಏನು ತೊಂದರೆ ಇಲ್ಲ. ಐ ಕ್ಯಾನ್ ಡಿಸ್ಪ್ಯಾಚ್ ಫ್ರಮ್ ಹಿಯರ್, ಬಟ್ ಕೊರಿಯರ್ ಚಾರ್ಜಸ್ ವಿಲ್ ಬಿ 4 times 5 times ಇಟ್ ವಿಲ್ ಬಿ ಮೋರ್. ಅದೇ ಪ್ರಾಬ್ಲಮ್. ಹೌದು ಸರ್. ನಾನು ಯಾರಾದ್ರೂ ಫ್ರೆಂಡ್ಸ್ ಬಂದ್ರೆ ವ್ಯವಸ್ಥೆ ಮಾಡ್ತೇನೆ ಸರ್, ನೀವು ಅಲ್ಲಿ ಕಳ್ಸಿದ್ರೆ. ನಾನು ಹಾಲಿಡೇ ಇದೆ ಸರ್. ತಗೊಂಡು ಹೋಗ್ತಾರೆ ಅಂತಂದ್ರೆ ಐ ಕ್ಯಾನ್ ಗಿವ್ ಯು ಎವ್ರಿಥಿಂಗ್. ಓಕೆ ಸರ್. ಮಾತಾಡಿ. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಯಾರಾದ್ರೂ ತಮ್ಮ ಅಭಿಪ್ರಾಯವನ್ನ ಮಂಡಿಸ್ಬೋದಾ? ಸುಮಾ ವೀಣಾ ಅವ್ರು ಜಾಯ್ನ್ ಆಗಿದ್ದಾರೆ. ಸರ್ ಮೋಸ್ಟ್ಲಿ ಯಾರು ಮಾತಾಡಲ್ಲ ಅನ್ಸುತ್ತೆ, ತಮ್ಮದೇ ಸರ್ದಿ. ಶಂಕರ್ ದೇವನೂರ್ ಸರ್. ವಚನ ಮಂದಾರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶಿವಸ್ವರೂಪಿಗಳೇ, ತಮ್ಮೆಲ್ಲರೊಳಗಿನ ಅಂತರಾತ್ಮಕ್ಕೆ ನನ್ನ ಹೃದಯಪೂರ್ವಕ ಶರಣಾರ್ಥಿಗಳು. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ. ಈಗಾಗಲೇ ಶಾರದಮ್ಮ ಅವರು ಲಿಂಗಮ್ಮನವರ ಕುರಿತು ತುಂಬಾ ಮಾರ್ಮಿಕವಾಗಿ ಅನುಭಾವಿಕ ನೆಲೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವರು ಮಾತನಾಡುತ್ತಿರುವ ರೀತಿಯನ್ನು ನೋಡಿದ್ರೆ ನಾವೆಲ್ಲ ಮಕ್ಕಳಾಗಿದ್ದೋ ಅವರು ನಮಗೆ ಉಪಾಧ್ಯಾಯರಾಗಿದ್ರು. ಇಷ್ಟಂತೂ ಅನುಭವಿಸ್ತೆ ನಾನು. ಎಷ್ಟೊಂದು ರೀತಿಯಿಂದ ತುಂಬ ಒಳ್ಳೆಯ ಆತ್ಮಿಕವಾದ, ಆಧ್ಯಾತ್ಮಿಕವಾದ, ದೈವಿಕವಾದ ಧ್ವನಿ ಅವರದು. ನಾನು ಬೆಳಿಗ್ಗೆ ಪೂರ್ಣಿಮಾ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಪೂರ್ಣಿಮಾ ಮತ್ತೆ ಶಾರದಮ್ಮ ಅವರು ಅತ್ಯಂತ ಗಾಢವಾದ ಸ್ನೇಹಿತರು. ಅವರು ತುಂಬ ಮಾರ್ಮಿಕವಾಗಿ ಹೇಳ್ಕೊಟ್ರಿ. ಹಾಗೆಯೇ ನಮ್ಮ ಸದಾನಂದಯ್ಯನವರು ಲಿಂಗಮ್ಮನವರ ವಚನಗಳನ್ನು ಹೇಗೆ ನಾವು ನಮ್ಮ ಬದುಕಿಗೆ ಪ್ರಸ್ತುತಗೊಳಿಸ್ಕೊಳ್ಳೋದು ಅನ್ನುವ ನೆಲೆಯಲ್ಲಿ ತುಂಬ ಅಪ್ಯಾಯಮಾನವಾಗಿ ಮಾತಾಡಿದ್ದಾರೆ. ಪ್ರಸ್ತುತತೆ ಅಂದರೆ ಯಾವುದೇ ಒಂದು ದೇಶ, ಒಬ್ಬ ವ್ಯಕ್ತಿ ತಾನು ಅಪೇಕ್ಷಿಸುವಂಥ ಒಂದು ವರ್ತಮಾನದ ಸಂಬಂಧವನ್ನು ನಾವು ಪ್ರಸ್ತುತತೆ ಅಂತ ಹೇಳ್ತೀವಿ. ಪ್ರಸ್ತುತತೆಗೆ ನಾವು ವಚನಗಳನ್ನು ನಾವು ಸಮನ್ವಯಗೊಳಿಸಲಿಲ್ಲ ಅಂದರೆ ಅದು ನಮ್ಮ ದೇವನೂರಿನ ಮೇಘ ಹೇಳುವ ಹಾಗೆ ಅದು ಬರೀ ನುಡಿಯಲ್ಲಿ ನಿಂತು ಬಿಡುತ್ತದೆ. ಮಾದಾರ ಚೆನ್ನಯ್ಯನವರು ಅದನ್ನೇ ಹೇಳ್ತಾರೆ, ನುಡಿ ಲೇಸು ನಡೆ ಅಧಮವಾದಲ್ಲಿ ಅದೇ ಬಿಡಿಸಲಾಗದ ಕೊಲೆ ಅಂತೇಳಿ. ನುಡಿ ಇರ್ಬೋದು, ಅದು ನಡೆ ಆಗ್ಬೇಕು. ವಚನ ಅಂತಂದ್ರೆ ನನ್ನ ದೃಷ್ಟಿಯಲ್ಲಿ ವಚ ಅಂದ್ರೆ ಅದು ಹೇಳಲಾರದ್ದು, ಮಾಡುವಂಥದ್ದು. ಇದು ನಡೆ ನುಡಿಗಳ ಸಿದ್ಧಾಂತ. ಜಗತ್ತಿನಲ್ಲಿ, ಕರ್ನಾಟಕದಲ್ಲ, ಜಗತ್ತಿನಲ್ಲಿ ಜೀವಪರವಾದಂಥ, ಮಾನವೀಯ ಪರವಾದಂಥ ಒಂದು ಮಾನವನ ಏಕತೆಯ ಒಂದು ದೊಡ್ಡ ಪರಂಪರೆ ಇದ್ರೆ ಅದು ಶರಣ ಧರ್ಮನೇ, ಎರಡು ಮಾತಿಲ್ಲ. ಯಾಕೆಂದ್ರೆ 10ನೇ ಶತಮಾನದ ಆದಿಕವಿ ಪಂಪ ಕನ್ನಡ ಕಾವ್ಯಲೋಕದ ಭಾಸ್ಕರ ಅಂತ ನಾವು ಕರೀತೇವೆ.
ನಾಗರಾಜ ಎಂಬ ಕವಿಯು ಕೂಡ ಪಂಪನನ್ನ ಒಂದು ಕಡೆ ಹೇಳ್ತಾನೆ, ಪಸರಿಪ್ಪ ಕನ್ನಡ ಕೊಡೆಯನೋರ್ವನೇ ಸತ್ಕವಿ ಪಂಪನಾವಗಂ ಅಂತ ಹೇಳಿ. ಅಂತ ಪಂಪ ಒಂದು ಮಾತನ್ನ ಹೇಳ್ತಾನೆ, ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ. ಒಲಂ ಅಂದ್ರೆ ಸತ್ಯ, ಮನುಷ್ಯ ಜಾತಿ ಒಂದೇ ಎನ್ನುವಂತಹ ಮಾತನ್ನ ಕೇವಲ ಹೇಳದನೆ ಬದುಕಿನಲ್ಲಿ ನಮಗೆ ಬೆಳಕಾಗಿ ಬಾಳನ್ನ ಕೊಟ್ಟಂಥವರು ವಚನಕಾರರು. ಇವತ್ತು ನಮ್ಮ ಶಾರದಮ್ಮ ತುಂಬಾ 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 ಅಂತ ಹೇಳಬೇಕು, ನೀಲಮ್ಮನ ಇದು ಲಿಂಗಮ್ಮನವರ ಕುರಿತು ಮಾತನಾಡಿದ್ದಾರೆ. ನಮ್ಮ ಸದಾನಂದಯ್ಯನವರು ಹೇಳುವ ಹಾಗೆ 33 ವಚನಕಾರ್ತಿಯರ ಚಿಂತನೆಗಳು ಬಹುಶಃ ಮಧ್ಯಯುಗದಲ್ಲಿ ಅಂದ್ರೆ ನಡುಗನ್ನಡದ ಯುಗದಲ್ಲಿ ಒಂದೇ ಕಾಲಘಟ್ಟದಲ್ಲಿ ಸಾಹಿತ್ಯ ರಚನೆಯನ್ನ, ಅದು ಅನುಭವ ಸಾಹಿತ್ಯ ರಚನೆಯನ್ನ, ಯಾಕಂದ್ರೆ ಅನುಭವವಿಲ್ಲದೇನೆ ಅನುಭವ ಸಾಧ್ಯ ಇಲ್ಲ, ಅಂಥ ರಚನೆಯನ್ನ ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಕೊಟ್ಟಂಥದ್ದನ್ನ ನಾವು ಜಗತ್ತಿನ ಇತಿಹಾಸದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕರ್ನಾಟಕದಲ್ಲಿ ನಡೀತು ಅನ್ನೋದೇ ನಮಗೆ ಅಭಿಮಾನದ ಹೆಮ್ಮೆಯ ಸಂಗತಿಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದು ಶರಣ ಧರ್ಮ ಒಂದು ಕಾಯಕ ಧರ್ಮದಿಂದ ದುಡಿಯುವ ಸಾಹಿತ್ಯ, ದುಡಿಯುವ ವರ್ಗದವರ ಸಾಹಿತ್ಯ ಅಂತ ನಾನು ಪರಿಭಾವಿಸ್ತೇನೆ. ಅವರು ಬಳಸ್ಕೊಂಡಂಥದ್ದು ತೀರಾ ಸಾಮಾನ್ಯವಾದಂಥ ಜೀವನದಲ್ಲೇನೆ ಅಸಾಮಾನ್ಯವಾದಂತಹ ಒಂದು ಧಾರ್ಮಿಕ ಅನುಭವಕ್ಕೆ ಸ್ಥಾನವಿದೆ ಅಂತ ತೋರಿಸ್ಕೊಟ್ಟಂಥವರು. ತಮ್ಮ ಕಾಯಕದ ಉಪಕರಣಗಳನ್ನೇ ಅವರು ಪ್ರತಿಮೆಗಳನ್ನಾಗಿ ರೂಪಕಗಳನ್ನಾಗಿ ಮಾಡಿಕೊಂಡು ಜಗತ್ತಿಗೆ ಬೆಳಕು ಕೊಟ್ರಲ್ಲ, ಇದಕ್ಕಿಂತ ದೊಡ್ಡದು. ಇದನ್ನ ನಾವು ನಮ್ಮ ಭಾಗದ ನಮ್ಮ ಬದುಕಿನ ಅಭಿವ್ಯಕ್ತಿಯಾಗಿ, ಜೀವನದ ಅಭಿವ್ಯಕ್ತಿಯನ್ನಾಗಿಸ್ಕೊಂಡಾಗ ಮಾತ್ರ ಅವ್ರಿಗೂ ಸಾರ್ಥಕತೆ, ನಮಗೂ ಸಾರ್ಥಕತೆ. ಕನ್ನಡಿ ಕಾಯಕದ ರೆಮ್ಮವೇ ಎಷ್ಟು ಅದ್ಭುತವಾಗಿ ತನ್ನ ಉಪಕರಣದ ಮುಖಾಂತರ ಒಂದು ಮಾತನ್ನ ಹೇಳ್ತಾಳೆ. ತಾವೆಲ್ಲ ವಚನದಲ್ಲಿ ಕೇಳಿರ್ಬೋದು, ಕೈಯೊಳಗೆ ಕನ್ನಡಿ ಇರಲು ತನ್ನ ತಾ ನೋಡಬಾರದೆ. ಎಂತಹ ಮಾತು ಅಂದ್ರೆ, ಆ ಕಾಲಘಟ್ಟದಲ್ಲಿ ಕನ್ನಡಿ ಇರಲಿಲ್ಲ. ಕಂಚನ್ನೇ ಉಜ್ಜಿ 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 ಎಲ್ಲರಿಗೂ ಮುಖವನ್ನ ತೋರಿಸಿ ಕೊಟ್ಟಂತಹ ರಾಗಿಯೋ ಜೋಳವೋ ಗೋಧಿಯನ್ನೋ ಇಟ್ಟುಕೊಂಡು ಅದನ್ನ ತನ್ನ ಬದುಕಿಗೆ ಬಳಸ್ಕೊಂಡು ಮಿಕ್ಕದನ್ನ ದಾಸೋಹ ಮಾಡುವಂತ ರೆಮ್ಮವೆ ಹೇಳುವ ಮಾತಿದೆಯಲ್ಲ, ಅವಳೇನು ಕಲ್ತವಳಲ್ಲ, ಸಾಮಾನ್ಯ ಹೆಣ್ಣು ಮಗಳು. ಈ ನೆಲದ ಮೌಲ್ಯ, ಕೈಯೊಳಗೆ ಕನ್ನಡಿ ಇರಲು ತನ್ನ ತಾ ನೋಡಬಾರದೆ ಅಂದ್ರೆ, ನಾನು ತೋರಿಸುವ ಕನ್ನಡಿಯಲ್ಲಿ ನಿಮ್ ಮುಖ ಕಾಣಬಹುದು, ಆದರೆ ತಂದೆ ಬಸವಣ್ಣ ಕೊಟ್ಟಂತಹ ಇಷ್ಟಲಿಂಗದಲ್ಲಿ ನಿಮ್ಮನ್ನೇ ನೀವು ನೋಡ್ಬೋದಲ್ಲ. ಯಾಕಂದ್ರೆ ನಮ್ಮನ್ನೇ ನಾವು ಕಾಣೋದಿದೆಯಲ್ಲ, ಇದೇ ನಿಜವಾದ ಆಧ್ಯಾತ್ಮ. ಇದನ್ನೇ ಬೇಂದ್ರೆಯವರು ಹೇಳ್ತಾರೆ, ನಿನ್ನೊಳಗೆ ನೀವೊಕ್ಕು ನಿನ್ನನ್ನ ನೀ ಕಂಡು ನೀನು ನೀನಾಗು ಗೆಳೆಯ. ಇದೇ ಬದುಕಿನ ಸಾರ್ಥಕತೆ. ಟು ನೋ ದೈ ಸೆಲ್ಫ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಅಂದ್ರೆ ತನ್ನನ್ನು ತಾನು ಕಂಡುಕೊಳ್ಳೋದಿದೆಯಲ್ಲ, ಅದೇ ಜಗತ್ತಿನ ಒಂದು ದುರಂತ. ಇದನ್ನೇ ಬಿರ್ಸಾ ಗಾಲಿಬ್ ಹೇಳುವಂಥದ್ದು. ಧೂಳು ಮುಖದ ಮೇಲಿತ್ತು, ನಾನು ಕನ್ನಡಿಯನ್ನ ಒರೆಸುತ್ತಾ ಕಾಲ ಕಳೆದೆ. ನಮ್ಮ ಪರಿಸ್ಥಿತಿನೂ ಕೂಡ ಹೀಗೇ ಆಗಿದೆ. ಎಂತ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕಾಯಿಕೆಗಳನ್ನ ಮಾಡಿಕೊಂಡು ಜಗತ್ತಿಗೆ ಬೆಳಕಾದಂತಹ ಒಂದು ಸಮಾಜದ ಒಂದು ನೆಲೆಯಲ್ಲಿ, ಆ ಪರಂಪರೆಯಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಅನ್ನೋದೇ ಒಂದು ಅಭಿಮಾನ. ತಾವೆಲ್ಲ ಕೇಳಿದಿರಿ ಕಾಳವೆ. ಅವರ ಯಜಮಾನರು ಉರಿಲಿಂಗ ಪೆದ್ದಿಗಳು, ಮೂಲತಃ ಕಳ್ಳರಾಗಿದ್ದವರು. ಮೂಲದಲ್ಲಿ ಗುರುವಿನ ಅನುಗ್ರಹದಿಂದ ಅವರು ದರ್ಶನವನ್ನ ಪಡೆದು ಶರಣ ತತ್ವವನ್ನ ಒಪ್ಪಿಕೊಂಡು ಅದೇ ಮಠಕ್ಕೆ ಉತ್ತರಾಧಿಕಾರಿಯಾದಂಥವರು. ಶಾರದಮ್ಮರು ಹೇಳಿದ್ರಲ್ಲ, ಲಿಂಗಮ್ಮನ ವಚನ ಎಷ್ಟು ಚೆನ್ನಾಗಿದೆ ಅದು. ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವನಿಡಿದೆ, ಸತ್ಯ ಶರಣರ ಪಾದವನಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕ ಪ್ರಸಾದವ ಕಂಡೆ. ಇಂತಿ ಕಂಡೆನ್ನ ಕಂಗಳ ಮುಂದಳ ಕತ್ತಲೆ ಹರಿದು ಆ ಮಂಗಳದ ಬೆಳಗಿನೊಳಗೆ ಓಲಾಡಿ ಸುಖಿಯಾಗಿದ್ದೆನಯ್ಯ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ. ಇದು ವ್ಯಕ್ತಿತ್ವ ವಿಕಾಸದ ವಚನ ಅಂತ ನಾನು ಪರಿಭಾವಿಸ್ತೇನೆ. ಅಯ್ಯೋ, ನಾವು ಈ ಜಾತಿಯಲ್ಲಿ ಹುಟ್ಟಿದವಪ್ಪ, ಈ ಜಾತಿಯಲ್ಲಿ ಹುಟ್ಟಿದಪ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಘದ ಮುಖಾಂತರ
ಶರಣರ ಪರಂಪರೆಯೊಂದಿಗೆ ಗುರುತಿಸಿಕೊಂಡು ಅವರ ತತ್ವಗಳನ್ನ ನನ್ನ ಭಾಗದ ಅಭಿವ್ಯಕ್ತಿ ಹಾಕೊಂಡಾಗ ಮನುಷ್ಯ ಯಾವ ಎತ್ತರಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಆ ವಚನ ಸಾಕಲ್ವಾ. ಇದು ನನ್ನ ಬದುಕಿನ ಅನುಭವವೂ ಕೂಡ. ಅದರಲ್ಲಿ ಎರಡು ಮಾತಿಲ್ಲ. ಮೇಘ ಹೇಳಿದ್ರು ತೊಪ್ಪೆ ಅಂತಕ್ಕಂಥದ್ದನ್ನ ನಾವು ಕೀಳಾಗಿ ನೋಡ್ಬೇಕು. ಅದು ಆಯಾಯ ಸಂದರ್ಭದ ಕಾವ್ಯದ ಮೇಲೆ ಹೋಗ್ತದೆ. ಶರೀಫರು ಕೂಡ ಇದನ್ನ ಹೇಳ್ತಾರೆ. ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ, ಸಿದ್ದರಾಮೇಶ್ವರನಿಗೆ ನಂದಿಯ ಕೋಲಾದೆ ನಾನ್ಯಾರಿಗಲ್ಲದವಳು. ಏನ್ ಮಾತು. ಆದ್ರೆ ಬೆಳೆಯೋದಕ್ಕೆ ಅದು ಪೂರಕವಾದಂತಹ ಆಯಾಮ ಅಂತಕ್ಕಂಥದ್ದನ್ನ ಶರಣರು ಕಾಣ್ತದೆ. ಅದು ಕನಿಷ್ಠ ಅಲ್ಲ. ಹಾಗೇನೆ ನಮ್ಮ ಪ್ರಶಾಂತ್ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳ್ತು, ಹುಟ್ಟು ಕನಿಷ್ಠವಾದ್ರೂ ಸಾವು ಶ್ರೇಷ್ಠವಾಗ್ಬೇಕು ಅನ್ನೋದಿದೆಯಲ್ಲ, ಎಂತ ಮಾತು. ಇದು ನಾವು ನೋಡುವಂಥದ್ದು. ಯಾಕೆಂದ್ರೆ ನನ್ನ ಪೂಜ್ಯ ಗುರುಗಳಾದ ಸಿದ್ದೇಶ್ವರಪ್ಪ ಅವರು ಪುಟ್ಟ ಗ್ರಾಮದಲ್ಲಿ, ಆ ಹಿಂಡಿ ತಾಲೂಕಿನ ಪುಟ್ಟ ಗ್ರಾಮದಲ್ಲಿ, ಆದರೆ ಅವರ ಅಂತ್ಯ ಸಂಸ್ಕಾರ ಆದದ್ದು 25 ಲಕ್ಷ ಜನ ಅವರ ಸ್ಮರಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ವ್ಯಕ್ತಿ ತನ್ನ ಅಂತರಂಗದ ಪ್ರೀತಿಯನ್ನ ವಿಸ್ತಾರ ಮಾಡ್ಕೊತಾ ಅದರೊಳಗೆ ನಾವು ಶರಣ ತತ್ವಗಳನ್ನ ತುಂಬಿಕೊಳ್ಳೋದಿದೆಯಲ್ಲ, ಇದನ್ನ ನಾವು ಶರಣರು ಕಲಿಸ್ಕೊಡ್ತಾರೆ. ಆ ಕಾಳವೆ ಉರಿಲಿಂಗ ಪೆದ್ದಿಯ ಪತ್ನಿ, ಧರ್ಮಪತ್ನಿ ಕಾಳವೆ ಏನ್ ಹೇಳ್ತಾಳೆ? ಶರಣ ಹೇಗಿರ್ಬೇಕು, ಜಂಗಮ ಹೇಗಿರ್ಬೇಕು, ಭಕ್ತ ಹೇಗಿರ್ಬೇಕು ಅನ್ನೋದನ್ನ ಅಲ್ಲಮರು ಒಂದ್ ಕಡೆ ಹೇಳ್ತಾರೆ. ಅಲ್ಲಮ್ಮ ಕನ್ನಡ ನಾಡನ್ನ ಬೆಳಗಿದವ. ಯಾವುದನ್ನ ತಿರಸ್ಕರಿಸ್ತೇನೆ, ಯಾವುದನ್ನ ಪುರಸ್ಕರಿಸ್ತೇನೆ, ನಿಶ್ಚಿಂತನಾಗಿ ನಿರಾಮಯನಾಗಿ ಜಗವ ಸುತ್ತಿದ ಜಂಗಮ ಅಲ್ಲಮ ಅಂತ ನಾನು ಹೇಳ್ತೇನೆ. ಅಂತ ಅಲ್ಲಮ ಭಕ್ತ ಈ ಸಮಾಜದಲ್ಲಿ ಹೇಗಿರಬೇಕು, ಜಂಗಮ ಹೇಗಿರ್ಬೇಕು ಅನ್ನೋದನ್ನ ಬೇರೆ ಬೇರೆ ನೆಲೆಯಲ್ಲಿ ಅವರು ಉತ್ತರ ಕೊಡ್ತಾರೆ. ನಿಂದಡೆ ಭಕ್ತನಾಗಿ ನಿಲ್ಲಬೇಕು, ಸುಳಿದಡೆ ಜಂಗಮನಾಗಿ ಸುಳಿಬೇಕು ಅಂದ್ರೆ ಕಾಳವೆ ಹೇಳ್ತಾಳೆ. ನನಗೆ ತುಂಬಾ ಇಷ್ಟವಾದ ವಚನ ಇದು. ಒಡೆಯರೆಂಬ ತುಡುಗಣಿಗಳು ತಾವು ಪೂಜೆಗೊಂಬಲ್ಲಿ, ಒಡೆಯರೆಂಬ ತುಡುಗಣಿಗಳು ತಾವು ಪೂಜೆಗೊಂಬಲ್ಲಿ ಅವರ ಮನೆಗೆ ಹೂವು, ಹಣ್ಣು, ಕಾಯಿ, ಪತ್ರೆಗಳ ತಾಹ, ಹೋಗುವ ಬರುವ ಉಳಿಗವ ಒಂಬುವ ಭಕ್ತನಲ್ಲ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗದೆ, ಒಡೆಯರು ತುಡುಗಣಿಗಳು ಅಂತಂದ್ರೆ ಈ ಸಮಾಜದ ಸಂಪನ್ಮೂಲವನ್ನ, ಸಮಾಜದ ಸಂಪತ್ತನ್ನ ಕದ್ದು ವಂಚಿಸಿ ಸಂಗ್ರಹಿಸಿಕೊಂಡಂತವರ ಮನೆಗೆ ಭಕ್ತನಾದಂಥವನು ಹೂವು, ಹಣ್ಣು, ಕಾಯಿಯನ್ನು ತರಕ್ಕೆ ಹೋಗಲೂ ಕೂಡ ಬಾರದು. ಹಾಗೇನೆ ಪೂಜೆಗೊಂಬಾತ ಜಂಗಮನಲ್ಲ, ಅಲ್ಲಿ ಪೂಜಿಸ್ಕೊಳ್ಳವನೂ ಕೂಡ ಜಂಗಮನಲ್ಲ. ಇವರಿಬ್ಬರಿಗೂ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಕಾಳವೆ, ಇವರಿಬ್ಬರಿಗೂ ನಾಯಕ ನರಕವಯ್ಯ. ಇವತ್ತು ಸದಾನಂದಯ್ಯನವರು ಹೇಳಿದ್ರಲ್ಲ, ಇವತ್ತಿನ ಸ್ಥಿತಿ ಹೇಗಿದೆ? ಅವರಿಬ್ಬರಿಗೂ ನಾಯಕ ನರಕವಯ್ಯ. ಅವರ ಅಂದ್ರೆ ಅಂಥವರ ಅವರ ಉರಿಲಿಂಗ ಪೆದ್ದಿಗಳ ರಸ ಒಲ್ಲೆನೊಲ್ಲನ್ನವ್ವ, ಅವರನ್ನ ಒಪ್ಕೊಳ್ಳಲ್ಲ ಅನ್ನುವ ಪ್ರಜ್ಞೆಗೆ ಸಾಕ್ಷಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದಾಳೆ. ಇವತ್ತು ಇಂಥ ಬೆಳಕಿನ ಮಾತುಗಳು ನಮ್ಮನ್ನ ಪರಿವರ್ತಿಸಿದಾಗ, ಯಾಕೆಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಲು ಹುಟ್ಟಿದ್ದೇವೆ. ಆ ಮನುಷ್ಯರಾಗಲು ಇರುವ ಸಾಧನ, ಅಸ್ತ್ರ, ಬೆಳಕು ಅಂದ್ರೆ ಶರಣರ ವಚನಗಳು ಬಿಟ್ಟು ಬೇರೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನ ಪರಿಸಮಾಪ್ತಿಗೊಳಿಸ್ತಾ ಇದ್ದೀನಿ. ಶರಣಾರ್ಥಿಗಳು. ಅದ್ಭುತ ಸರ್, ಬಹಳ ಚೆನ್ನಾಗಿತ್ತು ಸರ್. ಕೊನೆಯ ಮಾತು ಬಹಳ ಸಂತೋಷ. ಹಲೋ ಸರ್. ಹೇಳಪ್ಪ ಸರ್, ಕಾಳವೆ ಅವರ ವಚನ ಇನ್ನೊಂದ್ಸಲ ಹೇಳಿ ಸರ್. ಅದು ಇನ್ನೊಂದ್ಸರಿನಾ ಬರ್ಕೊಪ್ಪ. ಸರ್. ಒಡೆಯರೆಂಬ ತುಡುಗುಣಿಗಳು ತಾವು ಪೂಜೆಗೊಂಬಲ್ಲಿ ಅವರ ಮನೆಗೆ ಹೂವು, ಹಣ್ಣು, ಕಾಯಿ, ಪತ್ರೆಗಳ ತಾಹ, ಹೋಗುವ ಬರುವ ಉಳಿಗವ ಒಂಬುವಾತ ಭಕ್ತನಲ್ಲ, ಪೂಜೆಗೊಂಬಾತ ಜಂಗಮನಲ್ಲ. ಇವರಿಬ್ಬರೂ ನಾಯಕ ನರಕಕ್ಕೆ ಯೋಗ್ಯರಯ್ಯ. ಎಂತ ಮಾತು ಅದು! ನರಕಕ್ಕಿಂತ
ದೊಡ್ಡ ನರಕ, ಮಾಯಕ ನರಕ. ಈ ಪ್ರಸ್ತುತ ಒಂದ್ ದಿನದಲ್ಲಿ ಇದು ನಿಜವಾಗ್ಲೂ ಅದು ಆಮೇಲೆ ಹೇಳ್ತಾಳೆ ಲಾಸ್ಟು, ಅವರ ಉರಿಲಿಂಗ ಪೆದ್ದಿಗಳ ರಸ, ಅವರಿಗೆ ಉರುಲಿಂಗ ಪೆದ್ದಿಗಳ ರಸ ಒಲ್ಲೆನೊಲ್ಲನವ್ವ, ಅವ್ರನ್ನ ಒಪ್ಪಳದಿಯಲ್ಲ ಅಂತ. ಏನು ಒಂದೊಂದು ಬೆಳಗಿನ ಮಾತು. ನಿಮ್ಮ ಕೇತಲದೇವಿ, ನಮ್ಮ ಗುಂಡಯ್ಯನವರ ಕುಂಬಾರ ಗುಂಡಯ್ಯನವರ ಪುಣ್ಯಶ್ರೀ ಏನ್ ಹೇಳ್ತಾಳೆ? ಅದ ಮಣ್ಣಲ್ಲದೆ ಮಡಕೆಯಾಗ. ಮಡಕೆ ಅಂದ್ರೆ ನಾವು ಶರೀರನೂ ತಗೋಬಹುದು, ಘಟ. ಅದ ಇಲ್ಲ ನಮ್ಮ ಬಲ್ಲಿ. ಅದ ಇಲ್ದೇನೆ ಕಣ್ಣು ಮಣ್ಣು ಎಲ್ಲ ಸೇರಿಸ್ಕೊಂಡು ಮಡಕೆ ಮಾಡಿದ್ರೆ ಏನಾಗ್ತದೆ? ನೀರ್ ಸೊರ ಕೆತ್ತುತ್ತದೆ. ಆಕೆ ಹೇಳುವ ಒಂದೇ ಸಾಲು ಸಾಕು, ಅದ ಇಲ್ಲದೆ ಅದ ಮಣ್ಣಲ್ಲದೆ ಮಡಕೆಯಾಗದು. ಎಂಥ ಮೌಲಿಕ ಪರಂಪರೆಯಲ್ಲಿ ನಾವಿದ್ದೇವೆ. ಈ ಪರಂಪರೆಯನ್ನು ನನ್ನದಾಗಿಸ್ಕೊಂಡು ನಮ್ಮ ಮಕ್ಕಳಿಗೆ ಇದನ್ನ ಬಿತ್ತಲಿಲ್ಲ ಅಂದ್ರೆ ನಾವೇ ಅವರಿಗೆ ಮೋಸ ಮಾಡ್ತಾ ಇದ್ದೇವೆ ಅಂತ ಅನಿಸ್ತದೆ. ಅದಕ್ಕೆ ನಾನು ಸದಾನಂದೇನವರು ಇವಾಗ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಪ್ರತಿ ಕಾಲೇಜುಗಳಿಗೆ ಹೋಗುವುದು, ಆ ಮಕ್ಕಳಿಗೆ ಒಂದಿಷ್ಟು ಇತ್ತತ್ತು. ಯಾಕಂದ್ರೆ ಇದು ಮೂಲ ಶರಣ ಪರಂಪರೆ ಅಂದ್ರೆ ಇದು ನಮ್ಮ ಮೂಲ ಪರಂಪರೆ. ನದಿ ಎಷ್ಟೇ ದೂರ ಹರಿದು ಹರಿದು ಸಾಗರವನ್ನ ಸೇರಿ ಸಾಗರವೇ ಆದ್ರೂ ತನ್ನ ಮೂಲ ಸ್ಥಳದ ಸಂಪರ್ಕವನ್ನ ಕಳೆದುಕೊಂಡ್ರೆ ಅದು ಸಾಗರನೇ ಆಗಕ್ಕಾಗಲ್ಲ. ಇದು ಮೂಲ ಬೇರು. ಬೇರು ಕಾಣಿಸಲ್ಲ ಅಷ್ಟೇ, ಫಲ ನೋಡ್ತೀವಿ. ಆದರೆ ಅದಕ್ಕೆ ಬಸವಣ್ಣನವರು ಹೇಳುದು, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರಿದರೆ ಮೇಲೆ ಫಲವಿಸಿತ್ತು ನೋಡ ಕೂಡಲ ಸಂಗಮದೇವ. ಶರಣಾರ್ಥಿಗಳು. ಸದಾನಂದನವ್ರು ತಾವೇನೋ ಹೇಳ್ತಾ ಇದ್ರಿ. ಮ್ಯೂಟ್ ಆಗಿದೆ ಸರ್, ಮ್ಯೂಟ್ ಆಗಿದೆ. ಇವ್ರದು ಶಂಕರ ದೇವನವ್ರ ಮಾತು ಬಹಳ ಅದ್ಭುತವಾಗಿತ್ತು ಅಂತ ಹೇಳ್ತಿದ್ದೆ, ಬಹಳ ಮನಃಪೂರ್ವಕವಾಗಿತ್ತು ಅಂತ ಅನ್ನೋದನ್ನ ಹೇಳ್ತಾ ಇದ್ದೆ ಅಷ್ಟೇ. ಬಹಳ ಬಹಳ ಸಂತೋಷ ಅವ್ರ ಮಾತು ಕೇಳೋದಕ್ಕೆ, ಅದನ್ನ ಹೇಳ್ತಾ ಇದ್ದೆ ಅಷ್ಟೇ. ಓಕೆ, ಎಲ್ಲರಿಗೂ ಶರಣ. ಥ್ಯಾಂಕ್ ಯು ಸರ್. ಶಂಕರ್ ದೇವನೂರ್ ಅವ್ರ ಹೆಸರು ಕೇಳಿದ್ರೆ ಒಂಥರ ಮೈ ಪುಳಕ ಆಗುತ್ತೆ. ಅದು ಒಂತ ದಿವ್ಯ ಪ್ರಭೆ. ಓಕೆ, ನಮ್ಮ ಪವಿತ್ರ ಇದ್ದಾರೆ ಕೋಣೂರಿಂದ, ಮಾತಾಡ್ತೀರಪ್ಪ? ಪವಿತ್ರ ಅವರೇ ಪವಿತ್ರ? ಅವ್ ಮಾತಾಡಿದ್ರು ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲ ಇಲ್ಲ ಇಲ್ಲ, ಮಾತಾಡಿ ಅವರು ಲೆಫ್ಟ್ ಆದ್ರು ಸರ್. ಓಕೆ ಓಕೆ, ರತ್ನವ್ವ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ರು, ಮಾತಾಡ್ತೀರಾ? ಗುರುಗಳೇ ಇಲ್ಲ. ಹಾ ಸರ್ ಹೇಳಿ. ಗುರುಗಳ ಶರಣಾರ್ಥಿ, ನಾವು ಕೋಣೂರಿಂದ ಮಹೇಂದ್ರ ಅಂತ ಹೇಳಿ. ಹಾ ಹಾ ಹೇಳಿ ಸರ್. ನಾವು ಪವಿತ್ರ ಮಹೇಂದ್ರ ಅಂತ ಹೇಳಿ ಸರ್. ಹಾ ಈ ಹೇಳಿ. ವಚನ ಮಾಲಿಕೆ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್. ಥ್ಯಾಂಕ್ ಯು. ಶಂಕರ್ ಅವರು ಮತ್ತೆ ಉಪನ್ಯಾಸ ನೀಡ್ತಕ್ಕಂಥವ್ರು ತುಂಬಾ ಅದ್ಭುತವಾಗಿ ಕೊಡ್ತಾರೆ. ಇದೆಲ್ಲ ಹಿಂಗೆ ಮುಂದುವರಿಲಿ. ನಮ್ಮಂತ ಜ್ಞಾನ ದಾಹಿಗಳಿಗೆ ದಯಮಾಡಿ ಜ್ಞಾನ ನೀಡಿ, ಇದು ನನ್ನ ಸವಿನಯ ಪ್ರಾರ್ಥನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತಾರಾದ್ರೂ ಮಾತಾಡ್ತೀರಾ? ಸವಿತಾ ಮಾಟೂರ್ ಅವರು ಇದ್ದಾರೆ, ಮಾತಾಡ್ಬೋದಾ? ಸವಿತಾ ಮಾತಾಡಪ್ಪ. ಅವರು ಅಂಗಡಿಯಲ್ಲಿ ಇರ್ತಾರೆ ಅನ್ಸುತ್ತೆ, ಅದಕ್ಕೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಇರ್ಲಿ ಇರ್ಲಿ, ಪರವಾಗಿಲ್ಲ. ಸವಿತಾ, ಹಲೋ. ಇಲ್ಲ, ಅವರು ಮೋಸ್ಟ್ಲಿ ನಮ್ಮ ಜಯಶ್ರೀ ಶೆಟ್ಟರ್ ಒಂದ್ ನಿಮಿಷ ಮಾತಾಡಿದ್ದಾರ ನೋಡಿ. ಇಲ್ಲ ಇಲ್ಲ, ಜಯಶ್ರೀ ಶೆಟ್ಟರ್ ಮೇಡಮ್ ಇಲ್ಲ. ಇನ್ಯಾರಿದ್ದಾರೆ ನೋಡಿ. ಗುಂಡಪ್ಪ, ಮಹೇಂದ್ರ, ಪ್ರಶಾಂತ್, ಚಿರಾಗ್, ರತ್ನವ, ಶಾಂತಾಂಬ, ನಮ್ಮ ಶಂಭು ಹಿರೇಮಠ ಅವರು ಇದ್ದಾರೆ, ನಮ್ಮ ಸಂಯೋಜಕರು. ಹಿರೇಮಠ ಅವರೇ ಮಾತಾಡ್ತೀರಾ? ಓಕೆ, ವಂದನಾರ್ಪಣೆಯನ್ನ ಮಾಡಿ ಕಾರ್ಯಕ್ರಮ ಮುಗಿಸೋಣ ಸರ್. ದೇವರು ಸರ್. ಶರಣಾರ್ಥಿ ಸರ್. ಅವಾಗ್ಲೇ ಹೇಳಿದ್ರಿ, ನಂದು ಮೈಕ್ ಆನ್ ಆಗ್ಲಿಲ್ಲ. ಇವತ್ತೇ ಫಸ್ಟ್ ಟೈಮು ನಾನು ಜಾಯ್ನ್ ಆಗಿ ಈ ಕಾರ್ಯಕ್ರಮ ಕೇಳಿ ನಿಜವಾಗ್ಲೂ ವಚನ ಮಂದಾರ ಅನ್ನೋದು ನಮ್ಮ ಮಂದಮತಿಗಳಿಗೆ ಮಂದಾರವಾಗೇ ಇದು ಪರಿಣಮಿಸತ್ತೆ ಅಂತ ಹೇಳಿ ನನಗೆ ಭಾಸ ಆಯ್ತು ಅನರೆ ಇವತ್ತು. ಆಮೇಲೆ ಶಂಕರಣ್ಣ ಅವ್ರ ಮಾತುಗಳು ಬಹಳ ಪುಳಕಿತವಾಗಿ ಇದ್ವು. ಶಾರದಮ್ಮ ಅವರು ಹೇಳಿದ್ದಂತೂ
ಆ ವಚನಗಳ ಒಂದು ಆ ಲಿಂಗಮ್ಮ ತಾಯಿಯವರ ಬಗ್ಗೆ ಹೇಳ್ಬೇಕಾದ್ರೆ ಅವರು ನಿಧಾನವಾಗಿ ಸಾವಧಾನವಾಗಿ ಹೇಳಿದ್ದು ಎಲ್ಲರಿಗೂ ಎಂತವ್ರಿಗೂ ಅರ್ಥ ಆಗೋ ತರ ಇತ್ತು. ಇನ್ನೊಂದು ಮಾತು ಹೇಳೋದಂತಂದ್ರೆ, ಈಗ ನಾವು ಯಾರೇ ಶರಣರದ್ದು ವಚನಗಳನ್ನ ಓದುವಾಗ ಅಲ್ಲಿ ಅವರು ಅನ್ನೋ ಭಾವನೆ ಬರಲ್ಲ, ಅಲ್ಲಿ ನಾವೇ ಆಗಿ, ಯಾಕಂದ್ರೆ ಅವ್ರು ತಮ್ಮ ಮೇಲೇನೆ ಎಲ್ಲ ಹೇಳ್ಕೊಂಡಿರೋದ್ರಿಂದ ಅವು ನಮಗೆ ನಾನೇ ಹೇಳ್ತಾ ಇದ್ದೀನಿ, ಇದನ್ನ ನಾನೇ ಸುಧಾರಿಸ್ಕೋಬೇಕು ಅನ್ನೋ ಭಾವ ಬಂದು ನಾವೇ ಆ ಸಮಯದಲ್ಲಿ ಶರಣರ ಒಳಗ್ ಹೋಗ್ಬಿಡ್ ಮೈಕ್ ಮ್ಯೂಟ್ ಆಯ್ತು ತಮ್ದು, ಸೌಂಡ್ ಅವ್ರ ಹೆಸರು ಕೇಳಿ ವಿಜಯ್ ಕುಮಾರ್, ಹೆಸರು ಪರಿಚಯ. ರತ್ನವ್ವ ಅಂತ ಅವರು. ಮೈಕ್ ಮ್ಯೂಟ್ ಆಗಿದೆ ಮೇಡಮ್. ಹಾ ನಾನು ಹೇಳಿಬಿಟ್ಟೆ ಸರ್. ಆಯ್ತು, ಶರಣಾರ್ಥಿನ. ಥ್ಯಾಂಕ್ ಯು. ತಾವು ಎಲ್ಲಿಂದ ಮಾತಾಡ್ತಿದ್ದೀರಿ? ನಾನ್ ಮೊನ್ನೆ ಶಿವಮೊಗ್ಗದಲ್ಲಿ ಭೇಟಿ ಆಗಿದ್ದೆ ಅಣ್ಣಾರೆ ನಿಮಗೆ, ಬಸವ ಕೇಂದ್ರದಲ್ಲಿ. ಹಾ, ಧನ್ಯವಾದಗಳು ಅಣ್ಣಾರೆ, ಶರಣಾರ್ಥಿ. ಥ್ಯಾಂಕ್ ಯು ಸರ್. ಇವರು ರತ್ನವ್ ಅಂತ ಶಿವಮೊಗ್ಗದಿಂದ ಮೊನ್ನೆ ಭೇಟಿ ಆದ್ರು. ಗ್ರೂಪ್ ಇದೆ ಸರ್, ಇವರು ವಚನಗಳನ್ನ ಪಾರಾಯಣ ಮಾಡ್ತಾರೆ. ಅಂದ್ರೆ ವಚನಗಳನ್ನ ಒಂದು ಗ್ರೂಪ್ ಇದೆ, ಒಬ್ಬರ ನಂತರ ವಚನಗಳನ್ನ ಪಾರಾಯಣ ಮಾಡ್ತಾ ಇದ್ದಾರೆ. ಅತ್ಯಂತ ಒಂದು ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಸವಕೇಂದ್ರ ಹಾಗೂ ಶರಣ ಸಾಹಿತ್ಯ ಪರಿಷತ್ ಶಿವಮೊಗ್ಗದಲ್ಲಿ. ಬಹಳ ಅದ್ಭುತವಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮಾ, ತಾವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನಿಸಿಕೆ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣಾರೆ. ಮತ್ತೆ ನನಗೂ ಒಂದು ವಿಷಯ ಕೊಡ್ರಿ, ಯಾವತ್ತಾದ್ರೂ ನಾನು ಮಾತಾಡ್ತೀನಿ ಸರ್. ಎಸ್ ಕೊಡ್ತೀವಿ. ಓಕೆ. ಮತ್ತಾರು ಮಾತಾಡ್ಬೋದಾ ಸರ್? ವಂದನಾರ್ಪಣೆಗೆ ಹೋಗೋಣ ಅನ್ಸುತ್ತೆ. ಮಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಲಿಂಗಮ್ಮನವರ ಬಗ್ಗೆ ಉಪನ್ಯಾಸವನ್ನ ಕೇಳಿದೆವು. ಈ ಕಾರ್ಯಕ್ರಮದಲ್ಲಿ ಕುಮಾರಿ ವೈಷ್ಣವಿ ಕುಲಕರ್ಣಿ ಇಳ್ಕಲ್ ಅವರು ಬಹಳ ಅದ್ಭುತವಾಗಿ ಆರಂಭವ ಮಾಡುವೆ ಪೂಜೆ ಎಂದು ಅಂತಕ್ಕಂಥ ವಚನದಿಂದ ಪ್ರಾರ್ಥನೆಯನ್ನು ಮಾಡಿ ನನಗೆ ಬಹಳ ಹೃದಯಕ್ಕೆ ಹತ್ತಿರವಾದಂತ ಒಂದು ವಚನ ಇದು. ಆರಂಭವ ಮಾಡು, ಇದು ಆನ್ಷಿಯಂಟ್ ಎಕನಾಮಿಕ್ಸ್ ನ ಕೋರ್ ಮಾಡೆಲ್ ನ ಪ್ರತಿಬಿಂಬ ಮಾಡ್ತಕ್ಕಂಥ ಇದು ಒಂದು ವಚನ. ಆಮೇಲೆ ಅವರು ಗಾಯನ ಮಾಡಿ ಸಾರಸಜ್ಜನರ ಸಂಘ ಅಂತಕ್ಕಂಥ 2 ಬಸವಣ್ಣರ ವಚನಗಳನ್ನ ಅದ್ಭುತವಾಗಿ ಹೇಳಿದ್ರು. ಸ್ವಲ್ಪ ಅವರ ಆಡಿಯೋ ವಿಡಿಯೋನಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ರೆಕಾರ್ಡಿಂಗ್ ಅಲ್ಲಿ ಕರೆಕ್ಟ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಬಹಳ ಅದ್ಭುತವಾದಂತಹ ಒಂದು ಧ್ವನಿ ಇದೆ, ಅತ್ಯಂತ ಸುಂದರವಾದ ಶಾರೀರವೂ ಕೂಡ ಇದೆ. ಮುಂದೆ ಅವರಿಗೆ ಉತ್ತಮ ಭವಿಷ್ಯ ಇದೆ ಅಂತ ನಾವೆಲ್ಲರೂ ಹಾರೈಸೋಣ. ಆಮೇಲೆ ವಿಜಯ್ ಕುಮಾರ್ ಪಳನಿಸ್ವಾಮಿ ಅವರು ಕೂಡ ತುಂಬಾ ಮರ್ತಿದ್ದೆ, ಆತ್ಮಿಕವಾಗಿ ತುಂಬಾ ಮಾತಾಡಿದ್ರು. ಅವರು ಕೂಡ ಮುಂದೊಂದು ದಿನ ಈ ವಚನ ಮಂದಾರದ ಅನುಭವದ ಮಾಲೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದು ಸಂತೋಷದ ವಿಷಯ. ಪಳನಿಸ್ವಾಮಿ ಅವರು ಮುಂದೊಂದು ದಿನ ತಾವು ಈ ವಚನ ಸಾಹಿತ್ಯದ ಮಂದಾರದಲ್ಲಿ ಒಂದು ಉಪನ್ಯಾಸ ಕೊಡ್ಲಿ, ಅವರು ಮುಂದುವರಿಸಿ. ಪಳನಿಸ್ವಾಮಿ ಅವರು ಇರ್ಬೇಕನ್ಸುತ್ತೆ. ಇದಾರ ಸರ್? ಇದೇನಿ ಸರ್. ಸರ್, ಮುಂದೊಂದು ದಿನ ತಮ್ಮಿಂದ ಒಂದು ಉಪನ್ಯಾಸ ಆಗ್ಬೋದು ಸರ್. ತಮ್ಮ ಆಶೀರ್ವಾದಗಳು, ಗುರುಗಳ ಆಶೀರ್ವಾದ ಖಂಡಿತವಾಗಿಯೂ ಸರ್. ವಚನ ಸಾಹಿತ್ಯ ರಿಸೋರ್ಸ್ ಪರ್ಸನ್ ಹುಡ್ಕೋದು ನಮ್ಗೆ ಒಂದು ದೊಡ್ಡ ಸಾಹಸದ ಕೆಲಸ. ಅನಾಯಾಸವಾಗಿ ನೀವು ಸಿಕ್ಕಿದ್ದೀರಾ, ಹಾಗಾಗಿ ತಾವು ಕೂಡ ಒಂದು ಉಪನ್ಯಾಸವನ್ನ ನೀಡಬೇಕು ಅಂತ ಈ ಮೂಲಕ ವಿನಂತಿಸ್ಕೊಳ್ತೇವೆ. ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ 4ನೇ ವೀಕ್ ಅಥವಾ ಮೇನ 2ನೇ ಶನಿವಾರದಂದು ತಾವು ಮಾತನಾಡಬಹುದು. ಈಗಲೇ ತಮಗೆ ಆಹ್ವಾನವನ್ನ ನೀಡ್ತಾ ಇದ್ದೀವಿ. ಥ್ಯಾಂಕ್ ಯು. ಒಪ್ಕೊತಾ ಇದೀವಿ. ಖಂಡಿತವಾಗಿ ಬರ್ತೇನೆ ಸರ್, ಖಂಡಿತವಾಗಿ. ಥ್ಯಾಂಕ್ ಯು. ಇನ್ನ ಈ ಉಪನ್ಯಾಸದ ಬಗ್ಗೆ ಹೇಳೋದಾದ್ರೆ, ನಮ್ಮ ಶಂಕರ್ ದೇವನೂರ್ ಸರ್ ಅವರು ಹೇಳೋದು ಬಹಳ ಅದ್ಭುತವಾದಂತ ಒಬ್ಬ ಅವರ ಕ್ಲಾಸ್ ನಲ್ಲಿ ಕೂತ್ಕೊಂಡ್ವೇನೋ ಅಂತಕ್ಕಂತಹ ವಿಷಯವನ್ನ ಹೇಳಿದ್ರು. ನಮ್ಗೆ 1978-79 ಕಾಲಘಟ್ಟಕ್ಕೆ ಹೋದೆ. ನಮ್ಮ ಸ್ಕೂಲ್ನಲ್ಲಿ ಒಂದು ಶನಿವಾರ ನಾನು
ಅವತ್ತು ಟಿಫನ್ ಮಾಡಿ ಹೋಗಿರ್ಲಿಲ್ಲ, ಅಲ್ಲಿ ಹೊರಗಡೆ ಹೊಟ್ಟೆ ಸಾಳ್ಕೊಂತ ನಿಂತಿದ್ದೆ. ಆಗ ಒಬ್ಬ ಟೀಚರ್ ಬಂದು ಕರ್ಕೊಂಡು ಹೋಗಿ ಅವ್ರಲ್ಲಿ ಅವರು ತಂದಿರ್ತಕ್ಕಂಥ ಟಿಫನ್ ಎಲ್ಲ ನನಗೆ ತಿನ್ಸಿದ್ರು. ಅವಾಗ ಸುತ್ತಮುತ್ತಲು ಇರ್ತಾಗ ಟೀಚರ್, ಅಯ್ಯೋ ಈ ಟೀಚರ್ ಮತ್ತೊಬ್ಬ ಹುಡುಗನ ಕರ್ಕೊಂಬಂದ್ರಪ್ಪ, ಆಮೇಲೆ ನಮ್ ಕೈ ಆಗ್ತಾಳೆ ಅಂತ ಹೇಳಿದ್ರು. ಆ SV ಕುಲಕರ್ಣಿ ಟೀಚರು, ನಾನು ಮಾರ್ಕೆಟಿಂಗ್ ಅಲ್ಲಿ ಇದ್ದವನು. ಆ ಶನಿವಾರ ಅವ್ರನ್ನ ನೋಡಿದ ತಕ್ಷಣ ಅವ್ರಿಗೆ ಏನ್ ಅನಿಸ್ತೇನೋ, ಹೊಟ್ಟೆ ಹಸಿರ್ಬೇಕು ಈ ಹುಡುಗಿಗೆ ಅಂತೇಳಿ ಕರ್ಕೊಂಡೋಗಿ ಊಟ ಹಾಕಿದ್ರು. ನಾನು ಒಂದು 32 ವರ್ಷ ಮಾರ್ಕೆಟಿಂಗ್ ಅಲ್ಲಿ ಬಹಳಷ್ಟು ಸುತ್ತಾಡಿದ್ದೀನಿ. ಯಾವಾಗ ಯಾವ ಹೊಟ್ಟೆ ಸಿಗ್ತೈತೆ ಆವಾಗ SV ಕುಲಕರ್ಣಿ ಟೀಚರ್ ನೆನಪಾಗ್ತೈತೆ. ಹಾಗೇನೆ ಇವತ್ತು ಯಾವಾಗ ಯಾವಾಗ ಹಡಪದ ಲಿಂಗಮ್ಮನವರ ಬಗ್ಗೆ ಬರುತ್ತೋ ಆವಾಗ ಈ ಶಾರದಮ್ಮನವರ ಒಂದು ಉಪನ್ಯಾಸ ನಮಗೆ ನೆನಪು ಬರ್ತದೆ ಅಂತ ನನಗನ್ಸ್ತದೆ. ಅವರು ಹಡಪದ ಲಿಂಗಮ್ಮನವರ ಕಾಯಕದ, ಅವರ ಹಡಪದ ಅಪ್ಪಣ್ಣನವರ ಕಾಯಕದ ಮೂಲಕ ಈ ಒಂದು ಉಪನ್ಯಾಸವನ್ನ ಪ್ರಾರಂಭ ಮಾಡಿದ್ರು. ಬಸವಣ್ಣನವರಿಗೆ ಒಂದು ಈ ಕ್ಷೌರಿಕರನ್ನ ಬೆಳಗ್ಗೆ ಎದ್ದು ನೋಡಬಾರ್ದು ಅಂತಕ್ಕಂಥ ಒಂದು ಆ ಮೂಢನಂಬಿಕೆಯನ್ನ ಕಿತ್ತಾಕ್ಬೇಕು ಅಂತಕ್ಕಂಥ ಒಂದು ಅನುಭವ ಬರ್ತದೆ ಅವ್ರಿಗೆ. ಆವಾಗ ಹಡಪದ ಅಪ್ಪಣ್ಣನವರನ್ನೇ ತಮ್ಮ ಕಾರ್ಯದರ್ಶಿಯನ್ನಾಗಿ ಮಾಡ್ಕೊಳ್ತಾರೆ, ಆಪ್ತ ಕಾರ್ಯದರ್ಶಿಯನ್ನಾಗಿ. ಯಾರೇ ಅವ್ರನ್ನ ಕಾಣಕ್ ಬಂದ್ರು ಕೂಡ ಹಡಪದ ಅಪ್ಪಣ್ಣನವರ ಒಂದು ಪರ್ಮಿಷನ್ ತಗೊಂಡು ಬರ್ಬೇಕಾಗಿತ್ತು. ಹಾಗಾಗಿ ಈ ಕ್ಷೌರಿಕರನ್ನ ನೋಡಬಾರ್ದು ಅಂತಕ್ಕಂಥ ಒಂದು ವಿಷಯನ ಈ ಒಂದು ಸಂದರ್ಭದ ಮೂಲಕ ಅವರು ತೊಡೆದು ಹಾಕಿದ್ರು ಅನ್ನೋದು ಅತ್ಯಂತ ಅದ್ಭುತವಾದಂತಹ ಒಂದು ವಿಷಯ. ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಸಮಾನ ವೇದಿಕೆಯನ್ನ ಕಲ್ಪಿಸಿಕೊಟ್ಟವರು ಅಂತ ಹೇಳಿದ್ರು. ಗುರುರಾಜಾಚಾರ್ಯರಲ್ಲಿ ಮಾತ್ರ ಲಿಂಗಮ್ಮನವರ ಒಂದು ಪ್ರಸ್ತುತಿ ಬರ್ತದೆ ಅನ್ನತಕ್ಕಂಥ ವಿಷಯ ಅದು ಸತ್ಯ ಕೂಡ. ಗುರು ಚೆನ್ನ ಮಲ್ಲೇಶನನ್ನೇ ತಮ್ಮ ವಚನಾಂಕಿತವಾಗಿ ಮಾಡ್ಕೊಂಡವರು ಹಡಪದ ಲಿಂಗಮ್ಮನವರು. ಸರಿಸುಮಾರು 113 ವಚನಗಳನ್ನ ಬರೆದಿದ್ದಾರೆ. ಅವೆಲ್ಲ ವಚನಗಳು ಬೋಧೆಯ ವಚನಗಳು ಅಂತಾನೆ ವಚನ ಸಾಹಿತ್ಯದಲ್ಲಿ ಕಂಡು ಬಂದಂತಹ ಒಂದು ಪ್ರಸಂಗ. ಅವಳ ವಚನಗಳಲ್ಲಿ ಆಚಾರ ನಿಷ್ಠೆ, ಡಾಂಬಿಕರ ಕಟುಟಿಕೆ ಮುಂತಾದವುಗಳು ಅತ್ಯಂತ ಪ್ರಬುದ್ಧ ಚಿಂತನೆಗಳು ಮೂಡಿ ಬಂದಿವೆ. ಶರಣರ ಸಂಗಮ ಮಾಡಿ ಗುರುಲಿಂಗ ಜಂಗಮವ ಕಂಡೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಜಮುಕ್ತಿಯಾದ ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಲಿಂಗಮ್ಮನವರ ಕುರಿತು ಅತ್ಯಂತ ಮಾರ್ಮಿಕವಾಗಿ ತಮ್ಮ ಉಪನ್ಯಾಸವನ್ನ ನೀಡಿದ್ರು. ಇವತ್ತು ಅವರ 7 ವಚನಗಳನ್ನ ಅವರು ಇಲ್ಲಿ ವಿಶ್ಲೇಷಣೆ ಮಾಡಿದ್ರು. 7 ವಚನಗಳ ಒಂದು ಸಾರ ಸಂಗ್ರಹ ಏನು ಅಂದ್ರೆ, ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮನಾಗಿ ಬೆಳೆದೆ ಅಂತಕ್ಕಂಥ ಒಂದು ಈ 7 ವಚನಗಳು ಅವ್ರು ಸೆಲೆಕ್ಷನ್ ಮಾಡ್ಕೊಂಡದ ರೀತಿನೇ ಒಂಥರ ಅದ್ಭುತವಾಗಿತ್ತು. ಅದನ್ನೇ ಪ್ರಶಾಂತ್ ಎಂಸಿ ಅವರು ಬಹಳ ಮಾರ್ಮಿಕವಾಗಿದೆ. ಹುಟ್ಟಿದೆ ಕನಿಷ್ಠದಲ್ಲಿ, ಆದ್ರೆ ಸಾವು ಶ್ರೇಷ್ಠವಾಗಿರ್ಬೇಕಿರ್ತಕ್ಕಂಥ ಒಂದು ಚಿಂತನೆಯನ್ನ ಪ್ರಶಾಂತ್ ಎಂಸಿ ಅವರು ತಮ್ಮ ಸಂವಾದ ಕಾರ್ಯಕ್ರಮ ಒಟ್ಟಾರೆ ಶಾರದಮ್ಮ ಅವರು ಒಂದು ಉತ್ತಮವಾದಂತ ಉಪನ್ಯಾಸವನ್ನ ಇವತ್ತು ನೀಡಿದ್ರು. ನನಗನ್ಸದ ಮಟ್ಟಿಗೆ ಒಂದು ತಿಂಗಳಿಂದನೇ ಅವ್ರಿಗೆ ಹೇಳಿದ್ದೆ, ಬಹಳಷ್ಟು ಸಂಗ್ರಹವನ್ನ ಮಾಡಿದ್ದಾರೆ, ಒಂದು ತಿಂಗಳಿಂದ ರಿಸರ್ಚ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಅವರು ತಮ್ಮ ಈ ಉಪನ್ಯಾಸವನ್ನ ಲೇಖನವನ್ನ ನಮ್ಗೆ ಕಳಿಸಿದ್ರೆ ನಮ್ಮ ವಚನ ಮಂದಾರದ ಬ್ಲಾಗ್ ನಲ್ಲಿ ಪ್ರಕಟಣೆ ಮಾಡ್ತೀವಿ ಅಂತ ಈ ಮೂಲಕ ಅವ್ರಿಗೆ ಹೇಳ್ತೀವಿ. ಅವ್ರು ತಮ್ಮ ಓಕೆ ಲೇಖನವನ್ನ ನಮಗೆ ಕಳಿಸಿದ್ರೆ ಅದರಲ್ಲಿ ನಾವು ಪ್ರಕಟವನ್ನ ಮಾಡ್ತೀವಿ. ಇನ್ನು ಸಂವಾದದಲ್ಲಿ ಪಾಲ್ಗೊಂಡಂತ ಎಲ್ಲ ವಿದ್ವಾಂಸರಿಗೂ ಈ ಮೂಲಕ ಶರಣಾರ್ಥಿನ ಹೇಳ್ತೇವೆ. ಪ್ರಶಾಂತ್ ಎಂಸಿ ಅವರು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಇವತ್ತು ಡಾಕ್ಟರ್ ಪಳನಿಸ್ವಾಮಿ ಅವರು ಸಂವಾದದಲ್ಲಿ ಹೋದ್ ಸರಿ ಅವರು ಬಹಳ ಕಡಿಮೆ ಸಮಯ ನಮ್ಮಕ್ಕೆ ಮಾತನಾಡಿದ್ರು, ಅವ್ರಿಗೂ ಧನ್ಯವಾದಗಳು. ಅರ್ಪಿತಾ ಅವರು ಕೂಡ ಫ್ಯಾಗ್ ಎಂಡ್ ಆಫ್ ದಿ ಉಪನ್ಯಾಸ ಜಾಯ್ನ್ ಆಗಿದ್ರು. ನನಗೆ ಅತ್ಯಂತ ಸಂತೋಷವಿರುತ್ತೆ, ಮಸ್ಕಟ್ನಿಂದ ಪ್ರೀತಿ ಜವಳಗದ್ದಿ ಅವರು ಜಾಯ್ನ್ ಆಗಿದ್ದು. ಈ ವರ್ಷದ ಬಸವ ಸಮಿತಿಯ ಬಸವ ಜಯಂತಿಯನ್ನ ಅತ್ಯುತ್ತಮವಾಗಿ ಆಚರಣೆ ಮಾಡೋದಕ್ಕೆ ನಮ್ಮ ವಚನ ಮಂದಾರ ಅತ್ಯಂತ ಉಪಯುಕ್ತ ಆಗಿದೆ ಅನ್ನತಕ್ಕಂಥ ವಿಷಯವನ್ನ ನಮ್ಗೆ ಹೇಳಿದ್ರು. ವಚನ ಮಂದಾರದಲ್ಲಿ ನಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇದು ಅತ್ಯಂತ ಹೆಮ್ಮೆಯ ಸಂಗತಿ. ಅವ್ರಿಗೆ ಪುಸ್ತಕಗಳು ಬೇಕಾದ್ರೆ ಯಾರಾದ್ರೂ ಬರೋರಿದ್ರೆ ಹೇಳಿದ್ರೆ ನಾನು ಅವ್ರ ಮೂಲಕ ಕಳಿಸ್ಕೊಡ್ತೀನಿ ಅಂತ ಈ ಮೂಲಕ ಅವ್ರಿಗೆ ಆಶ್ವಾಸನೆಯನ್ನು ಕೂಡ ನೀಡ್ತೀವಿ. ಇನ್ನು ಬಸವ ಸಮಿತಿ ಹಾಗೂ ಶರಣ ಸಾಹಿತ್ಯ ಪರಿಷತ್ತು ಎರಡೂ ಈ ಶರಣರ ಕುರಿತಾದಂತಹ ವಚನ ಸಾಹಿತ್ಯ ಕುರಿತಾದಂತಹ ಬಹಳಷ್ಟು ಪುಸ್ತಕಗಳನ್ನ ಪ್ರಕಟಣೆ ಮಾಡಿದಾವೆ. ಅವರನ್ನು ಕೂಡ ತಾವು ಸಂಪರ್ಕ ಮಾಡಬಹುದು. ನಾನು ಅವರು
ಆ ಮಾರ್ಕೆಟಿಂಗ್ ಡಿವಿಷನ್ನ ಎಲ್ಲರ ನಂಬರ್ಗಳನ್ನ ತಮಗೆ ನಾನು ಕೊಡ್ತೀನಿ, ಅವ್ರ ಹತ್ರ ತಾವು ಮಾತನಾಡ್ಬೋದು. ಮಗು ಸದಾನಂದನವರ ನಾನು ಆಗ್ಲೇ ಹೇಳಿದಾಗೆ ದೇವರಾಗೋದು ಬಹಳ ಸುಲಭ, ಆದ್ರೆ ಬಸವಣ್ಣ ಅವರ ಆಗೋದು ಬಹಳ ಕಷ್ಟ ಅಂತಕ್ಕಂತಹ ವಿಷಯ ಅತ್ಯಂತ ಸತ್ಯವಾದ ಸಂಗತಿ. ಮಗು ಸದಾನಂದನಂತ ಹಿರಿಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿತು ನಮ್ಮ ಪುಣ್ಯ ಅಂತ ನನಗನ್ಸ್ತದೆ. GSS ಶಿವರುದ್ರಪ್ಪನವರ ಒಂದು ಕವನವನ್ನು ಕೂಡ ಅವರು ಕೊಳಕು ಮಂಡಲಗಳ ಮಧ್ಯೆ ಬದುಕ್ತಾ ಇದ್ದೀವಿ ಅನ್ನತಕ್ಕಂಥ ವಿಷಯವನ್ನು ಕೂಡ ಹೇಳಿದ್ದು ಸೂಕ್ತ ಅಂತ ನನಗನ್ಸ್ತದೆ. ದೇವನೂರು ಮೇಘ ಅವರಂತೂ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂವಾದದಲ್ಲಿ ಕೂಡ ಭಾಗವಹಿಸ್ತಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಅಕ್ಷರ್ ರೇವಂತ್ ಅವರು ಆಸ್ ಯೂಶುವಲ್ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾರೆ, ಅವ್ರಿಗೂ ಧನ್ಯವಾದಗಳು. ರತ್ನವ ಶಿವಮೊಗ್ಗ ಮೊನ್ನೆ ತಾನೇ ಅವರ ಪರಿಚಯ ಆಗಿತ್ತು, ರತ್ನವ ಶಿವಮೊಗ್ಗದಿಂದ ಜಾಯ್ನ್ ಆಗಿದ್ರು, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ವಚನ ಮಂದಾರದ ಮಾರ್ಗದರ್ಶಕರಾದಂತಹ ಶ್ರೀ ಶಂಕರ್ ದೇವನೂರವರು ಅತ್ಯಂತ ವಚನ ಸಾಹಿತ್ಯದಲ್ಲಿರ್ತಕ್ಕಂತಹ ಉರ್ಲಿಂಗ ಪೆದ್ದಿಗಳ ಪುಣ್ಯಶ್ರೀ ಕಾಳವೆ ಅವರ ಬಗ್ಗೆ ಕುರಿತು ಮಾತನಾಡ್ತಾ ಬಹಳ ಅತ್ಯಂತ ಸಮಗ್ರವಾದ ಒಂದು ಚಿತ್ರಣವನ್ನ ಕೊಟ್ಟರು, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇಂದಿನ ಕಾರ್ಯಕ್ರಮದ ನಿರ್ವಹಣೆಯನ್ನ ರೇಖಾ ವಡ್ಕಣ್ ಅವರು ಮಾಡಿದ್ರು. ಶುರು ಒಳ್ಳೆಯ ಶುರುವಾತ ಮಾಡಿದ್ರು, ಕೊನೆಗೆ ಅವರ ಆಡಿಯೋ ಯಾಕೋ ಫೇಲ್ ಆಯ್ತು, ಹಾಗಾಗಿ ಅವರ ಪಾತ್ರವನ್ನು ಕೂಡ ನಾನೇ ವಹಿಸ್ಬೇಕಾಯ್ತು. ಮುಂದಿನ ಸರಿ ಅದು ಸರಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇನ್ನು ಮುಂದಿನ ವಾರ 30/3/2024 ವಚನ ಸಾಹಿತ್ಯದಲ್ಲಿ ಮಹಿಳೆಯರ ಪಾತ್ರವನ್ನ ಕುರಿತಾಗಿ ಮೈಸೂರಿನ ಪ್ರೊಫೆಸರ್ ಎಚ್.ಎಸ್. ಅಂಬಿಕಾ ಅವರು ಮಾತನಾಡಿದರೆ ಅತ್ಯಂತ ಪ್ರಬುದ್ಧ ಚಿಂತಕಿಯರು. ನಮ್ಮ ವಚನ ಮಂದಾರದಲ್ಲಿ ಈ ಮಧ್ಯ ಮೊದಲನೇ ವರ್ಷದಲ್ಲಿ ಅವರು ಮಾತನಾಡಿದ್ರು. ವಚನ ಸಾಹಿತ್ಯದಲ್ಲಿ ಮಹಿಳಾ ಪಾತ್ರ, ಅದು ಒಂದು ಲೇಖನವನ್ನ ಬರೆದಿದ್ದನ್ನ ನಾನು ನೋಡಿದೆ. ಬಹಳ ಅದ್ಭುತವಾದಂತಹ ಒಂದು ಲೇಖನವನ್ನ ಅಂಬಿಕಾ ಅವರು ಬರೆದಿದ್ರು. ಮುಂದಿನ ವಾರ ಅವರು ನಮ್ಮ ವೇದಿಕೆಯಲ್ಲಿ ಮಾತನಾಡಲಿದ್ದಾರೆ. ಮುಂದಿನ ವಾರ ಇದೇ ತರ ಎಲ್ಲರೂ ಸೇರೋಣ, ವಚನ ಸಾಹಿತ್ಯದ ತೇರನ್ನ ಎಳೆಯೋಣ ಅಂತ ಹೇಳ್ತಾ ನನ್ನ ಶರಣ ಸಮರ್ಪಣೆಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿಗಳು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸೋಣ. ಶರಣಾರ್ಥಿ. ಸರ್ ಒಂದ್ ನಿಮಿಷ ಹೇಳಿಮ್ಮ. ಮತ್ತೊಮ್ಮೆ ಎಲ್ಲ ಒಂದು ವಿಚಾರ ಸಂಕಿರಣಕ್ಕೆ ಆಗಮಿಸಿರುವಂತಹ ಎಲ್ಲ ಶರಣು ಬಂಧುಗಳಿಗೆ ನನ್ನ ಆತ್ಮೀಯ ಶರಣು ಸರ್. ಹಾಗೆ ಶಂಕರ ದೇವನೂರ್ ಸರ್ ಅವರ ಮಾತಿಗೆ ನಾನು ಪ್ರತಿ ವಾರ ಕಾಯ್ತಾ ಇರ್ತೀನಿ. ಒಂದ್ ವೇಳೆ ನಾನು ಜಾಯಿನ್ ಆಗಿಲ್ಲ ಅಂದ್ರೆ ಮತ್ತೆ ನಾನು ಲಿಂಕ್ ಅಲ್ಲಿ ನೋಡಿ ಅವ್ರ ಮಾತುಗಳನ್ನ ಕೇಳ್ತೀನಿ ಸರ್. ತುಂಬಾ ಖುಷಿ ಆಯ್ತು ನನಗೆ. ಈ ವೇದಿಕೆಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗಂತೂ ಬಹಳ ನಾನು ಕೃತಜ್ಞತೆನ ಸಲ್ಲಿಸ್ತೀನಿ ಸರ್. ಶರಣಾರ್ಥಿ ಥ್ಯಾಂಕ್ ಯು. ಶರಣಾರ್ಥಿಗಳಮ್ಮ. ಪೂರ್ಣಿಮಾ ಅವ್ರು ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ಹೌದು ಸರ್, ಇಬ್ರು ಫ್ರೆಂಡ್ ಸರ್. ಇಬ್ರು ನಿಮ್ಮ ಮನಸ್ಥಿತಿಗಳೇ ಸಚಿತ್ರ. ಹಾ ಸರ್. ನಿಮ್ಮ ಮನ ಅತಿ ಹಿಡಿದ ಬೆಳಿಗ್ಗೆ ನೀವು ಮತ್ತೆ ಪೂರ್ಣಿಮಾ ಮತ್ತೆ ಶಾಂತಮ್ಮರ ಮನಸ್ಸು ಸಚಿತ್ರ ಮನಸ್ಸು. ನಮ್ಮನ್ನ ಮಕ್ಕಳು ಮಾಡ್ಬಿಟ್ರಲ್ಲ ಇವಾಗ. ಧನ್ಯವಾದ. ಮಕ್ಕಳಾಗೋದೇ ನಿಜವಾದ ಧರ್ಮ. ರಾಜ್ಕುಮಾರ್ ಅವರು ಒಂದು ಘಟನೆ ಇದೆ ಕೇಳಿ. ಅವರು ಶ್ರವಣ ಬೆಳಗೊಳಕ್ ಹೋದಾಗ ರಾತ್ರಿ ಬೆಳದಿಂಗಳ ರಾತ್ರಿಯಲ್ಲಿ ಊಟ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಂಸಲೇಖರು ನನ್ನ ಜೊತೆ ಹೇಳಿದ ಮಾತು, ಅವರು ಆ ಬಾಹುಬಲಿಯನ್ನ ನಿಂತ್ಕೊಂಡು ಅದೇಕ ಚಿತ್ತದಿಂದ ಭಗ್ನರಾಗ್ಬಿಡ್ತಾರೆ. ಹಂಸಲೇಖರು ಇವ್ರನ್ನ ಹುಡ್ಕೊಂಡು ಹೋಗ್ತಾರೆ. ಅವ್ರ ಭುಜ ತಟ್ತಾರೆ ರಾಜ್ಕುಮಾರ್ ಅವ್ರದ. ಸಾರ್ ಏನ್ ನೋಡ್ತಾ ಇದ್ದೀರಿ? ಓಹ್ ನೀವು ಬಂದ್ಬಿಟ್ರಾ? ನೋಡಿ ಈ ಬಾಹುಬಲಿ ಇದಾರಲ್ಲ ಎಷ್ಟ್ ಎತ್ತರ ಇದ್ದಾನೆ, ಇನ್ನು ಮಗುವಾಗಿದ್ದಾನಲ್ಲ. ಇವ್ರಿಗೆ ಅರ್ಥವಾಯ್ತು, ತತ್ವ ಅರ್ಥವಾಯ್ತು. ಸರ್ ಹಾಗಾದ್ರೆ ಏನು ಅಂತ, ಮನುಷ್ಯ ಬೆಳೆದಷ್ಟು ಮಕ್ಕಳಾಗೋದಿದೆಯಲ್ಲ ಇದೇ ಜೀವನ ಅಪ್ಪ ಅಂದ್ರಂತೆ. ಹಂಸಲೇಖರು ಇದನ್ನ ಹೇಳ್ಕೊಂಡು ನಿಜ ಅಲ್ವಾ, ನಾವು ಬೆಳೀತಾ ಪ್ರಜ್ಞಾಪೂರ್ಣ ಮುಗ್ಧತೆಯನ್ನ ಕಳ್ಕೊಂಡು ಅಹಂಕಾರಿಗಳನ್ನ ಆಗ್ತೀವಲ್ಲ, ಇದಕ್ಕಿಂತ ದೊಡ್ಡ ದುರಂತ ಯಾವ್ದಿದೆ ಹೇಳಿ ಅಲ್ವಾ? ನನಗೆ ನೀವು ಮಾತಾಡೋದು, ಪೂರ್ಣಿಮಾ ಮಾತಾಡೋದು ನಿಜಕ್ಕೂ ಒಂದ್ ರೀತಿ ನಾವು ಸಣ್ಣವರಾಗ್ಬಿಟ್ಟು, ನೀವು ಚಿಕ್ಕವ್ರಿಗಿಂತ ನಾವು ಸಣ್ಣವರಾಗ್ಬಿಟ್ಟು ಅಂದ್ರೆ ಮಕ್ಕಳ ಮನಸ್ಸು ಉಳಿಸ್ಕೊಂಡ ನಾವು ಇವತ್ತು. ನಿಮ್ಮ ಹತ್ರ ಕಲಿಯೋದು ಬಹಳಷ್ಟು ಇದೆ ನಮ್ಗೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮವನ್ನ ಮುಗಿಸೋಣ ಸರ್. ಪರಿಸಮಾಪ್ತಿ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಶರಣಾರ್ಥಿಗಳು. ಮುಂದಿನ ವಾರ ಇದೇ ತರ ಸೇರೋಣ. ಆಮೇಲೆ ಪ್ರಾರ್ಥನೆಯನ್ನ ನಮ್ಮ ಮಾಸ್ಟರ್ ಅಕ್ಷಯ್ ಅವರು ಮಾಡ್ತಾರೆ. ಆಯ್ತು ಸರ್. ಎಸ್
30ಕ್ಕೆ ಮಾಸ್ಟರ್ ಅಕ್ಷಯ್ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ, ಒಂದೆರಡು ವಚನಗಳನ್ನು ಆಡ್ತಾರೆ. ಮಕ್ಕಳಿಗೆ ಒಂದಿಷ್ಟು ವಚನ ತತ್ವದ ಹಿರಿಮೆ ಗರಿಮೆಯನ್ನ ವಿಸ್ತರಿಸೋಣ ವಚನ ಮಂದಾರದಲ್ಲಿ. ಆಯ್ತು ಸರ್. ಥ್ಯಾಂಕ್ ಯು. ಶರಣಾರ್ಥಿಗಳು.